ಸರ್ ಮಾಡಿ. ಎಲ್ಲರಿಗೂ ಸಂಧ್ಯೆಯ ವಂದನೆಗಳು. ಇಂದಿನ ಭಾಷಣಕರ್ತರಾದ BS ಚಂದ್ರಶೇಖರ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ಅವ್ರಿಗೆ ಇನ್ನೊಂದು ಬಾರಿ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ಪುರಸ್ಕರಿಸಬೇಕೆಂದು ಬೇಡ್ಕೊತಾ ಇದ್ದೀನಿ. ಗೆಳೆಯರೆ, ನಾನು ರವಿ ಕುಸ್ಬಿ ನಿಮ್ಮೆಲ್ಲರನ್ನೂ ಇಂದು ಈ ಸಂಜೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯಾಕೆಂದರೆ ಈ ಕಾರ್ಯಕ್ರಮಕ್ಕೆ ಕಳೆ ಅಥವಾ ಒಂದು ಶೋಭೆಯನ್ನು ತಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕುರಿತ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ಗಳ ಕನ್ನಡ ಸಂಘಗಳ ಒಂದು ಸಮಿತಿಯಾಗಿದ್ದು ಸುಮಾರು ಕಾಲಗಳಿಂದ ಕನ್ನಡದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ HSK ಅವರ ಒಂದು ಸಹವಾಸದಿಂದ ಇದಕ್ಕೆ ಇನ್ನೂ ಕಂಪು ಹರಡಿದೆ. ಈ HSK ಅವರ ಒಂದು ಸವಿನೆನಪಿಗೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಅನುಚಾನವಾಗಿ ನಡೆಸಿಕೊಂಡು ಬರ್ತಾಯಿದ್ದೀವಿ. ಇದು ನಮ್ಮ 5ನೇ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇಂದಿನ ಕಾರ್ಯಕ್ರಮ ಸೌಹಾರ್ದ ಸಹಕಾರ ಚಳವಳಿಯಲ್ಲಿ ನಮ್ಮ BS ಚಂದ್ರಶೇಖರ್ ಅವರು ಈ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ವಿಷಯಕ್ಕೆ ಯಾರು ಸೂಕ್ತರು ಅಂತ ನಾವು ಹುಡುಕಿದಾಗ ಈ ಒಂದು ವಿಷಯದಲ್ಲಿ ಅತ್ಯಂತ ಸೂಕ್ತ ಹಾಗೂ ಇದರ ಬಗ್ಗೆ ಹೆಚ್ಚು ತಿಳಿದಿರೋಂಥವರು ಶ್ರೀಯುತ BS ಚಂದ್ರಶೇಖರ್ ಅಂತ ಕಂಡು ಬಂದಿದ್ದರಿಂದ ನಾವು ಅವರನ್ನು ವಿನಂತಿಸಿಕೊಂಡ್ವಿ. ಇವತ್ತು ಅವರು ನಮಗಾಗಿ ಬಂದು ಈ ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ. ಅವರಿಗೆಲ್ಲರಿಗೂ ಮುಂಚೆ ಅವರಿಗೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಒಂದು BS ಚಂದ್ರಶೇಖರ್ ಅವರ ಕಿರು ಪರಿಚಯ ಈ ರೀತಿ ಇದೆ. ದಿನಾಂಕ 7 ಜನವರಿ 1951ರಂದು ಕನಕಪುರದಲ್ಲಿ ಜನಿಸಿದ BS ಚಂದ್ರಶೇಖರ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗಣಿತ ಹಾಗೂ MSc ಕನ್ನಡ MA ಮಾಡಿದ್ದಾರೆ. ಭಾರತೀಯ ಸ್ಟೇಟ್ ಬ್ಯಾಂಕಿನಲ್ಲಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮುಖ್ಯ ವ್ಯವಸ್ಥಾಪಕರಾಗಿ ನಿವೃತ್ತಿಯನ್ನು ಪಡೆದಿರುತ್ತಾರೆ. ಕನ್ನಡದ ವಿವಿಧ ಕೆಲಸಗಳಲ್ಲಿ ತೊಡಗಿಕೊಂಥ ನಮ್ಮ BS ಚಂದ್ರಶೇಖರ್ ಅವರ ಕೆಲವು ವಿಷಯಗಳನ್ನು ಪಟ್ಟಿ ಮಾಡುವುದಾದರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳ ಸಮನ್ವಯ ಸಮಿತಿಯಲ್ಲಿ 1985ರಿಂದ 2007ರವರೆಗೆ ಅವರು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಬ್ಯಾಂಕುಗಳು ಕನ್ನಡ ಬಳಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟು ಅವುಗಳನ್ನು ಬ್ಯಾಂಕು ನಡೆಸುವಂತೆ ಪ್ರೋತ್ಸಾಹಿಸಿದ್ದಾರೆ. ಭಾರತೀಯ ಸ್ಟೇಟ್ ಬ್ಯಾಂಕಿನ ಬೆಂಗಳೂರು ನಗರ ಶಾಖೆಯ ಕನ್ನಡ ಸಂಘದ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಸಂಘದ ವಾರ್ಷಿಕ ಸಾಹಿತ್ಯಿಕ ಪತ್ರಿಕೆ ಮಂದಾರಕ್ಕೆ 8 ವರ್ಷ ಸಂಪಾದಕರಾಗಿಯೂ ಇವರು ಕೆಲಸ ಮಾಡಿದ್ದುಂಟು. ಬ್ಯಾಂಕಿಂಗ್ ನಿಘಂಟಿನ HSK ಅವರ ನೇತೃತ್ವದಲ್ಲಿ ನಡೆದಾಗ ಅದರ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ. 41ನೇ ದಾಸೋಹದಿಂದ ನಮ್ಮ ಸಮನ್ವಯ ಸಮಿತಿಯಿಂದ ಪ್ರತಿ ತಿಂಗಳು ತಪ್ಪದೇ ಒಂದು ದಾಸೋಹವನ್ನು ನಡೆಸಿಕೊಂಡು ಬರ್ತಾಯಿದ್ದೀವಿ. ಅದರಲ್ಲಿ 41ನೇ ದಾಸೋಹದಿಂದ 150ನೇ ದಾಸೋಹದವರೆಗೆ ಈ ದಾಸೋಹದ ವೇದಿಕೆ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಧನ್ಯವಾದಗಳು. ಇವರ ಬೋಧನಾನುಭವ ಹೇಳಬೇಕೆಂದರೆ ಭಾರತೀಯ ಸ್ಟೇಟ್ ಬ್ಯಾಂಕಿನ ತರಬೇತಿ ಕೇಂದ್ರದಲ್ಲಿ 6 ವರ್ಷಗಳ ಕಾಲ ಉಪನ್ಯಾಸಕರಾಗಿ ದುಡಿದವರು ನಂತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಬ್ಯಾಂಕಿಂಗ್ನಲ್ಲಿ 6 ವರ್ಷಗಳ ಬೋಧಕ ತರಗತಿಯನ್ನು ಮಾಡಿದ್ದಾರೆ. ಅಂದರೆ ಬ್ಯಾಂಕಿಂಗ್ ವೃತ್ತಿಯ ನಂತರವೂ ಕೂಡ ನಮ್ಮಲ್ಲಿ STC ಅಂತ ಇರುತ್ತೆ, ಬರೀ ಟ್ರೈನಿಂಗ್ ಕೊಡಲಿಕ್ಕೋಸ್ಕರ ಇರುತ್ತೆ. ಅದರಲ್ಲಿ 6 ವರ್ಷಗಳ ಕಾಲ ಬೋಧಕರಾಗಿ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ನಿವೃತ್ತಿಯ ನಂತರವೂ 6 ವರ್ಷಗಳ ಕಾಲ ಬೋಧಕರಾಗಿ ಕೆಲಸ ಮಾಡಿದ್ದಾರೆ. ಇವರು ಬರೆದಿರುವ ಕೃತಿಗಳು ಕವನ ಬರೆಯುವ ಕಂಪ್ಯೂಟರ್ ಕವನ ಸಂಕಲನ, ಕಾಣುತ್ತಿಹುದಷ್ಟೇ ಕವನ ಸಂಕಲನ, ಪುಟ್ಟಿಯ ಕನಸು ಶಿಶುಗೀತೆಗಳು, ಭಾರತದಲ್ಲಿ ಬ್ಯಾಂಕಿಂಗ್ ಕೆಲ ಚಿಂತನೆಗಳು, ಇಚ್ಛಾಶಕ್ತಿ ಎಂಬುದು ತಾತ್ವಿಕ ಹಾಗೂ ಸಾಂಸ್ಕೃತಿಕ ಚಿಂತನೆಗಳ ಬರಹ, JP ರಾಜರತ್ನಂ, ಹಕ್ಕಿಗಳ ಕಾಗುಣಿತ ಇದು ಶಿಶುಗೀತೆಗಳ ಸಂಗ್ರಹ, V ಸೀತಾರಾಮಯ್ಯವರ ಬಗ್ಗೆ ಹಾಗೂ ಸವಿಗನ್ನಡ ಸ್ತೋತ್ರಚಂದ್ರಿಕೆ ಇತ್ಯಾದಿ ಕೃತಿಗಳನ್ನು ಶ್ರೀಯುತರು ರಚಿಸಿದ್ದಾರೆ. ಸಾಂಸ್ಕೃತಿಕ ಚಟುವಟಿಕೆ ಆಕಾಶವಾಣಿಯಲ್ಲಿ ಕಾವ್ಯಧಾರೆ, ಚಿಂತನ ಮತ್ತು ಕನ್ನಡ ಉಪನ್ಯಾಸಗಳು. ಸಾಹಿತ್ಯ ದಾಸೋಹದ ಸಂಚಾಲಕರಾಗಿ 2008ರ ಡಿಸೆಂಬರ್ನಿಂದ 2018ರವರೆಗೆ 110ಕ್ಕೂ ಹೆಚ್ಚು ತಿಂಗಳು ದಾಸೋಹಗಳ ಏರ್ಪಾಡನ್ನು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ ಕುರಿತು ಉಪನ್ಯಾಸಗಳನ್ನು ನೀಡಿದ್ದಾರೆ. ಮೆಡಿಟೇಷನ್ ಆ್ಯಂಡ್ ಸ್ಟಡಿ ಸರ್ಕಲ್ ಜಯನಗರ ಇಲ್ಲೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸಾಹಿತ್ಯ ಕೂಟ ಮತ್ತು ಇತರೆಡೆಗಳಲ್ಲಿ ಅನೇಕ ಅರ್ಥಶಾಸ್ತ್ರ ಸಂಬಂಧಿ ಸಾಹಿತ್ಯಕ ಜ್ಯೋತಿಷ್ಯ ಉಪನ್ಯಾಸಕ ಮಾಲಿಕೆಯನ್ನು ನೀಡಿದ್ದಾರೆ. ಬರೀ ಸಾಹಿತ್ಯ ಸಂಸ್ಕೃತಿ ಅಲ್ಲದೆ ಜ್ಯೋತಿಷ್ಯದಲ್ಲೂ ಶ್ರೀಯುತರು ಎತ್ತಿದ ಕೈಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಚಪ್ಪಾಳೆ ಬರಲಿ ಸರ್. ಪ್ರಶಸ್ತಿ ಹಾಗೂ ಪುರಸ್ಕಾರಗಳು. ಕಾಣುತ್ತಿಹದಷ್ಟೇ ಕೃತಿಗೆ ತರಾಸು ಪ್ರಶಸ್ತಿಯನ್ನು ಗಿಟ್ಟಿಸಿದ್ದಾರೆ. ಪುಟ್ಟಿಯ ಕನಸಿಗೆ ಆರ್ಯಭಟ ಪ್ರಶಸ್ತಿ ದೊರೆತಿದೆ. ನ್ಯಾಷನಲ್ ಇಂಟಿಗ್ರೇಷನ್ ಮತ್ತು ಎಕನಾಮಿಕ್ ಕೌನ್ಸಿಲ್ನಿಂದ
ರಾಷ್ಟ್ರೀಯ ರತ್ನ ಪ್ರಶಸ್ತಿ, ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನ, ಪುರಸ್ಕಾರ ಇಷ್ಟೆಲ್ಲ ಆದಂಥ ಈ ಚಂದ್ರಶೇಖರ್ ಅವರನ್ನ ಪರಿಚಯಿಸುವುದನ್ನು ಭಾಗ್ಯ ಅಂತ ನಾನು ಭಾವಿಸುತ್ತೇನೆ. ಇನ್ನು ನಿಮ್ಮ ಹಾಗೂ ನಮ್ಮ ಅತಿಥಿಗಳ ಮಧ್ಯೆ ನಾನು ನಿಲ್ಲದೆ ಅವರ ಒಂದು ಈ ಕಾರ್ಯಚಟುವಟಿಕೆಯ ಒಂದು ಸ್ವಲ್ಪ ಭಾಗವನ್ನು ನಮ್ಮೊಂದಿಗೆ ಹಂಚಿಕೊಂಡು ಈ ಸೌಹಾರ್ದ ಬ್ಯಾಂಕಿಂಗ್ ಬಗ್ಗೆ ನಮಗೆ ತಿಳಿಸಿಕೊಡಲಿ ಎಂದು ನಾನು ಅವ್ರು ಕೇಳಿಕೊಳ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದ ರವಿ ಕುಸ್ಬಿ ಅವರೇ. ಎಲ್ಲರಿಗೂ ನಮಸ್ಕಾರ. ಪ್ರಾಚಾರ್ಯ HSK ದತ್ತಿ ಉಪನ್ಯಾಸ ಮಾಲಿಕೆಯಲ್ಲಿ 5ನೇ ಉಪನ್ಯಾಸವನ್ನು ನೀಡೋದಕ್ಕೆ ನನ್ನ ಆಹ್ವಾನಿಸಿರೋದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದಕ್ಕಾಗಿ ಮೊಟ್ಟ ಮೊದಲಿಗೆ ನಾನು ಪ್ರಾಚಾರ್ಯ ನಮ್ಮ ಗುರುಗಳಾದ ಪ್ರಾಚಾರ್ಯ HSK ಅವರನ್ನು ಸ್ಮರಿಸ್ತಾ, ಈ ಸಭಾಂಗಣದ ಈ ಸಂಸ್ಥೆಯ ಈ ವೇದಿಕೆಯ ಸ್ಥಾಪಕರಾದ ಮಾನ್ಯ DV ಗುಂಡಪ್ಪನವರಿಗೆ ನಮಸ್ಕರಿಸ್ತಾ, ಸಮನ್ವಯ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಆರಂಭಿಸ್ತೀನಿ. ಪ್ರಾಚಾರ್ಯ HSK ಅವರ ಬಗ್ಗೆ HSK ಅವರು ನಮಗೆ ಬ್ಯಾಂಕಿಂಗ್ ಕಮ್ಮಟಗಳ ಮೂಲಕ ಬ್ಯಾಂಕಿಂಗ್ ಕುರಿತು ಚಿಂತನೆ ಮಾಡೋದನ್ನು ನಮಗೆ ತಿಳಿಸ್ಕೊಟ್ರು. ಬ್ಯಾಂಕಿಂಗ್ನಲ್ಲಿ ಇಲ್ಲಿ ಕನ್ನಡದಲ್ಲಿ ಲೇಖನಗಳನ್ನು ಬರೆಯೋದ್ರ ಬಗ್ಗೆ ನಮಗೆ ತರಬೇತಿ ಕೊಟ್ಟರು. ಕನ್ನಡದಲ್ಲಿ ಬ್ಯಾಂಕಿಂಗ್ ಪಾರಿಭಾಷಿಕ ಶಬ್ದಗಳನ್ನು ಬಳಸೋದು ಅದರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಹೀಗಾಗಿ ನಮಗೆ HSK ಅವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ. ವರ್ಷಕ್ಕೊಂದು ಸಾರಿ ನಾವು ಅವರ ಸ್ಮರಣೆಯಲ್ಲಿ ನಾವು ಈ ಉಪನ್ಯಾಸವನ್ನು ಈ ಕಾರ್ಯಕ್ರಮವನ್ನು ಇಟ್ಕೊಂಡ್ರು ಕೂಡ ಪ್ರತಿ ಬಾರಿ ಕನ್ನಡದ ಬಗ್ಗೆ ಆಲೋಚನೆ ಮಾಡಿದಾಗ, ಬ್ಯಾಂಕುಗಳಲ್ಲಿ ಕನ್ನಡದ ಬಗ್ಗೆ ಆಲೋಚನೆ ಮಾಡುವಾಗ, ಬ್ಯಾಂಕಿಂಗ್ ಪಾರಿಭಾಷಿಕ ಶಬ್ದಗಳನ್ನು ಕುರಿತು ಆಲೋಚನೆ ಮಾಡುವಾಗ, ಬ್ಯಾಂಕಿಂಗ್ ಪದಕೋಶ ನಿಘಂಟು ಇದ್ರ ಬಗ್ಗೆ ಕೆಲಸ ಮಾಡುವಾಗ, ಇದ್ರ ಬಗ್ಗೆ ಮಾತಾಡುವಾಗ HSK ಅವರು ನಮಗೆ ಯಾವಾಗಲೂ ನಮ್ಮ ಜೊತೆಲೇ ಇರ್ತಾರೆ. ಹಾಗೆ ಇವತ್ತು ಕೂಡ ನಮ್ಮ ಜೊತೆಲೇ ಇರ್ತಾರೆ. ಅದು ನಮ್ಮೆಲ್ಲರ ಅನುಭವ. ಇವತ್ತು ಕರ್ನಾಟಕದಲ್ಲಿ ಸೌಹಾರ್ದ ಸಹಕಾರ ಚಳವಳಿ ಅನ್ನೋ ಒಂದು ವಿಷಯದ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬ್ಯಾಂಕುಗಳ ಬಗ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಆದರೆ ಸಹಕಾರದ ಬಗ್ಗೆ ಅಸ್ಪಷ್ಟವಾದ ಕಲ್ಪನೆ ಇರುತ್ತೆ ಅನೇಕರಿಗೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಮೊದಲುಗೊಂಡು ಸಹಕಾರ ಬ್ಯಾಂಕಿಂಗ್ ಬಗ್ಗೆ ಅಥವಾ ಸಹಕಾರ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಪರಿಕಲ್ಪನೆ ಇರಲ್ಲ. ಆದರೆ ಹಾಗಂತ ಸಹಕಾರ ಸಂಸ್ಥೆಗಳ ಬಗ್ಗೆ ಗೊತ್ತೇ ಇಲ್ಲ ಅಂತಲ್ಲ. ಸಹಕಾರ ಸಂಸ್ಥೆಗಳ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅಮೂಲ್ ಯಾರಿಗೆ ಗೊತ್ತೋ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಯಾರಿಗೆ ಗೊತ್ತೋ, ಕ್ಯಾಂಪ್ಕೋ ಯಾರಿಗೆ ಗೊತ್ತೋ, ಅವ್ರಿಗೆಲ್ಲ ಸಹಕಾರ ಅಂದರೆ ಏನು ಅಂತ ಗೊತ್ತಿರುತ್ತೆ. ಅಪೆಕ್ಸ್ ಬ್ಯಾಂಕ್ ಯಾರಿಗೆ ಗೊತ್ತೋ, ಈ ಥರ ಅನೇಕ ಸಂಸ್ಥೆಗಳ ಬಗ್ಗೆ ಗೊತ್ತಿರುತ್ತೆ, ಇಲ್ಲ ಅಂತಲ್ಲ. ಆದರೆ ಸಹಕಾರ ಚಳುವಳಿ ಅಂದ್ರೇನು, ಅದರ ಒಂದು ರೂಪುರೇಷೆಗಳೇನು ಅನ್ನೋದು ಬ್ಯಾಂಕಿಂಗಿನ ರೂಪುರೇಷೆ ಗೊತ್ತಿದ್ದ ಹಾಗೆ ಅನೇಕರಿಗೆ ಪರಿಚಯವಿರೋದಿಲ್ಲ. ಆದ್ದರಿಂದ ಈ ವಿಷಯ ಇದು ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳಿ ನನಗನ್ನಿಸ್ತು. ಇದನ್ನು ಸಲಹೆ ಕೊಟ್ಟೆ. ಅದರಂತೆ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಇದ್ರ ಹಿನ್ನೆಲೆ ನೋಡೋಕ್ಕೆ ಹೋದರೆ ಭಾರತದಲ್ಲಿ ಮುಖ್ಯವಾಗಿ ನಾವು ಕರ್ನಾಟಕದಲ್ಲಿ ನೋಡಬೇಕು. ಆದರೆ ಕರ್ನಾಟಕದಲ್ಲಿ ನೋಡೋಕ್ಕಿಂತ ಸಹಕಾರ ಚಳವಳಿ ಹೇಗೆ ವಿಶ್ವದಲ್ಲಿ ಹೇಗೆ ಬಂತು, ಭಾರತದಲ್ಲಿ ಹೇಗೆ ಬಂತು ಅಂತ ನಾವು ನೋಡಬೇಕಾಗತ್ತೆ. ಭಾರತದ ಸಹಕಾರ ಸಂಘಗಳ ಕಾಯ್ದೆ ಎನ್ಬೋದು, ಅಧಿನಿಯಮ ಅಂತ ಹೇಳ್ಬೋದು, ಎರಡೂ ಪದಗಳು ಬಳಕೆಯಲ್ಲಿದೆ. 1904ರಲ್ಲಿ ಸಹಕಾರ ಸಂಘಗಳ ಕಾಯ್ದೆ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಂತು. ಅದು ಒಂದು ಆ್ಯಕ್ಟು, ಪಾರ್ಲಿಮೆಂಟ್ ಪಾಸ್ ಮಾಡಿರ್ತಕ್ಕಂಥ ಒಂದು ಆ್ಯಕ್ಟು 1904ರಲ್ಲಿ. ಆದರೆ ಅದು ಬಂದಾಗ ಕೇವಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳ ಬಗ್ಗೆ ಮಾತ್ರ ಬಂತು. ಕೋಆಪರೇಟಿವ್ ಸೊಸೈಟಿ ಸಹಕಾರ ಸಂಘ, ಪತ್ತಿನ ಸಹಕಾರ ಸಂಘಗಳು, ಸಾಲ ಸಹಕಾರ ಸಂಘಗಳು, ಅದಕ್ಕೆ ಮಾತ್ರ ಸೀಮಿತವಾಗಿತ್ತು ಈ ಕಾಯ್ದೆ. ಅದಕ್ಕೆ ಏನು ಮಾಡಿದ್ರು, 2012ರಲ್ಲಿ ಅದೇ ಕೇಂದ್ರ ಸರ್ಕಾರ ಇನ್ನೊಂದು ಕಾಯ್ದೆಯನ್ನು ತಂತು. ಅದರಲ್ಲಿ ಕೇವಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಮಾತ್ರ ಅಲ್ಲ, ಪತ್ತಿನ ಸಹಕಾರ ಸಂಘಗಳು ಮಾತ್ರ ಅಲ್ಲ, ಎಲ್ಲ ಬಗೆಯ ಸಹಕಾರ ಸಂಘಗಳನ್ನು ಸೇರಿಸಿ ಭಾರತದ ಸಹಕಾರ ಸಂಘಗಳ ಅಧಿನಿಯಮ ಅಥವಾ ಕಾಯ್ದೆ 2012 ಅಂತ ತಂತು. ಇಲ್ಲಿ ಅಥವಾ ಅದನ್ನು ಮುಂದೆನೂ ಹೇಳ್ಬೋದು ಅಂತ ಕಾಣುತ್ತೆ. ಯಾಕೆಂದರೆ ವೈಫಲ್ಯ ಹೇಳೋಕ್ಕೆ ಮುಂಚೆ ನಾವು ಎರಡನೇ ಸಾಲಿನೊಳಗೇ ವೈಫಲ್ಯಕ್ಕೆ ಸರ್ಕಾರಗಳ ಅತಿ ಹಸ್ತಕ್ಷೇಪವೇ ಮುಖ್ಯ ಕಾರಣ ಅಂತ ಇಲ್ಲಿ ಬರೋದಕ್ಕೆ ಮುಂಚೆ ಕರ್ನಾಟಕದಲ್ಲಿ ಯಾತಕ್ಕೆ ಮುಖ್ಯ ಆಗುತ್ತೆ ಸಹಕಾರ ಚಳುವಳಿ ಅನ್ನೋದಕ್ಕೆ, ಒಂದು ಇಲ್ಲಿ ಉಗಮ ಆಗಿದೆ 1912ರ ಸಹಕಾರ ಸಂಘಗಳ ಅಧಿನಿಯಮದ ಪ್ರಕಾರ ಮೊಟ್ಟ ಮೊದಲನೆಯದಾಗಿ ನೋಂದಾಯಿತವಾದಂಥ ಸಂಸ್ಥೆ ನಮ್ಮ ರಾಜ್ಯದ ಹಿಂದಿನ ಧಾರವಾಡ ಜಿಲ್ಲೆಯ ಗದಗ ತಾಲೂಕಿನ ಕಣಗಿನಹಾಳ ಅನ್ನೋ ಗ್ರಾಮ. ಇದು ನಮಗೆ ಬಹಳ ಮುಖ್ಯವಾಗಿದೆ.
ಇದು ನಮ್ಗೆ ಗೊತ್ತಿರಬೇಕು, ಕರ್ನಾಟಕದವ್ರು ಗೊತ್ತಿರಬೇಕು. ಕರ್ನಾಟಕದ ಸಹಕಾರ ಚಳವಳಿ ಹುಟ್ಟಿದ್ದೇ ಇಲ್ಲಿ ಅಂತ ಹೇಳಬಹುದು. ಯಾಕೆಂದರೆ ಬೇರೆ 2012 ಅಧಿನಿಯಮದಲ್ಲಿ ಮೊಟ್ಟ ಮೊದಲನೇ ಬಾರಿ ನೋಂದಾಯಿತವಾಗಿದ್ದು ಕರ್ನಾಟಕದ ಒಂದು ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘ. ಆಮೇಲೆ ದೇಶದಾದ್ಯಂತ ಎಲ್ಲ ಕಡೆ ಬಂತು, ಇತ್ಯಾದಿ ಅನೇಕ ರೀತಿಯಲ್ಲಿ ಅದು ಬೆಳೀತು. ನಾವು ಈಗ 1904ರಿಂದ 106 ವರ್ಷ ಮುಂದಕ್ಕೆ ಬರೋಣ. ಯಾಕೆಂದರೆ ವಿಷಯ ಈಗಿನ ಸೌಹಾರ್ದ ಸಹಕಾರ ಚಳವಳಿ 2001ರಿಂದ 1997ರಿಂದ ಈಚೆಗೆ ಬಂದಿರೋದು. ಆದ್ದರಿಂದ ನಾವು ಶತಮಾನಗಳನ್ನು ಸ್ವಲ್ಪ ಬೇಗ ಸಾಗಿಸಬೇಕಾಗತ್ತೆ. ಸಹಕಾರ ಚಳವಳಿಯ ವೈಫಲ್ಯಕ್ಕೆ ಸಹಕಾರ ಸಂಘಗಳ ಸರ್ಕಾರಗಳ ಅತಿ ಹಸ್ತಕ್ಷೇಪವೇ ಮುಖ್ಯ ಕಾರಣ ಅಂಥೇಳಿ ಅರ್ಧನಾರೀಶ್ವರನ್ ಸಮಿತಿ 1987ರಲ್ಲಿ ವರದಿ ಕೊಡ್ತು. 1980ರಷ್ಟೊತ್ತಿಗೆ ಸ್ವಲ್ಪ ಸಹಕಾರಗಳು ವಿಫಲವಾಗ್ತಿದೆಯೇನೋ ಅನ್ನೋ ಭಾವನೆ ಬಲವಾಗಿತ್ತು. ಅದಕ್ಕೂ ಮುಂಚೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸಹಕಾರಕ್ಕೆ ಏನೇ ಪ್ರೋತ್ಸಾಹ ಕೊಡ್ತಾ ಬಂದ್ರೂ 56ನೇ ಇಸ್ವಿಯಷ್ಟೊತ್ತಿಗೆ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ, ಗೋರ್ವಾಲಾ ಸಮಿತಿ ಅಂತ ಕೂಡ ಅದನ್ನು ಹೇಳ್ತಾರೆ, ಗೋರ್ವಾಲಾ ಅವರ ಅಧ್ಯಕ್ಷತೆಯಲ್ಲಿದ್ದಂಥ ಸಮಿತಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಉಗಮಕ್ಕೆ ಕಾರಣವಾದಂಥ ಸಮಿತಿ, ಆ ಸಮಿತಿಯಲ್ಲಿ ಗ್ರಾಮೀಣ ಸಾಲಗಳು, ಗ್ರಾಮೀಣ ಉದ್ದರಿಯ ಅದನ್ನು ಬಲಪಡಿಸೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಗೋರ್ವಾಲಾ ಸಮಿತಿನ ನೇಮಿಸಿದ್ರು. ಅದರ ವರದಿನಲ್ಲಿ ಹೇಳಿದ್ರು, ಭಾರತದಲ್ಲಿ ಸಹಕಾರ ಸಂಘಗಳು ವಿಫಲವಾಗುತ್ತಿವೆ, ಆದರೆ ಅದು ವಿಫಲವಾಗಬಾರದು ಅಂತ ಅವ್ರು ಹೇಳಿದ್ರು. ಆವಾಗ ಆ ಮಾತು ಕೂಡ ಬಹಳ ಮುಖ್ಯ. ಅಂದರೆ ಈ ವೈಫಲ್ಯ ಏನು ಹೊಸದಾಗಿ ಕಂಡು ಬಂದಿದ್ದು ಅಂತೇನು ಹೇಳೋಕ್ಕಾಗಲ್ಲ. 56ನೇ ಇಸ್ವಿ ಎಷ್ಟೊತ್ತಿತ್ತು, 80ನೇ ಇಸ್ವಿ ಎಷ್ಟೊತ್ತಿಗೆ ಇದಕ್ಕೇನಾದರೂ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಅರ್ಧನಾರೀಶ್ವರನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಯಾತಕ್ಕೆ ಇದು ಹೆಚ್ಚಾಗಿ ವಿಫಲ ಆಗ್ತಿದೆ ಸಹಕಾರ ಚಳುವಳಿ ಭಾರತದಲ್ಲಿ ಅಂತ ಕೇಳಿದ್ದಕ್ಕೆ ಆ ವರದಿಯೊಳಗೆ ಹೇಳಿದ್ರು ಸರ್ಕಾರಗಳ ಅತಿ ಹಸ್ತಕ್ಷೇಪನೇ ಇದು ಕಾರಣ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಸಮಿತಿ ಚೌಧರಿ ಬ್ರಹ್ಮಪ್ರಕಾಶನ್ ಅವರ ನೇತೃತ್ವದಲ್ಲಿ ಇನ್ನೊಂದು ಸಮಿತಿ ಮಾಡಿದ್ರು. ಆ ಸಮಿತಿಯೊಳಗೆ ಏನು ಹೇಳಿದ್ರು, ಎಲ್ಲ ರಾಜ್ಯಗಳಲ್ಲೂ ಸಹಕಾರ ಎರಡೂ ಸರ್ಕಾರಗಳಡಿ ಬರುತ್ತೆ, ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಸೇರಿದಂಥ ಕ್ಷೇತ್ರ ಅದು ಸಂವಿಧಾನದ ಪ್ರಕಾರ. ಬ್ರಹ್ಮಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಇದಕ್ಕೊಂದು ಮಾದರಿ ಅಧಿನಿಯಮವನ್ನು, ಮಾದರಿ ಕಾಯ್ದೆಯನ್ನು ಒಂದು ರೂಪಿಸ್ಕೊಡಿ. ಸರ್ಕಾರಗಳ ಹಸ್ತಕ್ಷೇಪ ಇರಬಾರ್ದು ಹೆಚ್ಚಾಗಿ, ಆದರೆ ಸಹಕಾರ ಸಂಘಗಳಿಗೆ ಅನುಕೂಲ ಆಗಬೇಕು ಅಂಥ ಕರಡು ಸಿದ್ಧಪಡಿಸಿ ಅಂತ ಹೇಳಿದ್ರು. ಆ ರೀತಿ ಒಂದು ಡ್ರಾಫ್ಟು, ಒಂದು ಮಾದರಿ ಅಧಿನಿಯಮವನ್ನು ಈ ಬ್ರಹ್ಮಪ್ರಕಾಶ್ ಅವರ ನೇತೃತ್ವದಲ್ಲಿ ಸಮಿತಿ ಎಲ್ಲ ರಾಜ್ಯಗಳದ್ದು ಅವ್ರು ಪರಿಶೀಲಿಸಿದ್ರು. ಎಲ್ಲಿ ಚೆನ್ನಾಗಿದೆ, ಯಾವ್ಯಾವ ಅಂಶಗಳು ಸಹಕಾರ ಸಂಘಗಳಿಗೆ ಅನುಕೂಲವಲ್ಲ, ಯಾವುದ್ರಲ್ಲಿ ಅತಿ ಹಸ್ತಕ್ಷೇಪ ಆಗುತ್ತೆ, ಅದನ್ನೆಲ್ಲ ನೋಡಿ ಒಂದು ಕರಡನ್ನು ಮಾಡಿದ್ರು 1991ರಲ್ಲಿ. ಆಮೇಲೆ ಅದು ಕರ್ನಾಟಕದ ವಿಧಾನಮಂಡಲದಲ್ಲಿ ಅದನ್ನು ಮಂಡಿಸಿದ್ರು. ರಾಜ್ಯಗಳು ಅಂಗೀಕರಿಸ್ಬೇಕು ಅದನ್ನು. ಕೇಂದ್ರ ಸರ್ಕಾರ ಶಿಫಾರಸು ಮಾಡ್ತು, ಇದನ್ನು ನೀವು ಅಳವಡಿಸ್ಕೊಳ್ಳಿ, ಈ ಕರಡನ್ನು ತೊಗೊಂಡು ನೀವು ಮಾಡ್ಕೊಳ್ಳಿ ಅಂತ ರಾಜ್ಯಗಳಿಗೆ ಹೇಳಿದ್ರು ಕೂಡ ರಾಜ್ಯ ಸರ್ಕಾರಗಳು ಅದನ್ನು ವಿಧಾನಸಭೆಯಲ್ಲಿ ಅದನ್ನು ಒಪ್ಕೋಬೇಕು. ಅದನ್ನು ಮಂಡಿಸಿದ್ದಾದರೂ ಕೂಡ ಅದನ್ನು ಎರಡೂ ಸದನಗಳ ಅಂಗೀಕಾರ ಆಗೋದಕ್ಕೆ ಬಹಳ ವಿಳಂಬ ಆಗ್ತಾಯಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು, ಜಸ್ಟಿಸ್ ರಾಮಾ ಜೋಯಿಸ್ ಅವರ ಅಧ್ಯಕ್ಷತೆಯಲ್ಲಿ ಸೌಹಾರ್ದ ಸಂವರ್ಧನ ಸಮಿತಿ ಅನ್ನೋ ಒಂದು ಸಮಿತಿಯನ್ನು ಮಾಡಿ ರಾಮಾ ಜೋಯಿಸ್ ಅವರ ನೇತೃತ್ವದಲ್ಲಿ ಹೋರಾಟ ಶುರುವಾಯಿತು. ಆ ಸಮಿತಿಯ ಹೋರಾಟ ಅಂದರೆ ಒತ್ತಡ, ಸರ್ಕಾರದ ಮೇಲೆ ಒತ್ತಡ ಹಾಕಿ ಅದನ್ನು ಜಾರಿಗೆ ತರಬೇಕು ಅಂತ ಈ ಸಮಿತಿ ಮತ್ತು ಇನ್ನೊಂದು ಕರ್ನಾಟಕ ಸಹಕಾರ ಭಾರತಿ ಅಂತ ಒಂದು ಸಂಸ್ಥೆ, ಇವೆರಡರ ಜಂಟಿ ಪರಿಶ್ರಮದ ಫಲವಾಗಿ 2001ರಿಂದ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ಜಾರಿಗೆ ಬಂದಿದ್ದು 2001ರಲ್ಲಿ, ಆದರೆ ಅಧಿನಿಯಮ 1997 ಅಂತಲೇ ಹೇಳಿದೆ. ಇದು ಉದಾರ ಸಹಕಾರ ಅಧಿನಿಯಮ. ಅಂದರೆ ಸಹಕಾರ ಅಧಿನಿಯಮನೇ ಇದು. ಕಾನೂನು ಸಹಕಾರ ಸಂಘಗಳ ಕಾಯ್ದೆ ಇದ್ದ ಹಾಗೆ ಕಾನೂನು, ಹೆಚ್ಚಿನ ಅಂಶಗಳು ಸಾಮಾನ್ಯವಾಗಿದೆ, ಆದರೆ ಸರ್ಕಾರದ ಹಸ್ತಕ್ಷೇಪ ಜಾಸ್ತಿ ಇಲ್ಲ, ಕನಿಷ್ಠ ಹಸ್ತಕ್ಷೇಪ ಇರೋ ಥರ ಈ ಕಾಯ್ದೆ ಇದೆ ಅನ್ನೋದನ್ನು ಮೊಟ್ಟ ಮೊದಲು ತಿಳಿಸಿದ್ರೆ ಸೌಹಾರ್ದದ ಒಂದು ಸಂಕ್ಷಿಪ್ತವಾದ ಪರಿಚಯನೂ ಇಲ್ಲೇ ಆಗೋಗ್ಬಿಡುತ್ತೆ ಈ ಮಾತು ಹೇಳಿದರೆ. ಅಂದ್ರೇನು, ಸಹಕಾರ ಸಂಘಗಳ ಕಾಯ್ದೆ ಏನಿದೆ 1912 ಅದೇ ಕಾಯ್ದೆನೇ, ಆದರೆ ಅದು ಆಮೇಲೆ 59ನೇ ಇಸ್ವಿವರೆಗೂ ಮಾರ್ಪಾಟುಗಳಾಗ್ತಾನೆ ಇತ್ತು, ಆವಾಗ ಆಗ್ತಿರುತ್ತೆ. 1959ವರೆಗೂ ಇಟ್ಕೊಂಡ್ರು ಕೂಡ ಅದಕ್ಕೂ ಇದಕ್ಕೂ ಸಾಮ್ಯಗಳು ಬಹಳ ಇದೆ, ಸೌಹಾರ್ದ ಕಾಯ್ದೆಗೂ ಅದಕ್ಕೂ. ಆದರೆ ಸರ್ಕಾರದ ಹಸ್ತಕ್ಷೇಪ ಬಹಳ ಕಡಿಮೆ ಇದೆ. ಅದರ ಕೆಲವು ಅಂಶಗಳನ್ನ ಮುಂದೆ ನೋಡೋಣ. ಇನ್ನು ಸಹಕಾರ ಚಳವಳಿ ಭಾರತದಲ್ಲ ಆಯಿತು, ಇದರಲ್ಲಿ ಆದರೆ ಹಿನ್ನೆಲೆ ಇನ್ನೂ ಹಿಂದಕ್ಕೆ ಹೋದರೆ ರಾಬರ್ಟ್ ಓವನ್ ಅನ್ನೋ ಒಬ್ಬ ಮಹಾಶಯ ಇಂಗ್ಲೆಂಡ್ನವರು 1771ರಿಂದ 1858ವರೆಗೂ ಇದ್ದರು. ಅವರು ಬಹಳ ದೊಡ್ಡ ಹತ್ತಿ ವ್ಯಾಪಾರದಲ್ಲಿ ಬಹಳ ಶ್ರೀಮಂತರಾದವರು, ತುಂಬ ಶ್ರೀಮಂತರಾದವರು.
ಅನೇಕ ಕಾರ್ಖಾನೆಗಳು, ಅನೇಕ ಹತ್ತಿ ವ್ಯಾಪಾರ ಬಹಳ ನೌಕರರು ಅವ್ರ ಹತ್ರ ಎಲ್ಲ ಇದ್ದರು. ಅವನು ಆ ಮಹಾಶಯ ಈ ಸಹಕಾರ ಚಳವಳಿಯ ಪಿತಾಮಹ. ಸೌಹಾರ್ದಕ್ಕೆ ಅಂತಲ್ಲ, ಸಹಕಾರ ಚಳವಳಿಗೆ ಅವರು ಪಿತಾಮಹ. ಅವರನ್ನು ನಾವು ನೆನೆಸ್ಕೋಬೇಕಾಗತ್ತೆ ಸಹಕಾರದ ಬಗ್ಗೆ ನಾವು ಚಿಂತನೆ ಮಾಡುವಾಗ. ತನ್ನ ನೌಕರರು ಅವರ ಕುಟುಂಬಗಳ ರಕ್ಷಣೆ, ಅವರ ಕುಟುಂಬದ ಪರಿಸರ, ಅವರ ಮಕ್ಕಳಿಗೆ ಶಿಕ್ಷಣ ಅವೆಲ್ಲ ಚೆನ್ನಾಗಾಗಬೇಕು, ಅವರ ಬದುಕು ಹಸನಾಗಬೇಕು ಅನ್ನೋ ಒಂದು ಉದಾರವಾದ ನಂಬಿಕೆಯಿಂದ ಆತ ಸಹಕಾರ ಮಳಿಗೆಯನ್ನು ಸ್ಥಾಪಿಸಿದ. ಒಂದು ಕೋಆಪರೇಟಿವ್ ಸೊಸೈಟಿ, ಒಂದು ಕೋಆಪರೇಟಿವ್ ಸ್ಟೋರ್ಸ್ ಒಂದು ಸ್ಥಾಪಿಸಿದ. ಅದೇ ಮೊಟ್ಟ ಮೊದಲ ಸಹಕಾರ ಸಂಘ. ಆಮೇಲೆ 19ರ ಶತಕದಲ್ಲಿ ಯುರೋಪ್ ಮತ್ತು ಫ್ರಾನ್ಸ್ ಈ ಚಳುವಳಿನಲ್ಲಿ ಬೇಕಾದಷ್ಟು ಸಂಸ್ಥೆಗಳನ್ನೆಲ್ಲ ಆರಂಭಿಸಿ ಏನಿದು ಸಹಕಾರ ಚಳುವಳಿ, ಸಹಕಾರ ಸಂಸ್ಥೆ ಅಂದರೆ ಏನು ಅನ್ನೋದು ಸ್ಪಷ್ಟ ಆಯಿತು. ಆಮೇಲೆ 1844ರಲ್ಲಿ ರಾಕ್ಡೇಲ್ ಸೊಸೈಟಿ ಆಫ್ ಈಕ್ವಿಟಬಲ್ ಪಯನೀರ್ಸ್ ಅನ್ನೋ ಸಂಸ್ಥೆ ಆರಂಭಿಸಿದ ಸಹಕಾರ ಸಂಘನೇ ಆಧುನಿಕ ಸಹಕಾರ ಚಳುವಳಿಯ ಬುನಾದಿ, ಅದು ಫೌಂಡೇಶನ್. ಆಮೇಲೆ ಸಹಕಾರ ಕೋಆಪರೇಟಿವ್ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್, ಸಹಕಾರ ಪತ್ತಿನ ಸಂಸ್ಥೆಗಳು, ಸಹಕಾರ ಸಾಲದ ಸಂಸ್ಥೆಗಳು ಅಥವಾ ಉದ್ದರಿ ಸಂಸ್ಥೆಗಳು, ಇದು ಮತ್ತು ಬ್ಯಾಂಕ್ಗಳು ಆರಂಭ ಆಗಿದ್ದು ಜರ್ಮನಿಯಲ್ಲಿ ಆರಂಭ ಆಯಿತು. ಆಮೇಲೆ ಈ ಮೊದಲೇ ಹೇಳಿದ ಹಾಗೆ ಭಾರತದ ಪ್ರಥಮ ಕೃಷಿ ಸಹಕಾರ ಸಂಘ ಕರ್ನಾಟಕದ ಅಂದಿನ ಧಾರವಾಡ ಜಿಲ್ಲೆಯ ಗದಗ ತಾಲೂಕಿನ ಕಣಗಿನಹಾಳದಲ್ಲಿ 1905 ಮೇ 8ರಂದು ಪ್ರಾರಂಭವಾಯಿತು. ಅದೇನೇ 1912ರಲ್ಲಿ ಫಸ್ಟು ನೋಂದಾವಣೆ ಆಗಿತ್ತು. ಇದು ಸಹಕಾರ ತತ್ವಗಳೇನು? ಒಂದು ಸಹಕಾರ ಸಂಘದಲ್ಲಿ ನೋಂದಾವಣೆ ಆಗಬೇಕಾದ್ರೆ ಯಾವುದೇ ಕಾಯ್ದೆ, ಹಳೆ ಕಾಯ್ದೆ ಆಗಲಿ ಈಗಿನ ಹೊಸ ಸೌಹಾರ್ದ ಕಾಯ್ದೆ ಆಗಲಿ, ಎರಡರಲ್ಲಿ ಯಾವ ಆಯ್ಕೆ ಇದೆ, ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಸ್ವಯಂ ಪ್ರೇರಿತ ಎಲ್ಲ ಸಹಕಾರ ಸಂಸ್ಥೆಗಳು ಅನ್ವಯಿಸುತ್ತೆ. ಕೇವಲ ಪತ್ತಿನ ಸಂಘಗಳಿಗೆ ಮಾತ್ರ ಅಲ್ಲ, ಎಲ್ಲ ಬಗೆಯ ಸಹಕಾರ ಸಂಘಗಳಿಗೂ ಅನ್ವಯ ಆಗ್ತಕ್ಕಂಥ ಸಹಕಾರ ತತ್ವಗಳು ಅಂತಾರಾಷ್ಟ್ರೀಯವಾಗಿ ಇದು ಒಪ್ಪಿತವಾಗಿರುವಂಥದ್ದು. ಇದರಲ್ಲಿ ಆ ಕಾಲಕ್ಕೆ ಮಾರ್ಪಾಟುಗಳಾಗ್ತಾ ಬಂದು ಇವತ್ತಿರೋ ಸ್ಥಿತಿ ಇದು. ಯಾಕೆಂದರೆ ಬದಲಾವಣೆಗಳಾಗ್ತಾ ಬಂದಿದೆ. 10 ವರ್ಷಕ್ಕೆ 20 ವರ್ಷಕ್ಕೆ ಮತ್ತೆ ಪರಿಶೀಲಿಸಿ ಇದನ್ನು ಪುನರ್ರೂಪಿಸಿದ್ದಾರೆ. ಆ ತತ್ವಗಳನ್ನ ಇಲ್ಲಿ ನೋಡೋಣ. ಇದು ಬಹಳ ಮುಖ್ಯ. ಇಂದಿನ ಸಹಕಾರ ಚಳುವಳಿಯ ವೈಫಲ್ಯ ಅಥವಾ ಸಾಫಲ್ಯ ಏನೇ ಇದ್ದರೂ ಇದರ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಇಲ್ದಿದ್ರೆ ಸಹಕಾರ ಸಂಘಗಳೆಲ್ಲ ವಿಫಲವಾಗೋಯ್ತು ಅಂಥೇಳಿ ನಾವು ಟೀಕೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಯಾಕೆಂದರೆ ಮೂಲ ತತ್ವಗಳನ್ನು ನಾವು ಮರೆತರೆ ವಿಫಲವಾಗೋದು ಸಹಜ. ಯಾರನ್ನೂ ದೂರ ಹಾಗಿಲ್ಲ. ಮೂಲ ತತ್ವಗಳಿಂದ ನೀವು ಗಾಳಿಗೆ ತೋರ್ಬಿಟ್ರೆ ನಾವು ಎಲ್ಲಿ ಸಾಫಲ್ಯ ಸಿಗುತ್ತೆ? ಆದ್ದರಿಂದ ಮೂಲ ತತ್ವಗಳನ್ನು ಕೊನೆ ಪಕ್ಷಕ್ಕೆ ಗಮನಿಸಬೇಕು, ಯಾವಾಗಲೂ ಮನಸ್ಸಲ್ಲಿ ಇಟ್ಕೋಬೇಕು. ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ ಇರಬೇಕು ಸದಸ್ಯರಿಗೆ. ಪ್ರಜಾಸತ್ತಾತ್ಮಕ ಸದಸ್ಯ ಹತೋಟಿ, ಡೆಮಾಕ್ರೆಟಿಕ್ ಕಂಟ್ರೋಲ್ ಆಫ್ ಮೆಂಬರ್ಶಿಪ್. ಆರ್ಥಿಕ ಚಟುವಟಿಕೆಗಳಲ್ಲಿ ಸದಸ್ಯರು ಪಾಲ್ಗೊಳ್ಳಬೇಕು. ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ ಇರಬೇಕು. ಸ್ವಾಯತ್ತತೆ, ಅಟಾನಮಿ ಇರಬೇಕು ಆ ಸಂಘಗಳಿಗೆ. ಆಮೇಲೆ ಶಿಕ್ಷಣ, ತರಬೇತಿ ಮತ್ತು ಪ್ರಚಾರಕ್ಕೆ ಮಹತ್ವ ಇದೆ. ಆಮೇಲೆ ಇನ್ನೊಂದು 6ನೇದು ಬಹಳ ಮುಖ್ಯವಾದ ಅಂಶ, ಸಹಕಾರ ಸಂಘಗಳ ನಡುವೆ ಸಹಕಾರಿಗಳ ನಡುವೆ ಕೋಆಪರೇಷನ್ ಅಮಾಂಗ್ ಕೋಆಪರೇಟಿವ್ಸ್ ಅನ್ನೋದು ಇನ್ನೊಂದು ತತ್ವ. ಕೋಆಪರೇಟಿವ್ಸು ಒಬ್ರಿಗೊಬ್ಬರು, ಒಂದು ಕೋಆಪರೇಟಿವ್ ಸಂಸ್ಥೆ ಇನ್ನೊಂದು ಕೋಆಪರೇಟಿವ್ ಸಂಸ್ಥೆಗೆ ಸಹಾಯ ಮಾಡಬೇಕು, ನೆರವಾಗಬೇಕು. ಅದೊಂದು ಬಹಳ ಮುಖ್ಯವಾದಂಥ ತತ್ವ. ಅದು ಆಗ್ತಾನೂ ಇದೆ. ಆಮೇಲೆ ಸಾಮಾಜಿಕ ಕಳಕಳಿ, ಸೋಷಿಯಲ್ ಕನ್ಸರ್ನ್ ಇದಿರಬೇಕು. ಇದು ಕೊನೆಯ ಒಂದು ತತ್ವ. ಆಮೇಲೆ 1995 ಹೊತ್ತಿಗೆ ಇದು ಸೇರಿಕೊಂಡಿದ್ದು. ಆಮೇಲೆ 1895 ಹಿಂದೆಯೇ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿಕೂಟ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅನ್ನೋ ಒಂದು ವೇದಿಕೆ ಸ್ಥಾಪನೆ ಆಯಿತು. ಭಾಳ ಹಿಂದೆ 1895 ಅಂದರೆ ನೋಡ್ಕೊಳ್ಳಿ, 125 ವರ್ಷಗಳ ಮೇಲಾಯಿತು, 128 ವರ್ಷನೇ ಆಯಿತು ಅದು ಸ್ಥಾಪನೆ ಆಯಿತು. ಇವತ್ತು 112 ದೇಶಗಳಲ್ಲಿ 318 ಬೃಹತ್ ಸಹಕಾರ ಒಕ್ಕೂಟಗಳಿವೆ. ಭಾಳ ದೊಡ್ಡ ಬೃಹತ್ ಅಂದರೆ ಕೆಲವು ಬೃಹತ್ ಭಾರತದಲ್ಲಿರುವಂಥ ಬೃಹತ್ ಸಂಸ್ಥೆಗಳನ್ನು ನಾವು ಮುಂದೆ ನೋಡೋಣ. 318 ಬೃಹತ್ ಸಹಕಾರ ಒಕ್ಕೂಟಗಳಿವೆ. ಅದಲ್ಲದಿರ ಸಣ್ಣ ಸಹಕಾರ ಒಕ್ಕೂಟಗಳು ಸಾವಿರಾರಿದೆ. ಸಹಕಾರ ಸಂಘಗಳು ಲಕ್ಷಗಳ ಸಂಖ್ಯೆಯಲ್ಲಿದೆ. ಆ ಅಂಕಿಅಂಶಗಳನ್ನೆಲ್ಲ ನಾನು ಕೊಡೋದಕ್ಕೆ ಹೋಗಲ್ಲ, ಯಾಕೆಂದರೆ ಆ ಅಂಕಿಅಂಶಗಳು ಏನು ಹೆಚ್ಚಿನ ಒಂದು ಉಪಯೋಗ ಆಗಲ್ಲ. ಬಹಳ ದೊಡ್ಡದಿದೆ ಅನ್ನೋದನ್ನು ಮಾತ್ರ ನಾವು ಗಮನಿಸಬೇಕು. 112 ದೇಶದಲ್ಲಿದೆ, ಕೇವಲ ಭಾರತ ಮಾತ್ರ ಅಲ್ಲ, ಭಾಳ ದೇಶಗಳಲ್ಲಿದೆ. ಇದು ಯುರೋಪು ಅಲ್ಲೆಲ್ಲ ಆರಂಭ ಆದರೂ ಕೂಡ ಅಮೆರಿಕಾದಲ್ಲೂ ಇದೆ. ಎಲ್ಲ ದೇಶಗಳು 112 ದೇಶಗಳಲ್ಲಿ 318 ಬೃಹತ್ ಸಹಕಾರ ಒಕ್ಕೂಟಗಳಿವೆ. ಪ್ರತಿ ವರ್ಷ ಜುಲೈ ತಿಂಗಳ ಮೊದಲನೇ ಶನಿವಾರ ಅಂತಾರಾಷ್ಟ್ರೀಯ ಸಹಕಾರ ದಿನ ಅಂತ ಇನ್ನು ನಮಗೆ ಗೊತ್ತಿದೆ. ಎಲ್ಲ ದಿವಸವೂ ಏನಾದರೂ ಒಂದು ವಿಷಯ ಇರುತ್ತೆ. ಮೊನ್ನೆ ಒಂದು ಫ್ರೆಂಡ್ಶಿಪ್ ಡೇ ಆ ಥರ. ಆದರೆ ಇದನ್ನು ಬಹಳ ಗಂಭೀರವಾಗಿ ಆಚರಿಸ್ತಾರೆ. ಕಳೆದ ವರ್ಷ ಸಹಕಾರದ 100ನೇ ದಿನ ಆಯಿತು. 100ನೇ ವರ್ಷ ಸಹಕಾರ ದಿನ 100ನೇದು. ಆದ್ದರಿಂದ ಕಳೆದ ವರ್ಷವನ್ನು 2022ನ್ನ ಸಹಕಾರ ವರ್ಷ ಅಂತಲೇ ಕರೆದರು. ಯಾಕೆಂದರೆ
ಈ ದಿನಗಳ ಆಚರಣೆ ಶುರುವಾಗಿ 100 ವರ್ಷ ಆಗಿತ್ತು. ಸಹಕಾರ ವರ್ಷ ಅಂತಲೇ ಕರೆದೋದಕ್ಕೆ ವಿಶೇಷ ಕಾರ್ಯಕ್ರಮಗಳನ್ನ ಅದಕ್ಕೆ ಹಮ್ಮಿಕೊಂಡ್ರು. ಪ್ರತಿ ವರ್ಷದ ಜುಲೈ ತಿಂಗಳ ಮೊದಲನೇ ಶನಿವಾರನೇ ಸಹಕಾರ ದಿನ. ಕಳೆದ ಬಾರಿ ಜುಲೈ 2 ಬಂತು, ಈ ಸಾರಿ ಜುಲೈ 1ಕ್ಕೆ ಆಯಿತು. ಮೊದಲನೇ ಶನಿವಾರ ಜುಲೈನಲ್ಲಿ ಯಾವಾಗ ಬರುತ್ತೋ ಅದೇನೇ ಸಹಕಾರ ದಿನ. ಅಷ್ಟಲ್ದಿರ ನವಂಬರ್ 14ರಿಂದ 20ನೇ ತಾರೀಕು ನಾವು ಭಾರತದವರು ಮಕ್ಕಳ ದಿನಾಚರಣೆ ಅಂತ ಜ್ಞಾಪಕ ಇಟ್ಕೋಬೋದು. ನವಂಬರ್ 14ರಿಂದ 20ರವರೆಗೆ ಒಂದು ವಾರ ಸಹಕಾರ ಸಪ್ತಾಹವನ್ನು ಆಚರಿಸ್ತಾರೆ. ಇದರಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ, ರಾಷ್ಟ್ರೀಯ ವೇದಿಕೆಗಳಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲ ಮಟ್ಟಗಳಲ್ಲೂ ಸಹಕಾರದ ಬಗ್ಗೆ ಒಂದು ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯ ಈ ವಾರದಲ್ಲಿ ಈ ಸಪ್ತಾಹದಲ್ಲಿ, ಈ ದಿನದಲ್ಲಿ ನಡೆಯುತ್ತೆ. ಸಹಕಾರ ಕುರಿತಂಥ ವಿಚಾರ ಸಂಕಿರಣಗಳು, ಚರ್ಚೆಗಳು, ಆ ಥರದ್ದೆಲ್ಲ. ಆಮೇಲೆ ಇದುವರೆಗೂ ಸಹಕಾರ ನಡೆದು ಬಂದಂಥ ದಾರಿ, ಅದರಲ್ಲೇನು ಲೋಪದೋಷಗಳು, ಏನು ಪ್ರಗತಿ ಏನಿದೆ ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಮುಂದಿನ ಹಾದಿಯನ್ನು ಗುರುತಿಸ್ಕೊಳ್ತಕ್ಕಂಥ ಅವಧಿ ಇದು. ನವಂಬರ್ 14ರಿಂದ 24 ಕೇವಲ ಪ್ರಚಾರ ಅಂತಲ್ಲ, ಎಲ್ಲ ರೀತಿಯ ಚರ್ಚೆ ಮತ್ತು ವಿಚಾರ ವಿನಿಮಯ, ಪರಾಮರ್ಶೆ, ಅಂತರಾವಲೋಕನ ಎಲ್ಲವೂ ಇದರಲ್ಲಿ ನಡೆಯುತ್ತೆ. ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ನಡೆಯುತ್ತೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ಸಹಕಾರ ಸಂಸ್ಥೆಗಳಿದೆ ಕರ್ನಾಟಕದಲ್ಲಿ, ಈ ಬೆಂಗಳೂರಲ್ಲಿ ಕೂಡ ನಡೆಯುತ್ತೆ. ನಾನು ಅದು ಕೆಲವರಲ್ಲಿ ಭಾಗವಹಿಸಿದ್ದೀನಿ. ನಾನು ಕೆಲಸ ಮಾಡ್ತಕ್ಕಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ರೂರಲ್ ಬ್ಯಾಂಕಿಂಗ್, ಅದಿರೋದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ತಿರ ಕೋಆಪರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರೆಯೋ ಒಂದು ಆವರಣ ಇದೆ. ಅಲ್ಲಿ 4-6 ಸಹಕಾರ ಸಂಸ್ಥೆಗಳು ಅಲ್ಲಿ ತರಬೇತಿ ನಡೆಸ್ತಾ ಇದೆ. ಅದರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಬ್ಯಾಂಕಿಂಗ್ ಕೂಡ ಒಂದು. ಆದರೆ ಸಹಕಾರ ಸಂಸ್ಥೆ ಅಲ್ಲ, ನಾನು ಇದ್ದಿದ್ದಲ್ಲಿ. ಅಲ್ಲಿ ಈ ಸಹಕಾರ ಸಪ್ತಾಹ ಪ್ರತಿ ವರ್ಷ ನವಂಬರ್ 14ರಿಂದ 20ರವರೆಗೂ ದಿನಾಗಲೂ ಸಹಕಾರದ ಬಗ್ಗೆ ಉಪನ್ಯಾಸಗಳು, ಚರ್ಚೆಗಳು ಇರೋದು ಆ ವಾರದಲ್ಲಿ. ಅದನ್ನು ನಾನು ಸ್ಮರಿಸ್ತೀನಿ ಇಲ್ಲಿ. ಅದೇ ನನ್ನ ಈ ಚಿಂತನೆಗೆ. ಇಲ್ಲದಿದ್ದರೆ ನಾನು ವಾಣಿಜ್ಯ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದವನು. ನಾನು 35 ವರ್ಷ ಅಲ್ಲೇ ಬೋಧನೆ ಮಾಡಿದವನು. ಈ ಸಹಕಾರ ಕ್ಷೇತ್ರ ನನಗೆ ಪರಿಚಿತವಾಗಿದ್ದು ಆ ಮೂಲಕನೇ, ಈ ಸಹಕಾರ ಸಪ್ತಾಹಗಳ ಮೂಲಕನೇ. ಅದೇ ಆವರಣದಲ್ಲಿ ನಾನು ಕೆಲಸ ಮಾಡಿದ್ರಿಂದ ನನಗಿದರ ಒಂದು ಅಂಟು. ಸಹಕಾರ ಬ್ಯಾಂಕ್ಗಳ ಬಗ್ಗೆ ಕೆಲವು ಗೈಡ್ಗಳನ್ನು ಬರೆಯುವಂಥ ಒಂದು ಅವಕಾಶ ನನಗೆ ದೊರೆಯಿತು ಬೇರೆ ಸ್ನೇಹಿತರ ಜೊತೆಯಲ್ಲಿ. ಈ ಸಹಕಾರಕ್ಕೊಂದು ಧ್ವಜ ಕೂಡ ಇದೆ. ಸಾಮಾನ್ಯವಾಗಿ ಈ ಚಿಹ್ನೆಗಳು, ಈ ಧ್ವಜ ಇವೆಲ್ಲ ಸ್ಫೂರ್ತಿಯನ್ನು ಕೊಡೋದಕ್ಕೆ, ಉತ್ತೇಜನ ಕೊಡೋಕ್ಕೆ, ಪ್ರೇರೇಪಣೆಗಳನ್ನು ಕೊಡೋದಕ್ಕೆ ಇವೆಲ್ಲ ಬೇಕಾಗುತ್ತೆ. ರಾಷ್ಟ್ರಕ್ಕೊಂದು ಧ್ವಜ ಇದ್ದ ಹಾಗೆ, ನಮ್ಮ ರಾಜ್ಯಕ್ಕೊಂದು ಧ್ವಜ ಇದ್ದಕ್ಕೆ ಸಹಕಾರಕ್ಕೂ ಕೂಡ ಒಂದು ಧ್ವಜ ಇದೆ. ಸಪ್ತವರ್ಣದ ಧ್ವಜ, ಕಾಮನ್ ರೈನ್ಬೋ ಫ್ಲ್ಯಾಗ್ ಅಂತ ಇದನ್ನು ಹೇಳ್ತಾರೆ. ಅಂತಾರಾಷ್ಟ್ರೀಯ ಒಕ್ಕೂಟ ಇದನ್ನು ಅಂಗೀಕರಿಸಿದೆ. ಇದರಲ್ಲಿ ಬೇರೆ ಬೇರೆ ಸಂಕೇತಗಳು, ಕೇಸರಿ, ಬಿಳಿ, ಹಸಿರು ಏನನ್ನು ಸಂಕೇತಿಸುತ್ತೆ ಅಂತ ನಾವು ಹೇಳಿದಾಗೆ, ಕೆಂಪು ಒಟ್ಟಾಗಿ ನಿಲ್ಲುವಂಥ ಧೈರ್ಯವನ್ನು ಸೂಚಿಸುತ್ತೆ. ಕಿತ್ತಳೆ ಆರೆಂಜು ಭರವಸೆ ಮತ್ತು ಸಾಧ್ಯತೆಗಳನ್ನು ತೋರಿಸುತ್ತೆ. ಹಳದಿ ಬಣ್ಣ ಸ್ನೇಹ ಹಾಗೂ ಸೌಹಾರ್ದ, ಪರಸ್ಪರ ಕಾಳಜಿಯನ್ನು ತೋರಿಸುತ್ತೆ. ಹಸಿರು ಸಮೃದ್ಧಿಯನ್ನು ತೋರಿಸುತ್ತೆ. ದಟ್ಟ ನೀಲಿ 2 ಇದೆ. ದಟ್ಟ ನೀಲಿ, ಇಂಡಿಗೋ ಆ್ಯಂಡ್ ಬ್ಲೂ 2 ತಗೊಂಡ್ರೆ, ದಟ್ಟ ನೀಲಿ ಡಾರ್ಕ್ ಬ್ಲೂ ಕಠಿಣ ಪರಿಶ್ರಮ ಮತ್ತು ತಾಳ್ಮೆ. ತೆಳು ನೀಲಿ ಮೇರೆ ಏರದ ಸ್ಥಿತಿ, ಹಾರೈಸನ್ ಅಂದರೆ ದಿಗಂತವನ್ನು ತೋರಿಸುತ್ತೆ. ಅಂದರೆ ಸಹಕಾರದ ಪ್ರಗತಿಗೆ ಕೊನೆ ಇಲ್ಲ. ಇಸ್ ದಿ ಬಿಗಿನಿಂಗ್ ಆಫ್ ಇನ್ಫಿನಿಟಿ. ನಾವು ಸದಾ ಅನಂತದ ಆರಂಭದಲ್ಲಿರ್ತೀವಿ ನಾವು ಅಂತ ಒಂದು ತತ್ವ, ಒಂದು ನಂಬಿಕೆ. ಇದು ಕೊನೆಯಲ್ಲ, ಏನೋ ಆಗೋಯ್ತು ಅನ್ನೋದು ಕೊನೆಯಲ್ಲ. ವಿ ಆರ್ ಆಲ್ವೇಸ್ ಅಟ್ ದಿ ಬಿಗಿನಿಂಗ್ ಆಫ್ ಇನ್ಫಿನಿಟಿ ಅನ್ನೋದು ಒಂದು ಬಹಳ ಪಾಸಿಟಿವ್ ಆದಂಥ, ಬಹಳ ಸಕಾರಾತ್ಮಕವಾದಂಥ ಒಂದು ಚಿಂತನೆ. ಮೇರೆ ಏರಿದ ಸ್ಥಿತಿ ತೆಳು ನೀಲಿ. ಸೊ ಇದು ಕೊನೆಯಲ್ಲ, ಏನೋ ಕೊನೆಯಲ್ಲ. ದಿಸ್ ಈಸ್ ದಿ ಬಿಗಿನಿಂಗ್ ಆಫ್ ಇನ್ಫಿನಿಟಿ. ಅನಂತತೆಯ ಆರಂಭ ಇದು ಅನ್ನೋ ಒಂದು ಸಂಕೇತ. ನೇರಳೆ ಸ್ನೇಹ, ಸೌಂದರ್ಯ ಮತ್ತು ಪರಸ್ಪರ ಗೌರವವನ್ನು ಸೂಚಿಸುತ್ತೆ. ಇದು ಸಹಕಾರ ಧ್ವಜದ ವರ್ಣಗಳ ಒಂದು ಸಂಕೇತ. ಭಾರತದಲ್ಲಿ ಸಹಕಾರ ಚಳುವಳಿ ನೋಡೋದಾದರೆ ಬಹಳ ವಿಸ್ತಾರವಾಗಿ ಹರಡಿದೆ. ಕೃಷಿ ಇವತ್ತು ಸಹಕಾರ ಕ್ಷೇತ್ರ, ನಾವು ಪಟ್ಟಣ ಸಹಕಾರಿ ಬ್ಯಾಂಕ್ಗಳನ್ನು ನೋಡ್ತೀವಿ. ಬೇರೆ ಬ್ಯಾಂಕ್ಗಳ, ವಾಣಿಜ್ಯ ಬ್ಯಾಂಕ್ಗಳ ಮಧ್ಯದಲ್ಲಿ ಅದು ಅಷ್ಟು ಬೆಳಕಿಗೆ ಬರ್ದಿರ ಇರ್ಬೋದು. ಅದರ ಸಾಧನೆ ಅಷ್ಟು ಬೆಳಕಿಗೆ ಬರ್ದಿರೋದು ನಿಜಕ್ಕೂ ಅದರ ಸಾಧನೆ ಕಡಿಮೆನೇ. ಈ ವಾಣಿಜ್ಯಿಕ ಬ್ಯಾಂಕ್ಗಳ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಸಹಕಾರ ಬ್ಯಾಂಕ್ಗಳದ್ದೇನೂ ಇಲ್ಲ ಅಂತ. ಆದರೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಸಹಕಾರ ಸಂಸ್ಥೆಗಳ ಪಾಲು ಬಹಳ ಇದೆ. ಆದ್ದರಿಂದ ನಾವು ಸಹಕಾರ ಚಳುವಳಿಯನ್ನು ಪಕ್ಕಕ್ಕಿಡೋದಕ್ಕೆ ಸಾಧ್ಯ ಇಲ್ಲ. ಇದು ನಾವೆಲ್ಲರೂ ತಿಳ್ಕೊಬೇಕಾದ್ದು. ಯಾವುದೋ ಒಂದು ಪತ್ತಿನ ಸಂಘ ಮುಳುಗೋಯ್ತು, ಯಾರಿಂದನೋ ಭಾಳ ಅನ್ಯಾಯದ, ಅದು ಹಾಗೆಲ್ಲ ಆಗೋದು ಬಹಳ ತಪ್ಪು. ಆದರೆ ಅದರಿಂದ ಸಹಕಾರ ಚಳುವಳಿಯನ್ನೇ ದೂಷಿಸುವಂಥ, ಅದನ್ನೇ ಅನಿಷ್ಟ ಅಂಥೇಳಿ ಬಿಟ್ಬಿಡ್ತಕ್ಕಂಥ ಪರಿಸ್ಥಿತಿ ಯಾವತ್ತೂ ಬರೋ ಹಾಗಿಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ಕೃಷಿ, ತೋಟಗಾರಿಕೆ, ಬ್ಯಾಂಕಿಂಗು, ವಸತಿ, ಕೈಗಾರಿಕೆ
ಗ್ರಾಮೀಣ ವಿದ್ಯುದೀಕರಣ, ದುರ್ಬಲ ವರ್ಗಗಳು, ಆದಿವಾಸಿಗಳು, ಲ್ಯಾಂಪ್ಸ್ ಅಂತಿದೆ, ಲಾರ್ಜ್ ಸ್ಕೇಲ್ ಆದಿವಾಸಿ ಮಲ್ಟಿಪರ್ಪಸ್ ಸೊಸೈಟೀಸ್ ಅಂತ ಆದಿವಾಸಿಗಳಿಗೋಸ್ಕರನೇ ಇರೋವಂಥ ಸಂಸ್ಥೆಗಳು. ಇಲ್ಲೆಲ್ಲ ಸಹಕಾರ ಇಲ್ದಿರೋ ಕಮರ್ಷಿಯಲ್ ಬ್ಯಾಂಕು, ಬೇರೆ ಯಾವುದೋ ಫಾರಿನ್ ಬ್ಯಾಂಕು, ಇನ್ಯಾವುದೋ ಬರೋಕ್ಕಾಗಲ್ಲ. ಇಲ್ಲೆಲ್ಲ ಸಹಕಾರಿನೇ ಬೇಕು. ಡೈರಿ ಕ್ಷೇತ್ರದಲ್ಲಂತೂ ಹೇಳಬೇಕಾದ್ದೇ ಇಲ್ಲ. ಸಹಕಾರ ಇಲ್ದಿರೋ ಬೇರೆ ಸಂಸ್ಥೆಗಳು ಡೈರಿ ಇದನ್ನು ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನೋ ಸ್ಥಿತಿ ಇದೆ. ಅಷ್ಟು ಯಶಸ್ವಿಯಾಗಿ ಅದನ್ನು ನಿರ್ವಹಿಸ್ತಾ ಇದೆ. ಮಾಹಿತಿ ತಂತ್ರಜ್ಞಾನದಲ್ಲಿ ಕೂಡ ಇದೆ. ಅದಕ್ಕೊಂದೆರಡು ಉದಾಹರಣೆಗಳು ಮುಂದೆ ನೋಡೋಣ. ಅಂತಾರಾಷ್ಟ್ರೀಯ ವ್ಯಾಪಾರ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮುಂತಾದ ಅನೇಕ ಕ್ಷೇತ್ರಗಳನ್ನ ಈ ಒಳಗೊಂಡಿದೆ. ಅದನ್ನು ವಿಸ್ತಾರವಾಗಿ ಹಬ್ಬಿದೆ. ಒಂದೆರಡು ಉದಾಹರಣೆಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ್ದೇ ಹೇಳ್ತೀನಿ ನಾನು, ಯಾಕೆಂದರೆ ಇನ್ಯಾವುದೋ ಹೇಳೋದಕ್ಕಿಂತ ಕರ್ನಾಟಕ. ಆಮೇಲೆ ರಾಷ್ಟ್ರಮಟ್ಟದಲ್ಲಿ ಭಾಳ ಹೆಸರಾದಂಥ ಭಾರತೀಯ ಸಹಕಾರ ಸಂಸ್ಥೆಗಳನ್ನು ಕೂಡ ನಾನು ಒಂದು 4-6 ಅದನ್ನು, ಯಾಕೆಂದರೆ ಸಹಕಾರ ಕ್ಷೇತ್ರದ ಪರಿಚಯ ಆಗಬೇಕು ಅನ್ನೋ ದೃಷ್ಟಿಯಿಂದ. ಶಿರ್ಸಿನಲ್ಲಿ ಕದಂಬ ಕೋಆಪ್ರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಅಂತಿದೆ. ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲರಿಗೂ ಇದು ಕೊಟ್ಟರು, ಸಾಂಬಾರು ಪದಾರ್ಥಗಳಿರೋದೊಂದು ಭಾಳ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ರು. ನಾನು ಅತಿಥಿಯಾಗಿ ಹೋಗಿದ್ದೆ. ಅದು ಎಲ್ಲ ಸ್ಪೈಸಸ್ಸು, ಲವಂಗ, ಜೀರಿಗೆ, ಬೇರೆ ಥರದ್ದು ಮೊಗ್ಗು, ಆ ಥರದ್ದು ಚಕ್ಕೆ, ಆ ಥರದ್ದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ, ಆಮೇಲೆ ನಾನು ಕೇಳಿದೆ, ಅದ್ರ ಮೇಲೆ ಹಾಕಿತ್ತು ಕದಂಬ ಕೋಆಪ್ರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಫೋನ್ ನಂಬರ್ ಅಂತ ಹಾಕಿದರು. ಆಮೇಲೆ ನಾನು ಕೇಳಿದೆ, ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಗೇನಾದ್ರು ಬೇಕಾದ್ರೆ ಈ ಥರದ್ದು 20 ಬೇಕಾ, 50 ಬೇಕಾ, 100 ಬೇಕಾ, ಎಷ್ಟು ಹೇಳಿದ್ರೆ ನೀವು ಹೇಳಿದ 2 ದಿವಸದಲ್ಲಿ ನಿಮಗೆ ತಲುಪಿಸ್ತಾರೆ ಅಂತ ಹೇಳಿದ್ರು. ಉಡುಗೊರೆಯಾಗಿ ಕೊಡೋದಕ್ಕೆ ಗೆಸ್ಟ್ಗೆ, ಅತಿಥಿಗಳಿಗೆ. ಅದು ಶಿರ್ಸಿಯ ಕದಂಬ ಸಹಕಾರ ಮಾರಾಟ ಸಂಘ ಬಹಳ ಯಶಸ್ವಿಯಾದಂಥ ಸಂಘ. ಸಾಂಬಾರು ಪದಾರ್ಥಗಳು ಹಾಗೂ ಅರಣ್ಯ ಉತ್ಪನ್ನಗಳನ್ನು ಕೊಡುತ್ತೆ. ಆಮೇಲೆ ಮಂಗಳೂರಿನಲ್ಲಿ ಛಾಯಾಚಿತ್ರಗಾರರ ಸಹಕಾರ ಸಂಘ ಇದೆ, ಫೋಟೋಗ್ರಾಫರ್ಸ್ ಕೋಆಪ್ರೇಟಿವ್ ಸೊಸೈಟಿ. ಕೆಲವು ಉದಾಹರಣೆಗಳಷ್ಟೇ, ಅಂದರೆ ಯಾವ ರೀತಿ ವೈವಿಧ್ಯ ಇದೆ ಅನ್ನೋದಕ್ಕೆ. ಮಂಗಳೂರಿನಲ್ಲಿ ಟ್ಯಾಪರ್ಸ್ ಕೋಆಪ್ರೇಟಿವ್ ಸೊಸೈಟಿ ಇದೆ. ಟ್ಯಾಪರ್ಸ್ ಅಂದರೆ ಕಳ್ಳು, ಟ್ಯಾಪರ್ಸ್ ಈಚಲ್ ಮರದಲ್ಲಿ ಇದು ಇಳಿಸೋದು, ಹೆಂಡ ಇಳಿಸೋದು. ಟ್ಯಾಪರ್ಸ್ ಕೋಆಪ್ರೇಟಿವ್ ಸೊಸೈಟಿ ಕಳ್ಳು. ಶಿರ್ಸಿನಲ್ಲಿ ಇನ್ನೊಂದು ನಾನು ಟ್ಯಾಪರ್ಸ್ ಕೋಆಪ್ರೇಟಿವ್ ಸೊಸೈಟಿ ನೋಡಿಲ್ಲ. ನಾವು ಅಧ್ಯಯನಕ್ಕೆ ಹೋಗಿದ್ವಿ ಮಂಗಳೂರಿಗೆ, ಕೆಲವು ಕೋಆಪ್ರೇಟಿವ್ ಸೊಸೈಟಿಗಳ ಅಧ್ಯಯನಕ್ಕೆ ನಾವು ಹೋಗಿದ್ದಾಗ ಅಲ್ಲಿ ಇದನ್ನು ನೋಡೋಕ್ಕೆ ಅವಕಾಶ ಆಗಲಿಲ್ಲ. ಆದರೆ ಶಿರ್ಸಿಯ ತೋಟಗಾರರ ಸಂಘಕ್ಕೆ ಅಲ್ಲಿ ಅವ್ರಿಗೆ ಒಂದು ಕಾರ್ಯಕ್ರಮಕ್ಕೆ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಹೋದಾಗ ಅದನ್ನು ನೋಡೋ ಅವಕಾಶ ಸಿಕ್ತು. ತೋಟಗಾರ್ಸ್ ಕೋಆಪ್ರೇಟಿವ್ ಸೊಸೈಟಿ ಅದು ಹೋಟ್ಲ್ ನಡೆಸುತ್ತೆ. ಆ ಹೋಟ್ಲಲ್ಲೇ ನಾವು ಇಳ್ಕೊಂಡಿದ್ವಿ. ಬೆಂಗಳೂರಿಂದ ಹೋದ ಅತಿಥಿಗಳು 3-4 ಜನ ಆ ಹೋಟ್ಲಲ್ಲೇ ಇಳಿಸಿದ್ರು. ಅವ್ರ ಹೋಟ್ಲೇ ಶಿರ್ಸಿ ತೋಟಗಾರರ ಸಂಘದ ಹೋಟೆಲ್. ಆಸ್ಪತ್ರೆ ಇದೆ, ಅವ್ರು ಹಾಸ್ಪಿಟಲ್ ನಡೆಸ್ತಾರೆ, ತೋಟ ನಡೆಸ್ತಾರೆ, ಒಂದು ಕಾಂಪ್ಲೆಕ್ಸ್ ನಡೆಸ್ತಾರೆ, ಒಂದು ಕಾಂಪ್ಲೆಕ್ಸ್ ನಡೆಸ್ತಾರೆ, ಬೇರೆ ಬೇರೆ ಥರದ ಅಂಗಡಿಗಳಿರುವಂಥ ಒಂದು ಕಾಂಪ್ಲೆಕ್ಸ್ ನಡೆಸ್ತಾರೆ. ಅದು ಅಂಥ ವೈವಿಧ್ಯಮಯವಾದ ಚಟುವಟಿಕೆಗಳು. ಹೆಗ್ಗೋಡಿನಲ್ಲಿ ಚರಕ, ನಮ್ಮ ಪ್ರಸನ್ನ ಅವರು, ನಾಟಕಕಾರ ಪ್ರಸನ್ನ ಅವರಿಂದ ಪ್ರೇರಣೆಗೊಂಡಂಥ ಒಂದು ಸಂಸ್ಥೆ ಚರಕ ಬಹುದ್ದೇಶ ಸಹಕಾರ ಸಂಘ ತನ್ನದೇ ಆದ ರೀತಿಯಲ್ಲಿ ಗಮನ ಸೆಳೆದಿದೆ. ಹಾಗೆ ಹೀಗೆ ಬೇಕಾದಷ್ಟು ಇವಾಗ ಇದು ಮಾಡಬೇಕಾದ್ರೆ ಕರ್ನಾಟಕ ಮಿಲ್ಕ್ ಫೆಡರೇಷನು ಆ ಥರದ್ದೆಲ್ಲ ಇದೆ. ಎಷ್ಟೋ ಸಂಸ್ಥೆಗಳನ್ನ ನೀವು ನೋಡುತ್ತೀವಿ. ಕೆಲವು ವಿಶೇಷವಾದಂಥ ಸಂಸ್ಥೆಗಳ ಹೆಸರನ್ನು ಇಲ್ಲಿ ಹೇಳಿದ್ದೀನಿ. ಆಮೇಲೆ ಮಾಹಿತಿ ತಂತ್ರಜ್ಞಾನ ಸಹಕಾರಿಗಳು ಕೂಡ ಇದೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಕ್ಕಂಥ ಸಹಕಾರಿಗಳು, ಅವರ ಒಂದು ಕೋಆಪ್ರೇಟಿವ್ ಸೊಸೈಟಿ ಕೂಡ ಇದೆ. ಇದು ಕೇರಳದಲ್ಲಿ ಕ್ಯಾಲಿಕಟ್ನಲ್ಲಿದೆ ಒಂದು ಸಂಘ. ಇದರಲ್ಲಿ ಉರುಳಾಂಗಲ್ ಲೇಬರ್ ಕೋಆಪ್ರೇಟಿವ್ ಸೊಸೈಟಿ. ಉರುಳಾಂಗಲ್ ಲೇಬರ್ ಅದು ಶುರುವಾಗಿದ್ದು ಕಾರ್ಮಿಕರ ಸಹಕಾರ ಸಂಘವಾಗಿ ಶುರುವಾಯಿತು. ಆದರೆ ಕಾರ್ಮಿಕರಾದರೂ ಕೂಡ ಅವರನ್ನು ಬಳಸ್ಕೊಂಡು ತಂತ್ರಜ್ಞಾನದ ವಿಷಯಗಳಲ್ಲಿ ಕೂಡ ಅವರು ಕೆಲಸ ಮಾಡ್ತಾಯಿದ್ದಾರೆ. ಕ್ಯಾಲಿಕಟ್ನಲ್ಲಿ 32 ಲಕ್ಷ ಚದರಡಿ ವಿಸ್ತೀರ್ಣದ IT ಪಾರ್ಕ್ ಇದೆಯಂತೆ. ಅದರದ್ದು 32 ಲಕ್ಷ ಚದರದ IT ಪಾರ್ಕು ಗಣಕ ತಂತ್ರಾಂಶ ಮತ್ತು ಮಾಹಿತಿ ತಂತ್ರಜ್ಞಾನ ವೇದಿಕೆ ಸಂಬಂಧಿತ ಸೇವೆ ಇದು ನೀಡ್ತಾ ಇದೆ. ಅಂದರೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಸಹಕಾರ ಅಂದರೆ ಕೇವಲ ಕೃಷಿ, ಕೇವಲ ತೋಟಗಾರಿಕೆ, ಏನೋ ಅಡಿಕೆ ಆ ಥರದ್ದಲ್ಲ. ಯಾವ ವಿಷಯ ಬೇಕಾದರೂ ಅಲ್ಲಿ ಸಹಕಾರ ಸಂಸ್ಥೆ ಕೆಲಸ ಮಾಡ್ಬೋದು. ಮಾಹಿತಿ ತಂತ್ರಜ್ಞಾನ ವೇದಿಕೆ, ಗಣಕ ತಂತ್ರಾಂಶ ಇದನ್ನೆಲ್ಲ ನೆರವು ನೀಡುವಂಥ ಸೇವೆ ನೀಡ್ತಾ ಇದೆ. ಆಮೇಲೆ ದಿನೇಶ್ ಬೀಡಿ ಕಾರ್ಮಿಕ ಕೇರಳದ್ದು, ಅದೂ ದಿನೇಶ್ ಬೀಡಿ ಕಾರ್ಮಿಕರ ಕೇಂದ್ರೀಯ ಸಹಕಾರ ಸಂಘ. ಅದು ಬೀಡಿ ತಯಾರಿಕೆ, ಆಹಾರೋತ್ಪನ್ನಗಳು, ಪ್ಯಾಕಿಂಗು, ಸಾಂಬಾರು ಪುಡಿಗಳು, ಹಣ್ಣು, ಕೊಡೆ, ಉಡುಪು ಅದೆಲ್ಲದರ ಜೊತೆಗೆ ತಂತ್ರಾಂಶ ಸಿದ್ಧಪಡಿಸೋದ್ರಲ್ಲೂ ಕೂಡ ಅದರಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದೆ, ಗಮನವನ್ನು ಸೆಳೆದಿದೆ. ನಮ್ಮ ರಾಜ್ಯದಲ್ಲಿ ನನಗೆ ತಿಳಿದ ಮಟ್ಟಿಗಿಲ್ಲ, ಇದ್ರೂ ಇರ್ಬೋದು ಗೊತ್ತಿಲ್ಲ. ಯಾಕೆಂದರೆ ನನ್ನ ಮಿತ್ರರು ಸಹಕಾರಿಗಳು, ನಾನು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದರು, ನನ್ನ ನಿಕಟವರ್ತಿಗಳು ಅನೇಕ ಜನ ಇದ್ದಾರೆ. ಅವರು ಸಂಪರ್ಕದಲ್ಲಿ ಕೇಳಿದಾಗ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳೇ ಹೇಳಿದ್ರು, ಈ ಥರದ್ದು ಇಲ್ಲ. ಆದರೆ ಕರ್ನಾಟಕ ಇವಾಗಿಲ್ಲ ಅಂದ ಮಾತ್ರಕ್ಕೆ
ಯಾವಾಗ ಬೇಕಾದ್ರೂ ಅಂಥದ್ದು ಆರಂಭ ಆಗ್ಬೋದು. ಆ ದಿನಗಳು ದೂರ ಇಲ್ಲ ಅಂತ ನಾನು ನಂಬ್ತೀನಿ. ಇದರಿಂದ ಸಹಕಾರ ಕ್ಷೇತ್ರದಲ್ಲಿ ಅದರ ಆಳ ಆಗಲ ವಿಸ್ತಾರ ಇವೆಲ್ಲ ಗೊತ್ತಾಗುತ್ತೆ. ಆಮೇಲೆ ಭಾರತದ ಸಹಕಾರ ಚಳವಳಿ ಬಗ್ಗೆ ಒಂದೇ ಮಾತು ಹೇಳಿಬಿಡ್ಬೇಕಾದ್ರೆ ಹೆಮ್ಮೆ ಪಡಬೇಕಂತ ಒಂದು ಸಂಗತಿ ಇದ್ದರೆ, ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಹಕಾರ ಚಳವಳಿ ಭಾರತದಲ್ಲೇ, ಭಾಳ ದೊಡ್ಡದು. ಅದಕ್ಕೆ ಮುಖ್ಯವಾದ ಕಾರಣ ನಮಗೆಲ್ರಿಗೂ ಗೊತ್ತಿರೋದೆ, ಏನು? ಜನಸಂಖ್ಯೆ. ಭಾಳ ದೊಡ್ಡ ದೇಶ, ಜನಸಂಖ್ಯೆ ಅಪಾರವಾಗಿರೋದು. ಆದ್ದರಿಂದ ಇಲ್ಲಿ ಇರೋದು ಏನು ಆಶ್ಚರ್ಯ ಅಲ್ಲ. ಆದರೆ ಚೀನಾ ನಮಗಿಂತ ಜನಸಂಖ್ಯೆ ಹೋದ ವರ್ಷದವರೆಗೂ ಜಾಸ್ತಿ ಇತ್ತು, ಆದರೆ ಅವರೇನು ನಂಬರ್ 1ನಲ್ಲಿ ಇಲ್ಲ. ಭಾರತ ಅತಿ ದೊಡ್ಡ ಸಹಕಾರ ಚಳುವಳಿಯ ಕ್ಷೇತ್ರ ಇದು ಭಾರತ. ಆಮೇಲೆ ಕೆಲವು ಹೆಸರಿಸ್ಬೋದು. ಅಮೂಲ್, ಗುಜರಾತ್ನ ಆನಂದ್ ನಗರದಲ್ಲಿದೆ ಅಮೂಲ್ ಅಂತ. 36 ಲಕ್ಷ ಹಾಲು ಉತ್ಪಾದಕರಿಗೆ ಇದು ಆಧಾರ. ಅಮೂಲ್ ಸಹಕಾರ ಕ್ಷೇತ್ರದಲ್ಲಿ ಇದು ಮನೆ ಮಾತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ. 36 ಲಕ್ಷ ಅವರಿಗೆ ಅವ್ರ ಜೀವನಾಧಾರ ಹಾಲು ಉತ್ಪಾದಕ. 1,000ಕ್ಕೂ ಹೆಚ್ಚು ಜನ ಉದ್ಯೋಗಿಗಳಿದ್ದಾರೆ. ಪರೋಕ್ಷ ಉದ್ಯೋಗ ತೊಗೊಂಡ್ರೆ ಇನ್ನೂ ವಿಪರೀತ ಆಗ್ತಾರೆ. ಪರೋಕ್ಷ ಉದ್ಯೋಗ ತೊಗೊಂಡ್ರೆ ಪ್ರತ್ಯಕ್ಷವಾಗಿ ನೋಡಿದ್ರೆ 1000 ಜನಕ್ಕೂ ಹೆಚ್ಚು. ಇದನ್ನು ನಾವೆಲ್ಲರೂ ಕೇಳಿರೋ ಹಾಗೆ ಭಾರತದ ಕ್ಷೀರಮಾನವ ಅಂತ ಹೆಸರಾದಂಥ ವರ್ಗೀಸ್ ಕುರಿಯನ್ ಅವರು ಇದ್ರ ಸ್ಥಾಪಕರು ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಆದರೆ ಅವ್ರ ಸ್ಥಾಪಕರವರಲ್ಲ. ಇದು ಅಮೂಲ್ನ ಮಾರಾಟಗಾರಿಕೆ ಖ್ಯಾತಿ, ಅದರ ಒಂದು ಯಶಸ್ಸೇನಿದೆ, ಅಂತಾರಾಷ್ಟ್ರೀಯ ಯಶಸ್ಸು, ಅದು ಕುರಿಯನ್ ಅವರಿಗೆ ಸಲ್ಲಬೇಕು. ಆದರೆ ಕುರಿಯನ್ ಅವರಲ್ಲಿ ಇದಾಗಿ ಸೇರಿದ್ದು, ಅಲ್ಲೊಬ್ಬ ಅಧಿಕಾರಿಯಾಗಿ ಸೇರಿದ್ದು, ಅಲ್ಲಿ ಜನರಲ್ ಮ್ಯಾನೇಜರಾಗಿ ಸೇರಿದವರು. ಅದನ್ನು ಸ್ಥಾಪಿಸಿದವರು ತ್ರಿಭುವನ್ ದಾಸ್ ಪಟೇಲ್ ಅನ್ನೋರು ಸ್ಥಾಪಿಸಿದ್ರು. ಅವರು ಬೇರೆ ಸಂಸ್ಥೆಗಳನ್ನೂ ಸ್ಥಾಪಿಸಿದ್ರು, ಇದನ್ನು ಸ್ಥಾಪಿಸಿದ್ರು, ಇದನ್ನು ನಡೆಸ್ಕೊಂಬಂದರು. ಕುರಿಯನ್ ಅವರನ್ನು ಅವರು ನೇಮಿಸ್ಕೊಂಡ್ರು ಜನರಲ್ ಮ್ಯಾನೇಜರಾಗಿ. ಆದರೆ ಅವರು 1946ರಲ್ಲಿ ಸ್ಥಾಪನೆ ಆಗಿದ್ದು, 1994ರವರೆಗೂ ಇವರೇನು ಅವರೇ ಅಧ್ಯಕ್ಷರಾಗಿದ್ದು, ತ್ರಿಭುವನ್ ದಾಸ್ ಪಟೇಲ್ ಅವರೇನೆ 46ರಲ್ಲಿ ಸ್ಥಾಪನೆ ಆಗಿದ್ದು, ಅಧ್ಯಕ್ಷರಾಗಿದ್ದರು. ಅವರ ಕಾಲಾನಂತರ ವರ್ಗೀಸ್ ಕುರಿಯನ್ ಅವರು ತಾವೇ ಅಧ್ಯಕ್ಷರಾದರು. ಆದರೆ ಅಧ್ಯಕ್ಷತೆಗಿಂತ ಹೆಚ್ಚಾಗಿ ಅವರು ಪದಾಧಿಕಾರಿಯಾಗಿ ಆ ಸಂಸ್ಥೆಯ ಮುಂದಾಳಾಗಿ ಸಾಕಷ್ಟು ಹೆಸರನ್ನು ತಂದುಕೊಟ್ರು. ಮಾರಾಟಗಾರಿಕೆ ಅದೇನು ಅಂದರೆ, ಹಸುಗಳನ್ನ ಕೊಟ್ಬಿಟ್ಟು, ಪಶುಗಳನ್ನ ಕೊಟ್ಟು ಹಾಲಿಗೆ ದುಡ್ಡು ಕೊಟ್ಟು ತೊಗೊಳ್ತೀವಿ ಅಂದರು. ಹಸುಗಳನ್ನ ಕೊಟ್ಟರು ರೈತರು ಸುಮ್ಮನೆ ಕೆಲಸ ಇಲ್ದಿರ ನಿರುದ್ಯೋಗಿಗಳಾಗಿದ್ದರು ಅನೇಕ ರೈತರು. ಇವರೇನು ಮಾಡಿದ್ರು, ಹಸುಗಳನ್ನ ನಾವೇ ಕೊಡ್ತೀವಿ ಅಂಥೇಳಿ, ಸಾಲ ಅಲ್ಲ, ಪಶುಗಳನ್ನೇ ಕೊಟ್ಟರು. ಹಸುಗಳನ್ನ ಕೊಟ್ಟು ಹಾಲು ಕೊಡಿ, ನೀವು ಹಾಲಿಗೆ ದುಡ್ಡು ಕೊಟ್ಟು ತೊಗೋತೀವಿ ಅಂದರು. ಎಂಥ ಒಂದು ಕ್ರಾಂತಿಕಾರಿ ಆಲೋಚನೆ. ಎಲ್ಲರಿಗೂ ಆಶ್ಚರ್ಯ, ಇವನೆಂಥ ಮೂರ್ಖ, ಹಸು ಇವನೇ ಕೊಡ್ತಾನಂತೆ, ಹಾಲಿಗೆ ದುಡ್ಡು ಕೊಟ್ಟು ತೊಗೋತಾನಂತೆ, ಏನು ನೋಡೋಣ ಅಂಥೇಳಿ ಮಾಡಿದ್ರು. ಆದರೆ ಅದು ಇವತ್ತು ಇಷ್ಟು ಕೆಲಸ ಮಾಡಿದೆ ನೋಡಿ ಅಮೂಲ್. ಎಷ್ಟೋ ಸಂಸ್ಥೆಗಳಿಗೆ ಈಗ ಎಲ್ಲ ಕಡೆನೂ, ಇವಾಗ ಕರ್ನಾಟಕದಲ್ಲೇ ನೋಡೋದೇ ಬಮೂಲ್ ಅಂತಾರೆ, ಡುಮುಲ್ ಅಂತಾರೆ, ಎಲ್ಲ ಮುಳ್ಳುಗಳು ಬಂದ್ಬಿಟ್ಟಿದೆ. ಆ ಥರ ಅದು ಅಮೂಲ್ಯ ಇದಕ್ಕೆಲ್ಲ ಪ್ರೇರಣೆ. ಅಮೂಲ್ನ ಮಾರಾಟ ಯಶಸ್ಸಿನಲ್ಲಿ ಸಿಂಹಪಾಲ ಅವರದೇನೆ. 2018ರಲ್ಲಿ ಅಮೂಲ್ನ ಚಾಕ್ಲೇಟ್ ಪ್ಲ್ಯಾಂಟ್ ಆರಂಭ ಆಯಿತು. ಚಾಕ್ಲೇಟ್ ಪ್ಲ್ಯಾಂಟು. ಆಮೇಲೆ ಇಫ್ಕೋ, ಇದು ಕೂಡ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಸಂಸ್ಥೆ. ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್, ದೆಹಲಿಯಲ್ಲಿ ಸ್ಥಾಪನೆ ಆಯಿತು 67ರಲ್ಲಿ. 2000ಕ್ಕೂ ಹೆಚ್ಚು ಜನ ಉದ್ಯೋಗಿಗಳಿದ್ದಾರೆ. ಯೂರಿಯಾ ಮತ್ತು ಅಮೋನಿಯಾ ಪ್ಲ್ಯಾಂಟು 1974ರಲ್ಲಿ ಕಾಲೋಲ್ ಅನ್ನೋ ಸ್ಥಳದಲ್ಲಿ ಸ್ಥಾಪನೆ ಆಗಿದೆ. ಇದು ಬಹಳ ದೊಡ್ಡ ಹೆಸರು. ಅದಕ್ಕೆ ಮೊದಲು ಸಿಂಧ್ರಿ ರಸಗೊಬ್ಬರ ಕಾರ್ಖಾನೆ, ಅದು ಅಷ್ಟೇ ಅಮೋನಿಯಾ ಮತ್ತು ಯೂರಿಯಾನೇ ಮಾಡೋದು. ಸಿಂಧ್ರಿ ರಸಗೊಬ್ಬರ ಕಾರ್ಖಾನೆ ಅದು ಸರ್ಕಾರದ್ದದು, ಕೋಆಪರೇಟಿವ್ ಅಲ್ಲ. ಅದಿತ್ತು, ಅದು ಮೊದಲನೇದು. ಅದು 57ರಲ್ಲಿ ಏನೋ ಸ್ಥಾಪನೆ ಆಯಿತು. ಅದಾದ ಎಷ್ಟೋ ವರ್ಷಗಳಲ್ಲಿ ಇದಾಗಿದೆ ಇಫ್ಕೋ. ದೇಶದ ಸಹಕಾರ ಕ್ಷೇತ್ರದ ಸಾಧನೆಯಲ್ಲಿ ಗುಜರಾತ್ ಮೊದಲನೇದಾಗುತ್ತೆ, 2ನೇದು ಮಹಾರಾಷ್ಟ್ರ ಆಗುತ್ತೆ, 3ನೇದು ಕರ್ನಾಟಕ. ಅಲ್ಲೂ ಕೂಡ ಕರ್ನಾಟಕ ಹಿಂದೆ ಬಿದ್ದಿಲ್ಲ. ಮೊದಲನೇ ಕೃಷಿ ಪತ್ತಿನ ಸಹಕಾರ ಸಂಘ 1905ರಲ್ಲಿ ಕರ್ನಾಟಕದಲ್ಲಾಗಿದ್ದು, ಅದೇ ಮೊದಲೇ ನೋಂದಾವಣೆ ಆಗಿದ್ದಲ್ದಿರ ಇದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನೋಡೋಕ್ಕೆ ಹೋದರೆ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇನ್ನು ಕೆಲವು ಸಂಸ್ಥೆಗಳು ನೋಡೋದಾದರೆ ಕ್ರಿಬ್ಕೋ ಅಂತಿದೆ, ಕೃಷಿ ಭಾರತ್ ಕೋಆಪರೇಟಿವ್ ಲಿಮಿಟೆಡ್. ಇದು ಅನಿಲ ಆಧಾರಿತ ಬೃಹತ್ ರಸಗೊಬ್ಬರ ಸಂಕೀರ್ಣ, ಗ್ಯಾಸ್ ಬೇಸ್ಡ್ ಇದು ಕೃತಕ ರಸಗೊಬ್ಬರ, ಆರ್ಟಿಫಿಷಿಯಲ್ ಫರ್ಟಿಲೈಸರ್ ಕಾಂಪ್ಲೆಕ್ಸ್ ಇದೆ. ಅಮೋನಿಯಾ ಮತ್ತು ಯೂರಿಯಾ ಇಲ್ಲೂ 5,000ಕ್ಕೂ ಹೆಚ್ಚು ಜನ ಉದ್ಯೋಗ, ಅಂದರೆ 5,000 ಜನಕ್ಕೆ ಒಂದು ಸಂಸ್ಥೆ ಉದ್ಯೋಗ ಕೊಡುತ್ತೆ ಅಂದರೆ ಅದರ ಮಹತ್ವ ನಾವು ಅರ್ಥ ಮಾಡ್ಕೋಬೋದು. ಇನ್ನು ಕರ್ನಾಟಕಕ್ಕೆ ಒಂದು ಉದಾಹರಣೆ, ಕರ್ನಾಟಕದಲ್ಲಿ ಹೇಳೋದಾದ್ರೆ ಕ್ಯಾಂಪ್ಕೋ. ನಮ್ಮಲ್ಲಿ ನಮ್ಮ ಪುತ್ತೂರಿನಲ್ಲಿ ಒಂದು ಕಮ್ಮಟ ಆಯಿತು. ಆ ಕಮ್ಮಟದಲ್ಲಿ ನಾವು ಸ್ನೇಹಿತರೆಲ್ಲ ಅಲ್ಲಿ ಕ್ಯಾಂಪ್ಕೋ ಕಾರ್ಖಾನೆಗೆ ಕೂಡ ನಾವು ಹೋಗಿದ್ವಿ. ಸೆಂಟ್ರಲ್ ಅರೇಕಾನಟ್ ಆ್ಯಂಡ್ ಕೋಕೋ ಮಾರ್ಕೆಟಿಂಗ್ ಪ್ರಾಸೆಸಿಂಗ್ ಕೋಆಪರೇಟಿವ್ ಸೊಸೈಟಿ, ಇದು 1986ರಲ್ಲಿ ವಾರಣಾಸಿ ಸುಬ್ರಾಯ್ ಭಟ್ರು ಅಂತ ಅದನ್ನು ಸ್ಥಾಪಿಸಿದ್ದು. 1986ರಲ್ಲಿ ಅವರು ಸ್ಥಾಪಿಸಿದ್ದು. 1986ರಲ್ಲಿ ಚಾಕ್ಲೇಟ್ ಉತ್ಪಾದನಾ ಘಟಕ ಸ್ಥಾಪನೆ ಆಯಿತು. ಆದರೆ ಇವರು ಸ್ಥಾಪಿಸಿದ್ದು 1973ರಲ್ಲಿ.
1250 ಜನ ಉದ್ಯೋಗಿಗಳಿದ್ದಾರೆ. ವಿಶ್ವದ ಚಾಕ್ಲೇಟ್ ತಯಾರಿಕೆ ಕಂಪನಿಗಳಲ್ಲಿ ಜೊತೆಯಲ್ಲಿ ಇದು ಸ್ಪರ್ಧಿಸ್ತಾ ಇದೆ. ಸ್ಪರ್ಧೆ ಬಹಳ ಗಾಢವಾಗಿದೆ ಅಂತ ನಾನು ಹೇಳಲ್ಲ, ಆದರೆ ಅವರು ಕೂಡ ನೋಡಬೇಕು. ಭಾರತದಲ್ಲಂತೂ ಇದರ ಪ್ರಭಾವ ಇದ್ದೇ ಇರುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅವ್ರಿಗೂ ಇರುತ್ತೆ. ಇದಕ್ಕೂ ಅಂತಾರಾಷ್ಟ್ರೀಯ ಮಾರ್ಕೆಟ್ ಇದೆ. ಇದು ಜಾಕ್ ಫ್ರೂಟ್ ಎಕ್ಲೇರ್ಸ್ ಇದರ ಈಚಿನ ಉತ್ಪನ್ನ. ಇನ್ನು ಈ ಸಹಕಾರ ಸಂಸ್ಥೆಗಳಲ್ಲಿ ರಾಷ್ಟ್ರಮಟ್ಟದ ಕೆಲವು ಸಂಸ್ಥೆಗಳನ್ನು ನಾವು ಗಮನಿಸಬೇಕಾಗುತ್ತೆ. ನ್ಯಾಫ್ಕಬ್ ಅಂತ, ನ್ಯಾಷನಲ್ ಫೆಡರೇಷನ್ ಆಫ್ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್. ಯಾಕೆಂದರೆ ಈ ಸಹಕಾರ ಸಂಘಗಳು ತಾವು ಇರೋದ್ರ ಜೊತೆಗೆ, ಪ್ರತ್ಯೇಕವಾಗಿರೋದ್ರ ಜೊತೆಗೆ 10-20 ಸಂಘಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಘಗಳು ಸೇರಿಕೊಂಡು ಫೆಡರೇಷನ್ ಮಾಡ್ಕೊಳ್ಬೋದು, ಒಕ್ಕೂಟಗಳನ್ನ ಮಾಡ್ಕೋಬೋದು. ಇದು ನ್ಯಾಫ್ಕಬ್ ಅಂತಿದೆ. ಇದು 1600 ಪಟ್ಟಣ ಸಹಕಾರಿ ಬ್ಯಾಂಕ್ಗಳು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಆ್ಯಂಡ್ 60,000 ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ಸ್, ಅದು ಸೇರಿದಂಥ ಒಕ್ಕೂಟ. 1977ರಲ್ಲಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಆಗಿದ್ದು ಸ್ಥಾಪನೆ ಆಯಿತು. ಆಮೇಲೆ ಇನ್ನೊಂದು ಸಂಸ್ಥೆ ನ್ಯಾಫ್ಸ್ಕಾಬ್ ಅಂತ, ನ್ಯಾಷನಲ್ ಫೆಡರೇಷನ್ ಆಫ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್. ಇದು ಅಪೆಕ್ಸ್ ಬ್ಯಾಂಕ್ ಮಾತ್ರ. ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ಸಣ್ಣ ಸಣ್ಣ ಬೇರೆ ಬ್ಯಾಂಕ್ಗಳಿಗೆಲ್ಲ ಅವಕಾಶ ಇಲ್ಲ. ರಾಜ್ಯ ಸಹಕಾರ ಬ್ಯಾಂಕ್ಗಳು ಮಾತ್ರ. ರಾಜ್ಯ ಸಹಕಾರ ಬ್ಯಾಂಕ್ಗಳು ಮಾತ್ರ ಅಂದರೆ ಅಪೆಕ್ಸ್ ಬ್ಯಾಂಕು. ಕರ್ನಾಟಕದಲ್ಲಿ ತೊಗೊಂಡ್ರೆ ರಾಜ್ಯ ಸಹಕಾರ ಬ್ಯಾಂಕು, ಬೇರೆ ಕಡೆ ಅಪೆಕ್ಸ್ ಅಂತ ಕರೆಯಲ್ಲ, ಬೇರೆ ಹೆಸರಿರುತ್ತೆ. ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅಂತಾರೆ. ಆ ಬ್ಯಾಂಕ್ಗಳು ಮಾತ್ರ. ಮತ್ತು ಎಲ್ಲ ಕಡೆಗಳಲ್ಲೂ ಈ ಜಿಲ್ಲಾ ಕೇಂದ್ರೀಯ ಬ್ಯಾಂಕ್ಗಳು, DCC ಬ್ಯಾಂಕ್ಗಳು ಎಲ್ಲ ರಾಜ್ಯಗಳಲ್ಲೂ ಇಲ್ಲ. ಆದ್ದರಿಂದ DCC ಬ್ಯಾಂಕ್ಗಳಿರು ಕೂಡ ಇದರಲ್ಲಿ ಸೇರ್ತಾರೆ ನ್ಯಾಫ್ಸ್ಕಾಬಲ್ಲಿ. ಇದು ಸದಸ್ಯ ಬ್ಯಾಂಕ್ಗಳ ಹಿತರಕ್ಷಣೆ, ಸಹಕಾರ ಪತ್ತಿನ ಸಮಸ್ಯೆಗಳ ಪರಿಹಾರ ಇದರ ಉದ್ದೇಶ. ಆಮೇಲೆ ನ್ಯಾಫೆಡ್ ಅಂತ ಒಂದು ಸಂಸ್ಥೆ ಇದೆ. ಇದು ಅಗ್ರಿಕಲ್ಚರ್ಗೆ ಮಾತ್ರ, ಕೃಷಿ ಸಹಕಾರ ಮಾರಾಟ ಒಕ್ಕೂಟ. ಇದು ಕೃಷಿ ಸಂಘಗಳಿಗೆ, ಸಹಕಾರ ಸಂಘಗಳಿಗೆ ಮಾರಾಟದ ನೆರವನ್ನು ಕೊಡ್ತಕ್ಕಂಥ ಒಂದು ರಾಷ್ಟ್ರಮಟ್ಟದ ಸಂಸ್ಥೆ ಇದು. ಇದು ರಾಜ್ಯ ಮಟ್ಟದ ಸಂಸ್ಥೆ ನೋಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ಸ್ ಫೆಡರೇಷನ್, ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕುಗಳ ಒಕ್ಕೂಟ. ಇಲ್ಲಿ ಪಟ್ಟಣ ಸಹಕಾರ ಬ್ಯಾಂಕುಗಳ ಒಕ್ಕೂಟ ಅಂತ ನಾನು ಇಲ್ಲಿ ಬರೆದಿದ್ರು ಕೂಡ, ಪಟ್ಟಣ ಸಹಕಾರ ಬ್ಯಾಂಕ್ಗಳು ಅಷ್ಟೇ ಇಲ್ದಿರ ಸಹಕಾರ ಪತ್ತಿನ ಸಂಘಗಳು ಕೂಡ ಇದೆ. ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಬ್ಯಾಂಕ್ ಅಲ್ಲದೆ ಇರೋದು, ಎಲ್ಲನೂ ಬ್ಯಾಂಕ್ ಅಲ್ಲ. ಯಾಕೆಂದರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟಲ್ಲಿ ಹೇಳಿರೋ ಹಾಗೆ ಬ್ಯಾಂಕಿನ ಡೆಫಿನೇಷನ್ ಏನಿದೆ ಅದ್ರ ಪ್ರಕಾರ ಇರುವಂಥ ಹಣಕಾಸು ಸಂಸ್ಥೆ ಮಾತ್ರ ಬ್ಯಾಂಕ್ ಆಗುತ್ತೆ, ಉಳಿದವಾಗಲ್ಲ. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸು ಬ್ಯಾಂಕ್ ಅಲ್ಲ, ಅದು ಆ ನಿಯಮದಂತೆ. ಹಾಗಾಗಿ ಇಲ್ಲಿ ಬ್ಯಾಂಕ್ ಅಂತ ಇದ್ದರೂ ಕೂಡ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಕೂಡ ಈ ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕುಗಳ ಮತ್ತು ಪತ್ತಿನ ಸಹಕಾರ ಸಂಘಗಳ ಒಕ್ಕೂಟ ಇದೊಂದಿದೆ. ಇದು ರಾಜ್ಯ ಮಟ್ಟದ್ದು. ಈ ಎಲ್ಲ ಹಣಕಾಸು ಸಂಸ್ಥೆಗಳ ಅಂದರೆ ಬ್ಯಾಂಕಿಂಗ್ ಮತ್ತು ಸಹಕಾರ ಉದರಿ ಇದನ್ನು ನಡೆಸ್ತಕ್ಕಂಥ ಎಲ್ಲ ಸಂಸ್ಥೆಗಳ ಕೋಆರ್ಡಿನೇಷನ್, ಸಮನ್ವಯನ ಮತ್ತು ಸದಸ್ಯ ಸಂಸ್ಥೆಗಳ ಹಿತರಕ್ಷಣೆ ಇದರ ಉದ್ದೇಶ. ಸದಸ್ಯ ಸಂಘಗಳಿಗೆ ಮಾರ್ಗದರ್ಶನ ಕೊಡೋದು, ಲೀಗಲ್ ಅಡ್ವೈಸ್ ಕೊಡೋದು, ಇದನ್ನೆಲ್ಲ ಆ ಕೆಲಸ ಮಾಡುತ್ತೆ. ಶಿಕ್ಷಣ, ತರಬೇತಿ ಈ ಥರದನ್ನೆಲ್ಲ ಮಾಡುತ್ತೆ. ಆಮೇಲೆ ಇವರೊಂದು ಡಿಪ್ಲೊಮಾ ಕೂಡ ನಡೆಸ್ತಾರೆ, ಸಹಕಾರ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ನಡೆಸ್ತಾರೆ ಈ ಫೆಡರೇಷನ್ನವರು. KSCUBF ಈ ಫೆಡರೇಷನ್ನು. 2 ಫೆಡರೇಷನ್ ಇದೆ. ಏಕೆಂದರೆ ಹಳೆ ಕಾನೂನಿನ ಪ್ರಕಾರ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಪ್ರಕಾರ ಆರಂಭ ಆಗಿರುವಂಥ ಸಂಸ್ಥೆ ಇದು. ಇವರೊಂದು ಡಿಪ್ಲೊಮಾ ಮಾಡ್ತಾರೆ. ಇದಲ್ದಿರ ಹೊಸ ಕಾಯ್ದೆ, ಸೌಹಾರ್ದ ಕಾಯ್ದೆ ಇದೆಯಲ್ಲ, ಅದ್ರ ಪ್ರಕಾರ ಇದೆಯಲ್ಲ, ಆ ಫೆಡರೇಷನ್ ಕೂಡ ಅದು ಒಂದು ಡಿಪ್ಲೊಮಾನ ಆರಂಭ ಮಾಡಿದೆ. ಅದಾಗಲೇ 5 ಬ್ಯಾಚ್ ಆಯಿತು. ವಾರ್ಷಿಕ ಡಿಪ್ಲೊಮಾ ಅದು. ಸಹಕಾರ ಬ್ಯಾಂಕ್ಗಳು ಮತ್ತು ಪತ್ತಿನ ಸಹಕಾರ ಸಂಘಗಳು. ಪತ್ತು ಅಂದರೆ ಸಾಲ ಅಷ್ಟೇ. ಪತ್ತೊಂದು ಸಾಲ, ಕ್ರೆಡಿಟ್, ಉದರಿ. ಯಾಕೆಂದರೆ ಇವ್ರು ಬಳಸ್ತಾರೆ ಹೆಚ್ಚಾಗಿ, ಪತ್ತಿನ ಸಹಕಾರ ಅಂತ ಬಳಸ್ತಾರೆ. ಉದರಿ ಅನ್ನೋದು ಹೆಚ್ಚಾಗಿ ಬಳಸಲ್ಲ. ನಾವು HSK ಅವರ ಇದರಲ್ಲಿ ನಾವು ಬಳಸ್ತಾ ಇದ್ದ ಹೆಚ್ಚಾಗಿ ಉದರಿ ಅಂತಲೇ. ಆದರೆ ಪತ್ತು ಅನ್ನೋದು ಹೆಚ್ಚು ಬಳಕೆಯಲ್ಲಿದೆ. ಸಾಲ ಅಷ್ಟೇ, ಸಾಲ ಸಂಘ ಅಂತ ಬೇಕಾದ್ರೂ ಹೇಳ್ಬೋದು. 1531 ಪಟ್ಟಣ ಸಹಕಾರ ಬ್ಯಾಂಕ್ಗಳಿದೆ ಭಾರತದಲ್ಲಿ ಮತ್ತು 90,000ಕ್ಕೂ ಹೆಚ್ಚು ಗ್ರಾಮೀಣ ಸಹಕಾರಿಗಳು. ಅಂಕಿಅಂಶಗಳು ಮೇ 21. ಅಂಕಿಅಂಶಗಳು ಇಲ್ಲಿ ಸರಿಯಾಗಿ ಸಿಗಲ್ಲ, ಒಂದೊಂದು ಕಡೆ ಒಂದೊಂದು ಥರ ಇದೆ. ಯಾಕೆಂದರೆ ರಿಸರ್ವ್ ಬ್ಯಾಂಕಿನ ಒಂದು ಭಾರತ ಸಹಕಾರ ಬ್ಯಾಂಕ್ಗಳ ಮೇಲೆ ರಿಸರ್ವ್ ಬ್ಯಾಂಕಿನ ನಿಯಂತ್ರಣ ಇದೆ. ಆದರೆ ಪತ್ತಿನ ಸಹಕಾರ ಸಂಘ, ಕ್ರೆಡಿಟ್ ಸೊಸೈಟಿಗಳ ಮೇಲೆ ರಿಸರ್ವ್ ಬ್ಯಾಂಕಿನ ನಿಯಂತ್ರಣ ಇಲ್ಲ. ಆದ್ದರಿಂದ ಅಂಕಿಅಂಶಗಳು ಒಂದೊಂದು ಕಡೆ ಒಂದೊಂದು ಥರ ಸಿಗುತ್ತೆ. ಆದರೂ ಕೂಡ ಸುಮಾರು 1500 ಮೇಲೆ ಪಟ್ಟಣ ಸಹಕಾರ ಬ್ಯಾಂಕ್ಗಳಿದೆ ಮತ್ತು ಸುಮಾರು 1 ಲಕ್ಷದಷ್ಟು ಗ್ರಾಮೀಣ ಸಹಕಾರಿಗಳಿವೆ. ಮೊದಲೇ ಹೇಳಿದಾಗೆ ಒಟ್ಟು ಆಸ್ತಿಯ ಸಹಕಾರಿಗಳ ಒಟ್ಟು ಆಸ್ತಿಯ 65% ಗ್ರಾಮೀಣ ಸಹಕಾರಿಗಳದ್ದು. ಇದರಲ್ಲಿ ಕರ್ನಾಟಕದಲ್ಲಿ 3 ರೀತಿ ಸಂಘ ಇದೆ. ಒಂದು ಕರ್ನಾಟಕ ರಾಜ್ಯ ಸಹಕಾರ ಸಂಘ ಆ ಥರದ್ದು. ಇನ್ನೊಂದು
ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟೀಸ್, ಒಂದು ರಾಜ್ಯಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸೊಸೈಟೀಸ್ ಆ ಥರದ್ದಿದೆ. ಆಮೇಲೆ ಒಂದೇ ರಾಜ್ಯದೊಳಗೆ ಮಾಡೋಂಥ ಸೌಹಾರ್ದ ಸಹಕಾರ ಸಂಘಗಳಿದೆ, ಬೇರೆ ಹೊಸ ಕಾನೂನಿನಲ್ಲಿ ನೋಂದಾಯಿತವಾದಂಥವು. ಆಮೇಲೆ ಒಂದು ರಾಜ್ಯದಲ್ಲಿ ಒಂದೇ ಜಿಲ್ಲೆಯಲ್ಲಿ ಕೆಲಸ ಮಾಡುವಂತಿದೆ, ಒಂದಕ್ಕಿಂತ ಹೆಚ್ಚು ಜಿಲ್ಲೆಯಲ್ಲಿ ಕೆಲಸ ಮಾಡುವಂತಿದೆ, ಒಂದು ತಾಲೂಕು ಮಟ್ಟದಲ್ಲೇ ಮಾಡುವಂತಿದೆ, ಮಹಿಳಾ ಸಂಘಗಳಿದೆ, ಬೇರೆ 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 ಥರದ ಸಂಸ್ಥೆಗಳು ಇದರಲ್ಲಿದೆ. 28 ಮಹಿಳಾ ಸಹಕಾರ ಬ್ಯಾಂಕ್ಗಳು ಸೇರಿದಂತೆ 290 ಪಟ್ಟಣ ಸಹಕಾರ ಬ್ಯಾಂಕ್ಗಳಿವೆ ಕರ್ನಾಟಕದಲ್ಲಿ. 28 ಮಹಿಳಾ ಸಹಕಾರ ಬ್ಯಾಂಕ್ಗಳೇ, ಮತ್ತು 4000 ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಇದೆ ಅಂತೇಳಿ ಒಂದೊಂದು. ಈಗ ಸ್ವಲ್ಪ ಆತಂಕದ ಸ್ಥಿತಿಯನ್ನು ಕೂಡ ನೋಡೋಣ. ಏನು ಆತಂಕ? ಅನೇಕ ಸಹಕಾರ ಸಂಘಗಳ ವ್ಯವಹಾರ ಸ್ಥಗಿತಗೊಂಡಿದೆ. ಉದಾಹರಣೆಗೆ ಈಗ ಸೌಹಾರ್ದ ಸಹಕಾರನೇ ನೋಡೋದಾದರೆ 5500ಕ್ಕೂ ಹೆಚ್ಚು ಸೌಹಾರ್ದ ಸಹಕಾರ ಸಂಸ್ಥೆಗಳು ಕರ್ನಾಟಕದಲ್ಲಿ ಇದೆ. ಅದರಲ್ಲಿ 905 ಸಂಸ್ಥೆಗಳು ಇಲ್ಲ ವ್ಯವಹಾರ ಸ್ಥಗಿತ ಆಗಿದೆ ಅಥವಾ ಲಿಕ್ವಿಡೇಷನಲ್ಲಿದೆ, ಸಮಾಪನ ಹೊಂದೋ ಸ್ಥಿತಿಯಲ್ಲಿ ಇದೆ. ಇದು ಸ್ವಲ್ಪ ಆತಂಕದ ವಿಷಯ. ಬೆಂಗಳೂರಿನ ಕಣ್ವ ಸಹಕಾರ ಸಂಘ, ವಸಿಷ್ಠ ಸಹಕಾರ ಸಂಘಗಳು ಹಳ ಹಿಡಿದಿದ್ದು, ಇತ್ತೀಚೆಗೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಕಳೆದ ವಾರ ಬಂದಂಥ ಸುದ್ದಿ ಒಂದು ರೀತಿಯ ಶಾಕು. ಹೋದ ಶುಕ್ರವಾರ ರಿಸರ್ವ್ ಬ್ಯಾಂಕಿನ ಅಧಿಕಾರಿಗಳು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿಗೆ ಆಗಮಿಸಿ ಅಲ್ಲೆಲ್ಲ ಸಾಮಾನ್ಯವಾಗಿ ಸರ್ಪ್ರೈಸೇ ಮಾಡ್ತಾರೆ. ನಿರೀಕ್ಷಿತವಾಗಿ ಬಂದು ನೋಡಿಬಿಟ್ಟು ಮಾರನೇ ದಿವಸ ಅದನ್ನು ಪ್ರಕಟಿಸ್ತಾರೆ. ಅವತ್ತು ಆದೇಶ ಕೊಟ್ಟು ಸೆಕ್ಷನ್ 35 ರಿಸರ್ವ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ನ ಸೆಕ್ಷನ್ 35A ಪ್ರಕಾರ ಆ ಬ್ಯಾಂಕಿನ ವ್ಯವಹಾರಗಳಿಗೆ ತಡೆ ಹಿಡಿದಿರ್ತಾರೆ. ಇದು ಬ್ಯಾಂಕ್ ಮುಳುಗೋಯಿತು ಅಂತ ಅರ್ಥ ಅಲ್ಲ. ಇದೇನು ಅಂದರೆ ಒಂದು ಸೂಚನೆ ಕೊಡ್ತಾರೆ ಇವರಿಗೆ, ಬ್ಯಾಂಕ್ಗೂ ಸೂಚನೆ ಕೊಡ್ತಾರೆ, ಸಾರ್ವಜನಿಕರಿಗೂ ಸೂಚನೆ ಕೊಡ್ತಾರೆ. ಈ ಬ್ಯಾಂಕಿನಲ್ಲಿ ಠೇವಣಿ ತಗೊಳ್ಳೋ ಹಾಗಿಲ್ಲ, ಸಾಲಗಳನ್ನು ಕೊಡೋ ಹಾಗಿಲ್ಲ, ರಿಸರ್ವ್ ಬ್ಯಾಂಕಿನ ಅನುಮತಿ ಇಲ್ದಿರೆ. ಕೆಲವಕ್ಕೆ ಅನುಮತಿಸ್ತಾರೆ, ಕೊಡಲೇಬೇಕಾದ ಕಡೆ ಕೇಳಿದರೆ ಅನುಮತಿಸ್ತಾರೆ, ಅನುಮತಿಸಿದ ಸಾಲ ಕೊಡ್ಬೋದು, ಆದರೆ ಬಹುಮಟ್ಟಿಗೆ ಕೊಡೋ ಹಾಗಿಲ್ಲ. ಇಂತಿಷ್ಟೇ ಹಣ ಹಿಂಪಡಿಬೇಕು ಅಂತ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ಗೆ 6 ತಿಂಗಳ ಅವಧಿಯಲ್ಲಿ 50,000 ರೂಪಾಯಿ ತನಕ ಪ್ರತಿ ಗ್ರಾಹಕ ತೊಗೋಬೋದು. 50,000 ಮಿತಿ, ಆ ಮಿತಿ ಒಳಗೆ ಎಷ್ಟು ಬೇಕಾದ್ರೆ ತೊಗೋಬೋದು ಅಂತ. ಈ ವ್ಯವಹಾರಗಳಿಗೆ ಬ್ಯಾಂಕ್ ಮಿತಿಯನ್ನು ನೋಡುವ ಸ್ಥಿತಿ ಒದಗಿದೆ. ಇದು ಆತಂಕ. ದಿವಾಳಿಯತ್ತ ಸಾಗಿದೆ ಇದು. ಈ ಮತ್ತು ಇಂಥ ಇತರ ಸಂಘಗಳು ನೀತಿ ನಿಯಮಗಳನ್ನು ಗಾಳಿಗೆ ತೋರಿ ಸ್ವಜನ ಪಕ್ಷಪಾತ, ವಿಶ್ವಾಸದ್ರೋಹ ಎಸಗಿದ್ದಾರೆ. ಇದು ಸಾರ್ವಜನಿಕರಲ್ಲಿ ಆಕ್ರೋಶ ಉಂಟು ಮಾಡಿದೆ. ಇದು ಪ್ರಸ್ತುತ ಒಂದು ಸ್ಥಿತಿ. ಆದರೆ ಹಾಗಾದರೆ ಏನು, ಹಾಗಾದ್ರೆ ಈ ಕಾನೂನಲ್ಲಿ ರಕ್ಷಣೆನೇ ಇಲ್ವಾ ಅಂದರೆ ರಕ್ಷಣೆ ಇದೆ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1966 1966 ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಧಿನಿಯಮದ ಪ್ರಕಾರ ಸಹಕಾರ ಬ್ಯಾಂಕುಗಳು ಕೂಡ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಧಿನಿಯಮಕ್ಕೆ ಒಳಪಡುತ್ತೆ. 1949ರಲ್ಲಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಬಂತು. ಅದು ಬೇರೆ ಬ್ಯಾಂಕ್ಗಳು, ಸಹಕಾರ ಬ್ಯಾಂಕ್ಗಳಿಗೆ ಅನ್ವಯ ಆಗ್ತಿರಲಿಲ್ಲ. ಆದರೆ 66ರಲ್ಲಿ ಮಾಡಿದಾಗ ಆ್ಯಸ್ ಅಪ್ಲಿಕಬಲ್ ಟು ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಮಾಡಿದ್ರು. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಆ್ಯಸ್ ಅಪ್ಲಿಕಬಲ್ ಟು ಕೋಆಪರೇಟಿವ್ ಬ್ಯಾಂಕ್ಸ್, ಕೋಆಪರೇಟಿವ್ ಸೊಸೈಟಿ, ಸಹಕಾರ ಸಂಘಗಳಿಗೆ ಅನ್ವಯಿಸುವಂತೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಧಿನಿಯಮ ಮಾಡಿದ್ರು. ಆದ್ದರಿಂದ ಬ್ಯಾಂಕ್ಗಳಿಗೆ ಅನ್ವಯ ಆಗುತ್ತೆ. ಆದರೆ ಸಹಕಾರ ಸಂಘಗಳಿಗೆ ಈ ನಿಯಮ ಅನ್ವಯ ಆಗಲ್ಲ ಅನ್ನೋದು ಗಮನಾರ್ಹ. ಯಾಕೆಂದರೆ ಠೇವಣಿದಾರರು ಕೋಆಪರೇಟಿವ್ ಸೊಸೈಟಿಯಲ್ಲಿ ಹಣ ಇಟ್ಬಿಟ್ಟು ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಅಂತ ತಿಳ್ಕೊಳ್ತಾರೆ. ಅಲ್ಲ, ಬ್ಯಾಂಕ್ ಬೇರೆ, ಸೊಸೈಟಿ ಬೇರೆ. ಆದ್ದರಿಂದ ಆ ಸಂಸ್ಥೆಯ ಹೆಸರಿನಲ್ಲಿ ಬ್ಯಾಂಕ್ ಅಂತಿದ್ರೆ ಮಾತ್ರ ಅದು ಬ್ಯಾಂಕು, ಇಲ್ಲದೇ ಇದ್ದರೆ ಬ್ಯಾಂಕ್ ಅಲ್ಲ. ಕೆಲವು ಸಂಸ್ಥೆಗಳು ಉದಾಹರಣೆಗೆ ಲ್ಯಾಂಡ್ ಬ್ಯಾಂಕ್ ಅಂತವು. ಲ್ಯಾಂಡ್ ಬ್ಯಾಂಕ್ ಈಗ ಲ್ಯಾಂಡ್ ಬ್ಯಾಂಕ್ ಅಲ್ಲ, ಸ್ಟೇಟ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ SCARDB, ಸ್ಟೇಟ್ ಕೋಆಪರೇಟಿವ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೂ ಕೂಡ ಅದು ಬ್ಯಾಂಕ್ ಅಲ್ಲ, ಅದು ಸಂಘ ಅಷ್ಟೇ ಹೊರತು ಅದು ಬ್ಯಾಂಕಿನ ವ್ಯಾಖ್ಯೆಗೆ ಒಳಪಡೋದಿಲ್ಲ. ಆ ಹೆಸರನ್ನು ಹಾಗೆ ಉಳಿಸ್ಕೊಳ್ಳೋಕೆ ಅದಕ್ಕೆ ಮಾತ್ರ ಅವಕಾಶ ಇದೆ, ಅದು ಮುಂದೆ ಮಾರ್ಪಾಟಾಗ್ಬೋದು. ಬ್ಯಾಂಕ್ಗಳ ಕಾರ್ಯಾರಂಭ ಏನೇನು ನಿಯಂತ್ರಣಗಳು ಅಂತ ನೋಡಿದ್ರೆ, ಬ್ಯಾಂಕ್ಗಳ ಕಾರ್ಯಾರಂಭಕ್ಕೆ ರಿಸರ್ವ್ ಬ್ಯಾಂಕಿನ ಅನುಮತಿ ಕಡ್ಡಾಯ. ನಿರ್ದೇಶಕರಿಗೆ ಅವರ ಬಂಧುಗಳಿಗೆ ಬ್ಯಾಂಕ್ಗಳು ಸಾಲ ನೀಡುವಂತಿಲ್ಲ, ಭಾಳ ಸ್ಪಷ್ಟವಾಗಿದೆ. ಆದ್ರೂ ಬೆಲಿನ ಎದ್ದು ಹೊಲ ಮೇಯ್ತಾ ಇದೆ, ಬೇನಾಮಿ ಹೆಸರುಗಳು ಅದೆಲ್ಲ ಆಗ್ತಾಯಿದೆ. ನೀಡೋ ಹಾಗಿಲ್ಲ. ಕಾನೂನು ಭದ್ರವಾಗಿದೆ, ಆದರೆ ಪಾಲನೆ ಆಗ್ತಾಯಿಲ್ಲ. ಅದ್ರ ಮೇಲೆ ನಿಯಂತ್ರಣ ದಾರಿ ತಪ್ಪಿಸ್ತಾ ಇದ್ದಾರೆ. ಠೇವಣಿದಾರರ ಹಿತರಕ್ಷಣೆಗೆಂದು ಒಟ್ಟು ಠೇವಣಿಗಳ ಮೇಲೆ ನಗದು ಮೀಸಲು ಮತ್ತು ಸೂಚಿಸಲಾದ ಇತರ ವಿನಿಯೋಜನೆ ಕಡ್ಡಾಯ. ಈಗ ಸಹಕಾರ ಸಂಘಗಳಿಗೆ ಬೇರೆ ಪರ್ಸೆಂಟೇಜು, ಇವರು ಪರ್ಸೆಂಟೇಜ್ ಅಂದರೆ ಮೀಸಲು ಅನುಪಾತಗಳು, CRR ಆ್ಯಂಡ್ SLR, ಕ್ಯಾಶ್ ರಿಸರ್ವ್ ರೇಷಿಯೋ ಮತ್ತು ಸ್ಟ್ಯಾಚ್ಯೂಟ್ರಿ ಲಿಕ್ವಿಡಿಟಿ ರೇಷಿಯೋಗಳು ಕಮರ್ಷಿಯಲ್ ಬ್ಯಾಂಕ್ಸಿಗೆ ಬೇರೆ, ಕೋಆಪರೇಟಿವ್ ಬ್ಯಾಂಕ್ಸಿಗೆ ಬೇರೆ ಇತ್ತು ಭಾಳ. ಈಗ ಅದೆಲ್ಲ ಒಂದೇ ಆಗಿದೆ. CRR ಕ್ಯಾಶ್ ರಿಸರ್ವ್ ರೇಷಿಯೋ 4.5, ಅಂದರೆ 100 ರೂಪಾಯಿ ಠೇವಣಿ ಇದ್ದರೆ 4 ರೂಪಾಯಿ 50 ಪೈಸಾ ನಗದು ರೂಪದ ಠೇವಣಿ ಇರಬೇಕು ರಿಸರ್ವ್ ಬ್ಯಾಂಕಲ್ಲಿ ಅಥವಾ ಸೂಚಿಸಿದ ಬ್ಯಾಂಕ್ನಲ್ಲಿ, ಸ್ಟೇಟ್ ಬ್ಯಾಂಕು ಅಂಥ ಬ್ಯಾಂಕಲ್ಲಿ. ಆಮೇಲೆ 18 ರೂಪಾಯಿ 100ಕ್ಕೆ ಅಂದರೆ 18% SLR, ಅದು ಸಹಕಾರ ಬ್ಯಾಂಕ್ಗಳಿಗೆ ಅನ್ವಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಸಾರ್ವಜನಿಕರ ಹಣ ಭದ್ರ.
₹100 ಠೇವಣಿಗೆ ₹22 ಭದ್ರ. ಅದು ಲಿಕ್ವಿಡಿಟಿ ದ್ರವತ್ವ ಇರುತ್ತೆ, ಕೇಳಿದಾಗ ಕೊಡ್ಬೋದು. ಇದೆಲ್ಲ ಠೇವಣಿದಾರ ಹಿತವನ್ನು ರಕ್ಷಿಸೋದಕ್ಕೆ ಇದನ್ನು ಮಾಡಿದ್ದು. ಬ್ಯಾಂಕಿನ ವಾರ್ಷಿಕ ಲೆಕ್ಕಪತ್ರ ಸಲ್ಲಿಕೆ ಕುರಿತು ನಿರ್ದೇಶ. ಸಹಕಾರ ಬ್ಯಾಂಕ್ಗಳು, ಸೌಹಾರ್ದ ಸಹಕಾರ ಬ್ಯಾಂಕ್ಗಳು ಸರ್ಕಾರದ ನಿಯಂತ್ರಣ ಕಡಿಮೆ ಅಂತಿದ್ರೂ ಕೂಡ ರಿಸರ್ವ್ ಬ್ಯಾಂಕಿಗೆ ಇದನ್ನು ಸಲ್ಲಿಸೋದನ್ನು ಏನು ವಿನಾಯಿತಿ ಕೊಟ್ಟಿಲ್ಲ. ನಿಯಂತ್ರಣನೇ ಇಲ್ಲ ಅಂತ ಅರ್ಥ ಅಲ್ಲ, ಕಡಿಮೆ, ಅತಿ ಹಸ್ತಕ್ಷೇಪ ಇಲ್ಲ ಅಷ್ಟೇ ಹೊರತು ವರದಿ ಸಲ್ಲಿಸಲೇಬೇಕು. ಬ್ಯಾಂಕಿನ ವಾರ್ಷಿಕ ಲೆಕ್ಕಪತ್ರ ಕುರಿತು ಸಲ್ಲಿಕೆ ಕುರಿತ ನಿರ್ದೇಶ. ನಿಯಮಗಳ ಉಲ್ಲಂಘನೆಗೆ ದಂಡ. ಹೇಳ್ಬೋದು, ಅಯ್ಯೋ ಅವ್ರನ್ನ ಜೈಲಿಗೆ ಹಾಕಿದ್ರೆ, ಅವ್ರನ್ನ ನೇಣಿಗೆ ಹಾಕಿದ್ರೆ ನನಗೇನು ಸರ್ ಸಿಕ್ತು, ನನ್ನ ಠೇವಣಿ ಬರ್ತಾ ಇಲ್ವಾ ಹೇಳಿ ಅಂತ. ಆದರೆ ಸರ್ಕಾರ ಏನು ಮಾಡ್ಬೋದು ಅದನ್ನು ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ? ಬೇಲಿನೇ ಎದ್ದು ಹೊಲ ಮಾಡಿದ್ರೆ ಇನ್ನೇನು ಮಾಡಬಹುದು? ವಿವಿಧ ರಾಜ್ಯಗಳ ಸಹಕಾರ ಬ್ಯಾಂಕು ದಿವಾಳಿಯಾಗಿದ್ದು ರಿಸರ್ವ್ ಬ್ಯಾಂಕಿನ ಹೆಚ್ಚಿನ ನಿಯಂತ್ರಣದ ಅಗತ್ಯವನ್ನು ಮನಗೊಂಡು 2020ರಲ್ಲಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ಗೆ ಕೆಲವು ತಿದ್ದುಪಡಿಗಳನ್ನು ಮಾಡಿದ್ರು. ಆ ತಿದ್ದುಪಡಿ ಪ್ರಕಾರ 100 ಕೋಟಿಗಿಂತ ಹೆಚ್ಚಿನ ಸಾಲವನ್ನು ಕೊಟ್ಟಿರುವಂಥ ಬ್ಯಾಂಕ್ಗಳು, ಸಹಕಾರ ಬ್ಯಾಂಕ್ಗಳು, 100 ಕೋಟಿಗಿಂತ ಹೆಚ್ಚಿನ ಸಾಲವನ್ನು ಕೊಟ್ಟಂಥ ಸಹಕಾರಿ ಬ್ಯಾಂಕ್ಗಳು, ಭಾಳ ಬ್ಯಾಂಕ್ಗಳು ಕೊಟ್ಟಿದೆ 100 ಕೋಟಿಗಿಂತ ಹೆಚ್ಚಿನ ಸಾಲ ಕೊಟ್ಟಿರೋದು. ಅವರು ಒಂದು ಆಡಳಿತ ಮಂಡಳಿಯನ್ನು ರಚಿಸಬೇಕು. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬೇರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಅದರ ಜೊತೆಗೆ ಒಂದು ಆಡಳಿತ ಮಂಡಳಿ ಸದಸ್ಯರು ಅದು ಅವರಿಗೆಲ್ಲ ಅರ್ಹತೆಯನ್ನು ನಿಗದಿ ಮಾಡಿರ್ತಾರೆ. ರಿಸರ್ವ್ ಬ್ಯಾಂಕಿನ ಅನುಮೋದನೆ ಪಡೆದು ಅವ್ರನ್ನ ನೇಮಕ ಮಾಡಿಕೊಂಡು ಆಡಳಿತ ಮಂಡಳಿ ಇದಕ್ಕೆ ಸಮಾನಾಂತರವಾಗಿ, ನಿರ್ದೇಶಕರ ಮಂಡಳಿಗೆ ಸಮಾಂತರವಾಗಿ ಅದು ಕೆಲಸ ಮಾಡುತ್ತೆ. ಅವರು ಇವ್ರ ಥರ ನೇರವಾದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿರಲ್ಲ. ಆದರೆ ನೀತಿ ನಿಯಮಗಳು, ವೃತ್ತಿಪರತೆ ಅಲ್ಲಿರುತ್ತೆ. 100 ಕೋಟಿಗಿಂತ ಹೆಚ್ಚಿನ ಸಾಲ ಯಾವ ಸಂಸ್ಥೆ ಕೊಟ್ಟಿದೆ ಆ ಸಂಸ್ಥೆಯವರು ಈ ಮಂಡಳಿ ಇಟ್ಕೊಳ್ಳಬೇಕು. ಆದರೆ 100 ಕೋಟಿಗಿಂತ ಕಮ್ಮಿ ಇರೋರು, ಇವಾಗ 60 ಕೋಟಿ ಸಾಲ ಕೊಟ್ಟಿದ್ರು ಅಂಥವ್ರಿಗೆ ಇದು ಕಡ್ಡಾಯ ಅಲ್ಲ, ಬೇಕಾದ್ರೆ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಮುಖ್ಯವಾದಂಥ ಬದಲಾವಣೆ 2000. ಅಂದರೆ ಬಿಗಿ ಹೆಚ್ಚುತ್ತಾ ಇದೆ, ದೊಡ್ಡ ಸಹಕಾರ ಬ್ಯಾಂಕ್ಗಳ ಮೇಲೆ ಬಿಗಿ ಹೆಚ್ಚುತ್ತಾ ಇದೆ ಅನ್ನೋದನ್ನು ಹೇಳಬೇಕು. ಆಮೇಲೆ ಎರಡನೇದು, ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ, ಇದು ಬ್ಯಾಂಕ್ಗಳಲ್ಲಿ, ಸಹಕಾರ ಬ್ಯಾಂಕ್ಗಳು ಸೇರಿದಂತೆ ವಿದೇಶಿ ಬ್ಯಾಂಕ್ಗಳು ಇದೆ. ಅದರಲ್ಲಿ ಸಾರ್ವಜನಿಕರು ಇಟ್ಟ ಠೇವಣಿ 1 ಲಕ್ಷದವರೆಗೂ ಮಾತ್ರ ಅದಕ್ಕೆ ವಿಮೆ ಇತ್ತು. DICGC, ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್, ಠೇವಣಿ ವಿಮೆ ಮತ್ತು ಉದರಿ ಖಾತರಿ ನಿಗಮ, ಆ ನಿಗಮದವ್ರು ಕೊಡ್ತಕ್ಕಂಥ ವಿಮೆ ಭದ್ರತೆ, ಕವರು, ಇನ್ಶೂರೆನ್ಸ್ ಕವರು 1 ಲಕ್ಷ ಇತ್ತು, ಅದನ್ನು 5 ಲಕ್ಷಕ್ಕೆ ಏರಿಸಿದ್ದಾರೆ. ಇದು ಸಣ್ಣ ಠೇವಣಿದಾರರಿಗೆ ನಿಜವಾಗ್ಲೂ ಸ್ವಲ್ಪ ನೆಮ್ಮದಿನ ಉಂಟು. ಸಣ್ಣ ಠೇವಣಿದಾರರಿಗೆ, ದೊಡ್ಡವ್ರಿಗೆ 5 ಲಕ್ಷಕ್ಕಿಂತ ಜಾಸ್ತಿ ಇಟ್ಟವ್ರಿಗಿಲ್ಲ. ಅಲ್ಲಿ ಏನು ಮಾಡ್ಬೋದು ಅಂದರೆ, ಒಂದೇ ಹೆಸರಿನಲ್ಲಿ ಜಾಸ್ತಿ ಇಡೋದಕ್ಕಿಂತ ಬೇರೆ ಹೆಸರು, ಬೇನಾಮಿ ಅಂತ ನಾನು ಹೇಳ್ತಾ ಇಲ್ಲ, ಬೇರೆಯವ್ರ ಹೆಸರು ಸಾಧ್ಯವಾದಷ್ಟು ಒಬ್ಬರ ಹೆಸರಲ್ಲೇ ಹಿಡಿದಿರ, ಇಬ್ಬರ ಹೆಸರಲ್ಲಿ ಜಾಯಿಂಟ್ ನೇಮು, ಬೇರೆಯವ್ರ ಹೆಸರು. ಉದಾಹರಣೆ A ಮತ್ತು B ಗಂಡ ಹೆಂಡತಿ ಆದರೆ A ಹೆಸರಲ್ಲಿ 5 ಲಕ್ಷ, B ಹೆಸರಲ್ಲಿ 5 ಲಕ್ಷ ಇಡಿ, 10 ಲಕ್ಷಕ್ಕೆ ಕವರ್ ಸಿಗುತ್ತೆ. ಆಮೇಲೆ ಮಗ ಒಬ್ಬ C ಅಂತಿದ್ರೆ A B C 3 ಜನ ಸೇರಿ ಇಡಿ, ಕಾಂಬಿನೇಷನ್ ಮಾಡಿದ್ರೆ ಒಂದೇ ಕುಟುಂಬದಲ್ಲಿ 3 ಜನ ಇದ್ದರೆ 35 ಲಕ್ಷದವರೆಗೂ ವಿನಾಯಿತಿ ತೊಗೊಬೋದು. ಒಬ್ಬರ ಹೆಸರಲ್ಲೇ ಇಟ್ಟರೆ 5 ಲಕ್ಷದವರೆಗೂ ವಿನಾಯಿತಿ ಇರುತ್ತೆ. ಇದೆಲ್ಲ ಏನೇ ಕ್ರಮ ಇದ್ರೂ ಠೇವಣಿದಾರರ ಜಾಗೃತಿ ಇಲ್ಲದೆ ಹೋದರೆ ನಷ್ಟ ಆಗುವಂಥ ಸಂಭವ ಇದ್ದೇ ಇರುತ್ತೆ. ಸಹಕಾರ ಸಂಘಗಳ ಆಕರ್ಷಣೆ ಇದ್ದೇ ಇದೆ, ಯಾಕೆಂದರೆ ವ್ಯವಹಾರ ಸ್ವಲ್ಪ ಸುಲಭ ಆಗುತ್ತೆ ಬೇರೆ ವಾಣಿಜ್ಯ ಬ್ಯಾಂಕ್ಗಳಿಗಿಂತ ಅನ್ನೋದೊಂದು. ಬಡ್ಡಿ ದರಗಳು ಸ್ವಲ್ಪ ಆಕರ್ಷಣೆ ಇದ್ದೇ ಇದೆ. ಮತ್ತು ಮೊದಲೇ ಹೇಳಿದೆ 1 ಲಕ್ಷಕ್ಕಿಂತ 5 ಲಕ್ಷ ಮಾಡಿರೋದು ಒಂದು. ಇದು ಏನೇ ಆದರೂ ಕೂಡ ಗ್ರಾಮೀಣ ಭಾಗದಲ್ಲಿ ವ್ಯಾಪ್ತಿ ಇಲ್ಲದೆ ಇರೋದ್ರಿಂದ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಇವ್ರು ಹೋಗಲೇಬೇಕಾದ ಸಹಕಾರ ಸಂಘಗಳು ಇದ್ದೇ ಇರುತ್ತೆ. ಈ ಕೃಷಿ ಪತ್ತಿನ ಸಂಸ್ಥೆಗಳನ್ನು ಸುಮ್ಮನೆ ಸ್ಥೂಲವಾಗಿ ನೋಡೋದಾದರೆ, ಕೃಷಿಗೆ 2 ರೀತಿಯ ಇದೆ. ಅಲ್ಪಾವಧಿ ಕೃಷಿ ಸಾಲ ಅಂದರೆ ಇದು ಬೆಳೆ ಸಾಲಗಳು, ಮುಖ್ಯವಾಗಿ ಬೆಳೆ ಸಾಲ. ಅಲ್ಪಾವಧಿ ಕೃಷಿ ಸಾಲ ಅಂದರೆ ಬೆಳೆ ಸಾಲ, 1 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಸಾಲ ಬೆಳೆ ಸಾಲ. ಇದಕ್ಕೆ ಒಂದು, ದೀರ್ಘಾವಧಿಗೆ ಒಂದು ಸಿಸ್ಟಮ್, 2 ಸಿಸ್ಟಮ್ ಇದೆ. ಕರ್ನಾಟಕ ರಾಜ್ಯದ ಮಾತ್ರ ಹೇಳೋದಾದರೆ ಅಲ್ಪಾವಧಿ ಕೃಷಿಗೆ 3 ಮಟ್ಟದಲ್ಲಿದೆ, 3 ಟೈರ್ ಸಿಸ್ಟಮ್, 3 ಮಟ್ಟ. ರಾಜ್ಯ ಮಟ್ಟದಲ್ಲಿ ಅಪೆಕ್ಸ್ ಬ್ಯಾಂಕು, ಜಿಲ್ಲಾ ಮಟ್ಟದಲ್ಲಿ ಕೇಂದ್ರೀಯ ಬ್ಯಾಂಕು, ಕೆಳಮಟ್ಟದಲ್ಲಿ ಪ್ಯಾಕ್ಸ್, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು. ಇದು ಸಹಕಾರ ವ್ಯವಸ್ಥೆಯಲ್ಲಿ ಕೃಷಿ ಪತ್ತಿಗಾಗಿರ್ತಕ್ಕಂಥ ವ್ಯವಸ್ಥೆ ಅಲ್ಪಾವಧಿಗೆ. ದೀರ್ಘಾವಧಿ ತೊಗೊಂಡ್ರೆ 2 ಮಟ್ಟದ್ದು 2 ಇರುತ್ತೆ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ಆಮೇಲೆ ಬೇರೆ ಮಟ್ಟದಲ್ಲಿ ಪ್ರಾಥಮಿಕ, ಮಧ್ಯದಲ್ಲಿ ಇಲ್ಲ ಇದರಲ್ಲಿ 2. ಕೆಲವು ರಾಜ್ಯಗಳಲ್ಲಿ ಇವೆರಡಕ್ಕೂ ಒಂದೇ ಸಿಸ್ಟಮ್ ಇದೆ, ಅದಕ್ಕೆ ಬೇರೆ 2 ಯಾಕೆ, ಅಲ್ಪಕಾಲೀನ ಏನು ದೀರ್ಘಕಾಲೀನ ಏನು, ಒಂದೇ ಸಂಸ್ಥೆಯವರು 2 ಕೊಡ್ತೀವಿ ಅಂತಾರೆ, ಓಕೆ. ಆಮೇಲೆ 3 ಸ್ತರ ಯಾಕೆ, 2 ಸ್ತರ ಸಾಕು. ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕು, ಆಮೇಲೆ ಪ್ಯಾಕ್ಸ್ ಸಾಕು ಅಂತ, ಅದೇ ಈ ಥರ ವ್ಯತ್ಯಾಸ ಇದೆ. ಆಮೇಲೆ ಈ ಮಧ್ಯವರ್ತಿ ಬೇಕಾ ಅನ್ನೋ ಜಿಜ್ಞಾಸೆನೂ ಇದೆ. ವೈದ್ಯನಾಥನ್ ಸಮಿತಿ
2012ರಲ್ಲಿ ಅದು ಇದು ಮಾಡಿದಾಗ ವರದಿಯನ್ನು ಕೊಟ್ಟಾಗ ಹೇಳ್ತು ಈ DCC ಬ್ಯಾಂಕ್ ಮಧ್ಯವರ್ತಿ ಯಾತಕ್ಕದು ಅನವಶ್ಯಕ ಇದನ್ನು ಪರಿಶೀಲಿಸಬೇಕು ಬೇಕೇ ಅಂತ. ಆವಾಗ ಕರ್ನಾಟಕದ 30 DCC ಬ್ಯಾಂಕ್ಗಳಲ್ಲಿ 5-6 ಅದರ ಬಂಡವಾಳನೇ ಸೌದೋಗಿತ್ತು ಪೂರ್ತಿ. 1 ಲಕ್ಷ ರೂಪಾಯಿ ಬಂಡವಾಳ ಒಂದು ಸಹಕಾರ ಬ್ಯಾಂಕ್ಗೆ, ಸಂಘ ಅಲ್ಲ, ಒಂದು ಸಹಕಾರ ಬ್ಯಾಂಕ್ಗೆ ಕನಿಷ್ಠ ಬಂಡವಾಳ ಎಷ್ಟು ಅಂದರೆ 1 ಲಕ್ಷ. ಯಾವ ಇಸ್ವಿಲ್ ಮಾಡಿದ್ರು, ಯಾವ ಕಾಲದಲ್ಲಿದ್ದರು. ಈಗ 1 ಲಕ್ಷಕ್ಕೆ ಏನು ಬೆಲೆ ಇದೆ? ಒಂದು ಬ್ಯಾಂಕಿನ ಬಂಡವಾಳ 1 ಲಕ್ಷ ಅಂದರೆ ಭಾಳ ಅಷ್ಟು ಇರಲಿಲ್ಲ. ಕರ್ನಾಟಕ ರಾಜ್ಯದ 30 ಬ್ಯಾಂಕ್ಗಳಲ್ಲಿ ಒಂದು 5-6 ಬ್ಯಾಂಕಿಗೆ 1 ಲಕ್ಷ ಕೂಡ ಇರಲಿಲ್ಲ. ಯಾಕೆ ಅಂದರೆ ತೋರಿಸಿರ್ತಾರೆ 2,50,00,000 ಬಂಡವಾಳ ಅಂತ ತೋರಿಸಿರ್ತಾರೆ ಬ್ಯಾಲೆನ್ಸ್ ಶೀಟ್ನಲ್ಲಿ. ಆದರೆ ಅಕ್ಯುಮುಲೇಟೆಡ್ ಲಾಸಸ್ಸು ಬೇಕಾದಷ್ಟು ಅಕ್ಯುಮುಲೇಟೆಡ್ ಲಾಸಸ್ಸು 250 ಲಕ್ಷಕ್ಕಿಂತ 2.5 ಕೋಟಿ ಅಂತ ಅಲ್ಲಿ ತೋರಿಸಿದ್ರು ಅಕ್ಯುಮುಲೇಟೆಡ್ ಲಾಸಸ್ ಅದಕ್ಕಿಂತ ಜಾಸ್ತಿ ಇದ್ದರೆ ಬಂಡವಾಳ ಅದನ್ನು ಕಳೀತಾರೆ. ಅಕ್ಯುಮುಲೇಟೆಡ್ ಲಾಸ್ ನಷ್ಟಗಳೆಲ್ಲ ಕಳೆದು ಬಂಡವಾಳ ನೋಡಿದಾಗ 1 ಲಕ್ಷಕ್ಕಿಂತ ಕಮ್ಮಿ ಇದ್ದಂಥ ಬ್ಯಾಂಕ್ಗಳಿತ್ತು. ಅದನ್ನೆಲ್ಲ ಸ್ವಲ್ಪ ಬಹಳ ಮಟ್ಟಿಗೆ ಸರಿಪಡಿಸಿದ್ರು. ಈಗಂಥ ದುಸ್ಥಿತಿ ಇಲ್ಲ. ಸಹಕಾರ ತರಬೇತಿ ಪತ್ರಿಕೆ ಪ್ರಚಾರ ನಾವೀಗಾಗಲೇ ನೋಡಿದಾಗೆ ಒಂದು ತತ್ವ, ಸಹಕಾರದ ಒಂದು ಮುಖ್ಯವಾದ ತತ್ವ ಸಹಕಾರ ಶಿಕ್ಷಣ ತರಬೇತಿ ಪ್ರಚಾರ, ಅದು ಒಂದು ತತ್ವ. ಶಿಕ್ಷಣ ಇಲ್ಲದಿರೆ ಯಾವುದೂ ಆಗಲ್ಲ. ಇಲ್ಲಿ NCCT ಅಂತ ನ್ಯಾಷನಲ್ ಕೋಆಪರೇಟಿವ್ ಕ್ರೆಡಿಟ್ ಟ್ರೈನಿಂಗಾ ಅಲ್ಲ, NCCTನ ಏನು ಆ ಸಂಸ್ಥೆ 20 ಸಂಸ್ಥೆ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಸಂಸ್ಥೆಗಳು ಅದರಡಿ ಬರುತ್ತೆ. ಅದು ರಾಷ್ಟ್ರೀಯ ಸಂಸ್ಥೆಯಡಿ ಮುಖ್ಯವಾದ 2 ಹೇಳ್ತೀನಿ. ಪುಣೆಯ ವೈಕುಂಠ ಮೆಹ್ತಾ, ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಒಂದು ಉದಾಹರಣೆ. ಕರ್ನಾಟಕದಲ್ಲಿ RICM ರೀಜನಲ್ ಇನ್ಸ್ಟಿಟ್ಯೂಟ್ ಫಾರ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಇದು ಇದೆ. ತರಬೇತಿಗೋಸ್ಕರ ಮೀಸಲಾದಂಥ ಸಂಸ್ಥೆಗಳಿದ್ದು. ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್, ಅದು NCCT, ನ್ಯಾಷನಲ್ ಕೌನ್ಸಿಲ್ ಸಲಹಾ ಮಂಡಳಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್. ತರಬೇತಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಮೀಸಲಾದಂಥ ರಾಷ್ಟ್ರ ಮಟ್ಟದ ಸಂಸ್ಥೆ. ಈ ತರಬೇತಿಗೋಸ್ಕರನೇ ಟ್ರೈನಿಂಗ್ ಫಂಡ್ ಅಂತಲೇ ಕೊಡ್ತಾರೆ, ಕೋಆಪರೇಟಿವ್ ಎಜುಕೇಷನ್ ಫಂಡ್. ಸಹಕಾರ ಶಿಕ್ಷಣ ನಿಧಿ, ಅದಕ್ಕೆ ಪ್ರತಿಯೊಂದು ಸಹಕಾರ ಸಂಘನೂ 2% ತನ್ನ ಲಾಭದ 2% ಮೊತ್ತವನ್ನು ಅದಕ್ಕೆ ಕಾಣಿಕೆಯಾಗಿ ನೀಡಬೇಕು. ಅದು ಕೊನೆಯಲ್ಲಿ ಇದಕ್ಕೆ ಹೋಗುತ್ತೆ. ಫೆಡರೇಷನ್ ಮಟ್ಟದಲ್ಲಿ ಉದಾಹರಣೆ ರಾಜ್ಯದಲ್ಲಿ ರಾಜ್ಯ ಸಹಕಾರ ಸಂಘಗಳ ಫೆಡರೇಷನ್ ಒಕ್ಕೂಟ ಏನಿದೆ, ಆ ಒಕ್ಕೂಟ ತಾನೂ ತರಬೇತಿ ಕೊಡೋದ್ರಿಂದ 1% ಅದು ಇಟ್ಕೊಳ್ಳುತ್ತೆ, ಉಳಿದ 1% ಅವ್ರು ಕೊಡ್ತಾರೆ. ಹೀಗೆ ಉಳಿದ ಎಲ್ಲ ಫೆಡರೇಷನ್ಗಳು NCCT ಕೊಡ್ತಾರೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್, ಅದು ಕೊಡುತ್ತೆ. ಅವರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ತರಬೇತಿಗಳು ಇದನ್ನೆಲ್ಲ ಕೊಡ್ತಾರೆ, ಶಿಕ್ಷಣ ತರಬೇತಿ ಇತ್ಯಾದಿ. ವೈಕುಂಠ ಮೆಹ್ತಾ ಇನ್ಸ್ಟಿಟ್ಯೂಟ್ ಪುಣೆನಲ್ಲಿದೆ, ಬಹಳ ಪ್ರಸಿದ್ಧವಾದ ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಸ್ಥೆ. ಬೆಂಗಳೂರಿನಲ್ಲಿರುವ RICM ಕೂಡ ಈ 20 ಸಂಸ್ಥೆಯಲ್ಲಿ ಒಂದು. ಇದು ಕೂಡ ದಕ್ಷಿಣದ ಎಲ್ಲ ರಾಜ್ಯಗಳಿಗೂ, ಕೇರಳ, ಕರ್ನಾಟಕ, ಆಂಧ್ರ, ತೆಲಂಗಾಣ, ಪುದುಚೇರಿ, ಇದೆಲ್ಲದಕ್ಕೂ ಇದು ತರಬೇತಿ ಕೊಡುತ್ತೆ. 1-2 ಪತ್ರಿಕೆ ಬರ್ತಾಯಿದೆ, ಇಲ್ಲಿ ತೋರಿಸೋಣ ಅಂತ ಇಟ್ಕೊಂಡೆ, ಈ ಕತ್ಲಲ್ಲಿ ಕಾಣಿಸ್ಬಹುದು ಅನ್ಕೋತೀನಿ. ಸಹಕಾರ, ಇದು 21 ವರ್ಷದಿಂದ ಬರ್ತಿರ್ತಕ್ಕಂಥ ಪತ್ರಿಕೆ, ಸ್ವಾಭಿಮಾನಿ ಸಹಕಾರಿ ಅಂತ. ಸಹಕಾರ ಬ್ಯಾಂಕಿಂಗ್ಗೆ, ಸಹಕಾರ ಪತ್ತು, ಸಹಕಾರದ ಬೇರೆ ಬೇರೆ ವಿಷಯಗಳು, ಸುದ್ದಿ ಎಲ್ಲದಕ್ಕೂ ಬಹಳ ಒಳ್ಳೊಳ್ಳೆ ಲೇಖನಗಳು ಕೂಡ ಇದನ್ನು ನಾನು ನೋಡಿದ್ದೀನಿ. 21 ವರ್ಷದಿಂದ ಬರ್ತಾ ಇರ್ತಕ್ಕಂಥ ಪತ್ರಿಕೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ಇನ್ನೊಂದು ಸಿಂಚನ, ಸಹಕಾರ ಸಿಂಚನ ಅನ್ನೋ ಒಂದು ಪತ್ರಿಕೆ, ಇದು ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರಿ ಒಕ್ಕೂಟ ಅಂತ ಮಾಡಿಕೊಂಡು ಹೊಸದಾಗಿ ಆಗಿದ್ದು. ಇದು 3ನೇ ವರ್ಷ. ಇದು ಶ್ರೀ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಒಕ್ಕೂಟ. ಆ ಒಕ್ಕೂಟದವ್ರು ಮಾಡ್ತಿರೋದು. ಎರಡೂ ಒಂದೇ ಥರನೇ, ಹೆಚ್ಚು ಕಡಿಮೆ ಎರಡೂ ಮಾಸಪತ್ರಿಕೆಗಳೇ, ದ್ವಿಭಾಷೆಯಲ್ಲಿರುತ್ತೆ. ಮತ್ತು ಇವರು ಸಹಕಾರ TV ನೋಡಿ, ಚಿತ್ರ ಹಾಗೆ ಸಹಕಾರಿ ಟಿ ವಿ ಕೂಡ ಒಂದು ನಡೆಸ್ತಾರೆ, ಯಾಕೆಂದರೆ ಅದು ಸುದ್ದಿ ಮಾಧ್ಯಮನೇ ಅದರ. ಇಲ್ಲಿ ರಾಜ್ಯದ ಸೌಹಾರ್ದ ಸಹಕಾರ ಬ್ಯಾಂಕ್ಗಳನ್ನ ನೋಡೋಣ, ಯಾಕೆಂದರೆ ನಮ್ಮ ವಿಷಯ ಸೌಹಾರ್ದ ಸಹಕಾರ ಚಳುವಳಿ ಆದ್ದರಿಂದ ಮುಖ್ಯವಾಗಿ ಬೇಕಾದಷ್ಟು ಬೇರೆ ಸಂಸ್ಥೆಗಳಿದೆ, 5500ಕ್ಕೂ ಮೇಲಿದೆ. ಬ್ಯಾಂಕ್ಗಳನ್ನ ಮುಖ್ಯವಾಗಿ ನೋಡೋದಾದರೆ 18 ಬ್ಯಾಂಕ್ಗಳನ್ನು ಮಾತ್ರ ಈಗಿರೋದು 18 ಬ್ಯಾಂಕ್ಗಳು ಮಾತ್ರ. ಸದ್ಗುರು, ಸುಖೋ ಸೌಹಾರ್ದ ಸಹಕಾರಿ ಬ್ಯಾಂಕ್, ಸದಲಗ, ಬೆಲದ ಬಾಗೇವಾಡಿ, ಗಾರ್ಡಿಯನ್ ಸೌಹಾರ್ದ, ಸುಶ್ರುತಿ ಸೌಹಾರ್ದ, ಚರಣ್ ಸೌಹಾರ್ದ, ನಾವು ಬೆಂಗಳೂರಿಂದು ಚರಣ್ ಸೌಹಾರ್ದ, ನಿಧಿ ಸೌಹಾರ್ದ, ಶ್ರೀನಿಧಿ, ಸೀತಾರಾಘವ ಮರ್ಚೆಂಟ್ಸ್ ಚಿತ್ರದುರ್ಗದ್ದು, ಸೌಭಾಗ್ಯ ಮಹಿಳಾ ಸೌಹಾರ್ದ ಇದು, ಮುಳುಗುಂದ ಅರ್ಬನ್ ಸೌಹಾರ್ದ, ತಾವರಗೆರೆ ಪಟ್ಟಣ ಸೌಹಾರ್ದ, ಚನ್ನಬಸವಸ್ವಾಮಿ, ಮಾನ್ವಿ, ಕೆಂಪೇಗೌಡ ತುಮಕೂರಲ್ಲಿದೆ, ವಿಕಾಸ್ ಸೌಹಾರ್ದ, ಆದರ್ಶ ಪಟ್ಟಣ ಸೌಹಾರ್ದ. ಇವುಗಳಲ್ಲಿ ರಾಜ್ಯ ಮಟ್ಟದ ಬ್ಯಾಂಕ್ಗಳು 3 ಇದೆ, ಸೂಕೋ, ಚರಣ್ ಮತ್ತು ಮಾನ್ವಿ. ಇದರಲ್ಲಿ ಸೂಕೋ ಬ್ಯಾಂಕಿನ ಬಗ್ಗೆ ಮಾತ್ರ 2 ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. 29 ಶಾಖೆಗಳಿದೆ. ಬಹಳ 1995ರಲ್ಲಿ ಇದು
ಇದು ಸ್ಟಾರ್ಟ್ ಆಗಿದ್ದು 1999ರಲ್ಲಿ ಆರಂಭ ಆಗಿದ್ದ ಬ್ಯಾಂಕು ಸಿಂಧನೂರಿನಲ್ಲಿ. ಸೂಕೋ ಅಂದರೆ ಸಿಂಧನೂರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂತ. ಸೂಕೋ ಇವಾಗ ಸೂಕೋ ಅಂತಲೇ ಹೇಳ್ತಾರೆ, ಆದರೆ ಸಿಂಧನೂರಲ್ಲಿ ಮೊದಲನೇ ಶಾಖೆ, 19 ಶಾಖೆ ಇದೆ. ಭಾಳ ಒಳ್ಳೆಯ ಬ್ಯಾಂಕು, ತುಂಬ 29 ಶಾಖೆಗಳು, ಮುಂಚೂಣಿಯಲ್ಲಿರ್ತಕ್ಕಂಥ ಸೌಹಾರ್ದ ಬ್ಯಾಂಕ್ ಇದು. ಲಾಭದಲ್ಲಿದೆ. ಮತ್ತು ಗಂಗಾವತಿ, ರಾಯಚೂರು, ಮಾನ್ವಿ ಇತ್ಯಾದಿ ಅನೇಕ ಕಡೆಗಳಲ್ಲಿ ಇದರ ಶಾಖೆ ಇದೆ. ರೂಪೇ ಕಾರ್ಡನ್ನು ಇವರು ಕೊಡ್ತಾರೆ. ಮತ್ತು ಎಷ್ಟೋ ಸಹಕಾರ ಸಂಘಗಳು, ಕಷ್ಟದಲ್ಲಿರ್ತಕ್ಕಂಥ ಸಹಕಾರ ಸಂಘಗಳು, ಮಹಿಳಾ ಸಹಕಾರ ಸಂಘಗಳು, ಕಷ್ಟದಲ್ಲಿದೆ ಮುಳುಗ್ತಾ ಇರೋ ಸ್ಥಿತಿಯಲ್ಲಿರುವಂಥ ಹತ್ತಾರು ಸಹಕಾರ ಸಂಘಗಳನ್ನ ಇದು ತನ್ನ ತೆಕ್ಕೆಗೆ ತೆಗೆದುಕೊಂಡು ಆ ಗ್ರಾಹಕರಿಗೆ ರಕ್ಷಣೆ ಕೊಟ್ಟಿದೆ, ಆ ಠೇವಣಿದಾರರಿಗೆ. ಅದರಿಂದ ತಾನೂ ಬೆಳೆದಿದೆ. ಇದು ಮುಖ್ಯ. ಅದರಿಂದ ಸಹಕಾರ ಸಂಘ ಅಥವಾ ಸಹಕಾರ ಬ್ಯಾಂಕ್ ಒಂದು ಮುಳುಗೋದ್ರೆ ಆಕಾಶ ತಲೆ ಮೇಲೆ ಬಿತ್ತು ಅಂತೇನು ಅಂದ್ಕೊಳ್ಳೋ ಆಗಿಲ್ಲ. ಅದಕ್ಕೆ ಜೀವ ಕೊಡುವಂಥ ಅದಕ್ಕೆ ಸಹಕಾರಿಗಳಲ್ಲಿ ಸಹಕಾರ ಅಂದರೆ ಜೀವ ಕೊಡೋಕ್ಕೆ ಆಗದೇ ಇರೋಂಥ ಸ್ಥಿತಿಗೆ ತಲುಪಿಸ್ಬಿಟ್ಟಿದ್ದೀವಿ. ನಾವೇ ಕೊಂದಾಕ್ಬಿಟ್ಟು ಯಾರೋ ತೊಗೊಳ್ತಾರೆ ಅಂದರೆ ಅದಾಗಲ್ಲ. ನಮ್ಮ ಸಂಸ್ಥೆ ನಾವೇ ಕೊಂದ್ಬಿಟ್ಟು ಇನ್ಯಾರೋ ಅದನ್ನು ಬಚಾವ್ ಮಾಡಬೇಕು ಅಂದರೆ ಆಗಲ್ಲ. ಆದರೆ ನಿಜವಾಗಿ ಕಷ್ಟಕ್ಕೆ ಸಿಕ್ಕು ಸ್ಪರ್ಧೆಯಿಂದನೋ ಅಥವಾ ಬೇರೆ ಕೊರತೆಗಳಿಂದನೋ ಬಂದು ಮಾಡಿದ್ರೆ, ಆಡಳಿತದ ಕೊರತೆನೋ ಅಥವಾ ಇನ್ನೇನಾದರೂ ಮಾರ್ಕೆಟಿಂಗ್ ಇಲ್ಲ ಅಂತನೋ ಬೇರೆ ಥರದ ವೈಫಲ್ಯಗಳಿದ್ದರೆ ಖಂಡಿತವಾಗಲೂ ಅದಕ್ಕೆ ಮತ್ತೆ ಜೀವ ಕೊಡಬಹುದು, ಬೇರೆ ಸಂಸ್ಥೆಗಳು ಮುಂದೆ ಬರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಇವರು ಮಾಡಿದ್ದಾರೆ ಈ ಸೂಕೋ ಬ್ಯಾಂಕ್ನವರು. ಮತ್ತು ಈ ಬ್ಯಾಂಕಿಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಇದ್ದಾರೆ. ಅನು ಪ್ರಭಾಕರ್ ಅವರು ಅದರ ಬ್ರ್ಯಾಂಡ್ ಅಂಬಾಸಿಡರು. ರೂಪೇ ಕಾರ್ಡ್ ಇದೆ, ಭಾಳ ಆಧುನಿಕ. ಆಮೇಲೆ ಎಲ್ಲ ರೀತಿಯ ತಂತ್ರಜ್ಞಾನ ಸೇವೆಗಳು ಸಾಧ್ಯವಾದಷ್ಟು ಕೊಡ್ತಾರೆ. ಇಂಟರ್ನೆಟ್ ಬ್ಯಾಂಕಿಂಗ್ ಮಾತ್ರ ಇನ್ನೂ ಕೊಟ್ಟಿಲ್ಲ. ಯಾಕೆಂದರೆ ಆ ಇಂಟರ್ನೆಟ್ ಬ್ಯಾಂಕಿಂಗ್ ಇರಬೇಕಾದ್ರೆ 50 ಕೋಟಿ ಬಂಡವಾಳ ಇಡಬೇಕು ಅಂತ ರಿಸರ್ವ್ ಬ್ಯಾಂಕಿನ ಒಂದು ನಿಯಮ. ಇಂಟರ್ನೆಟ್ ಬ್ಯಾಂಕಿಂಗ್ ಒಂದು ಯಾವುದೇ ಬ್ಯಾಂಕ್ ಕೊಡಬೇಕು 50 ಕೋಟಿ ಇರಬೇಕು, ಅಷ್ಟಿರಲ್ಲ. ಭಾಳ ಸಹಕಾರಿಗಳಲ್ಲಿ ಇರಲ್ಲ. ಆದ್ದರಿಂದ ಇಂಟರ್ನೆಟ್ ಬ್ಯಾಂಕಿಂಗು ಸಾಧ್ಯ ಆಗಲ್ಲ ಅವ್ರಿಗೆ. ಮತ್ತು ಎರಡನೇದು, ಇಂಟರ್ನೆಟ್ ಬ್ಯಾಂಕಿಂಗ್ಗೆ ತನ್ನದೇ ಆದಂಥ ಅದಕ್ಕೆ ಸಂಪನ್ಮೂಲ ಇದಿರಬೇಕು. ಅದಕ್ಕೆ ಬೇಕಾದಷ್ಟು ಖರ್ಚು ಮಾಡೋ ಶಕ್ತಿ ಇರಬೇಕು. ಅದಕ್ಕೆ ಸಿಬ್ಬಂದಿ, ತರಬೇತಿ, ಅದನ್ನು ಮಾಡೋ ವ್ಯವಸ್ಥೆ ಅದೆಲ್ಲ ಇರಬೇಕು. ಇಲ್ಲದೇ ಇದ್ದರೆ ಆಗಲ್ಲ. ಆದ್ದರಿಂದ ಬೇರೆ ಥರದ ಈ ರೆಮಿಟೆನ್ಸ್ ಸರ್ವೀಸಸ್ಸು, ನೆಫ್ಟು, RTGS ಈ ಥರದ್ದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಇದೊಂದು ಬಗ್ಗೆ, ಎಲ್ಲ ಬ್ಯಾಂಕಿನ ಬಗ್ಗೆನೂ ಹೇಳೋಕ್ಕಲ್ಲ. ಸುಶ್ರುತಿ ಸೌಹಾರ್ದ ಸಹಕಾರ ಬ್ಯಾಂಕು ಈಗ ಜೂನ್ ತಿಂಗಳಲ್ಲಿ ರಿಸರ್ವ್ ಬ್ಯಾಂಕ್ ಹೇಳಿದೆ ಲೈಸೆನ್ಸನ್ನು ರದ್ದು ಮಾಡಿಬಿಟ್ಟಿದೆ. ಅದ್ರ ಬಗ್ಗೆ ಏನು ಹೇಳಬೇಕಾದ್ದೇನಿಲ್ಲ. ಅದರ ವಿವರಗಳು ನನಗೆ ಗೊತ್ತಿಲ್ಲ. ವಿವರಗಳು ಅದು ಪೀಣ್ಯದಲ್ಲಿರೋದದು. ಜೂನ್ 23ರಲ್ಲಿ ಈ ಬ್ಯಾಂಕಿನ ಪರವಾನಗಿ ರದ್ದಾಗಿದೆ ಅಂತ ನನಗೆ ಗೊತ್ತಾಗಿದೆ. ಆಮೇಲೆ ಇನ್ನೊಂದು ಬ್ಯಾಂಕಿನ ಬಗ್ಗೆ ಮಾನ್ವಿ ಪಟ್ಟಣ ಸೌಹಾರ್ದ ಬ್ಯಾಂಕ್ ಕೂಡ, ಅದು ಕೂಡ ಒಳ್ಳೆಯ ಬ್ಯಾಂಕೆ. 22 ಶಾಖೆಗಳಿದೆ. ಇದು ರಾಜ್ಯ ಮಟ್ಟದ ಬ್ಯಾಂಕು. 3 ಸೌಹಾರ್ದ ಚರಣ್ 10 ಶಾಖೆ ಇದೆ. ಎಲ್ಲ ಬೆಂಗಳೂರಿನೊಳಗೆ ಇದೆ. ಒಂದು ಮಾತ್ರ ಶಿವಗಂಗೆಯಲ್ಲಿದೆ. ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮೀಣ ಜಿಲ್ಲೆ ಅಷ್ಟು ಶಾಖೆಗಳಿದೆ 10. ಉಳಿದವೆಲ್ಲ ಜಿಲ್ಲಾ ಮಟ್ಟದವು ಅಥವಾ ತಾಲೂಕು ಮಟ್ಟದವು. ಇನ್ನೊಂದು ವಿಕಾಸ್ ಸೌಹಾರ್ದ ಸಹಕಾರಿ ಬ್ಯಾಂಕ್ ಹೊಸಪೇಟೆ. ಇದ್ರದ್ದು ಭಾಳ ವಿಚಿತ್ರ. ಒಂದು ಸಲ ಅವ್ರಿಗೆ ಕ್ಲಾಸ್ ತೊಗೊಳ್ತಾ ಇದ್ವಿ, ಡಿಪ್ಲೊಮಾ ಒಂದೂವರೆ ತಿಂಗಳು 2 ತಿಂಗಳು ಡಿಪ್ಲೊಮಾ ಕ್ಲಾಸಿಗೆ ಬಂದಿದ್ದರು ನಮ್ಮ ಸಂಸ್ಥೆಗೆ. ಅಲ್ಲಿ ದಿನಾಗಲೂ ತರಗತಿ ತೊಗೊಳ್ತಾ ಇದ್ದೆ. ಅವರು ತೊಗೊಂಡಾಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಮಾಡುವಾಗ ನಿಮ್ಮ ಬ್ಯಾಂಕಿಗೆ ರಜಾ ಯಾವತ್ತು ಅಂತ ಕೇಳಿದೆ. ಭಾನುವಾರ ರಜಾ ಸಾಮಾನ್ಯವಾಗಿರುತ್ತೆ. ಆಮೇಲೆ ರಜಾನೇ ಇಲ್ಲ ಅಂದರು. ಆಮೇಲೆ ನಾನು ಹೇಳಿದೆ ಆಗಸ್ಟ್ 15 ಬಂದರೆ, ಯಾಕೆಂದರೆ ಡ್ಯೂ ಡೇಟ್ ಆಫ್ ಬಿಲ್ 15ನೇ ತಾರೀಕು ಬಂದಾಗ ಆಗಸ್ಟ್ 15 ಬಂದರೆ ಏನು ಮಾಡಬೇಕು ಅನ್ನೋದು ಹೇಳಬೇಕಾಗಿತ್ತು ನಾನು. ಅದನ್ನು ಮಾಡೋಕ್ಕೆ ಹೋದರೆ ಇಲ್ಲ ಸರ್ ರಜಾ ಇಲ್ಲ, ಆಗಸ್ಟ್ 15 ನಮ್ಮ ಬ್ಯಾಂಕಿಗೆ ರಜಾ ಇಲ್ಲ. ಆಶ್ಚರ್ಯ ಆಗೋಯ್ತು ನನಗೆ. ಆಮೇಲೆ ಅದ್ರ ಹಿಂದೆ ಒಬ್ಬರು ನಿರ್ದೇಶಕರು ವೀಕ್ಷಕರಾಗಿ ಕೂತಿದ್ರು. ಅವ್ರನ್ನ ಕೇಳಿದೆ, ಏನಿದು ಈಗ ಹೇಳ್ತಿದ್ದಾರೆ ಹೊಸಬರು, ಇವ್ರಿಗೆ ಗೊತ್ತಿಲ್ವಾ ಅಂತ. ಇಲ್ಲ ಸರ್ ನಮ್ಮ ಬ್ಯಾಂಕಿಗೆ ರಜಾನೇ ಇಲ್ಲ ಅಂತ. ಭಾಳ ಸಂತೋಷ ಆಯಿತು. ಅನೇಕ ವೇದಿಕೆಗಳನ್ನು ನಾನು ಇದನ್ನು ಹಂಚ್ಕೊಂಡಿದ್ದೀನಿ. 365 ದಿನವೂ ಕೆಲಸ ಮಾಡ್ತಕ್ಕಂಥ ಬ್ಯಾಂಕು ನಿಜವಾಗಲೂ ಹೆಮ್ಮೆ ತರೋದು. ಬೆಳಗ್ಗೆ 8ರಿಂದ ರಾತ್ರಿ 8ರಿಂದ 8. ಇದೊಂದೇ ಸಾಕು. ಇನ್ನು ಉಳಿದಿದ್ದು ಅದು ಹೇಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಇದರಿಂದ ಅವರ ಮನೋಭಾವ ತಿಳಿಯುತ್ತೆ. ಇಷ್ಟು ಅನೇಕ. ಆಮೇಲೆ ಈ ಸೌಹಾರ್ದ ಕಾಯ್ದೆ ಇದೆಯಲ್ಲ, ಪ್ಯಾರಲಲ್ ಆ್ಯಕ್ಟು, ಇದೇನು ಅಂದರೆ ಈಗಿರೋ ಸಂಸ್ಥೆಗಳು ಕನ್ವರ್ಟ್ ಆಗ್ಬೋದು. ಹೊಸದಾಗೇ ಆಗಬೇಕು ಅಂತೇನಿಲ್ಲ. ಈಗ ನಮ್ಮ ರಾಜ್ಯದ ಸಹಕಾರ ಕಾಯ್ದೆಯಲ್ಲಿರುವಂಥ ಸಂಘಗಳು ಇದರ ಅಡಿ ನೋಂದಾವಣೆ ರಿಜಿಸ್ಟ್ರಾರ್ ಹತ್ರನೇ, RCS ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನೋಂದಾವಣೆ ಆಗೋದು. ರಿಜಿಸ್ಟ್ರಾರೋ, ಅಡಿಷನಲ್ ರಿಜಿಸ್ಟ್ರಾರೋ, ಸಬ್ ರಿಜಿಸ್ಟ್ರಾರೋ ಅವ್ರ ಹತ್ರನೇ ಆಗೋದು. ಆದರೆ ಈ ಕಾಯ್ದೆಯಡಿ ನೋಂದಾವಣೆ ಆಗುತ್ತೆ. ಇಷ್ಟು 5597 ಇದೆ. ಇದರಲ್ಲಿ ಸುಮಾರು 10ನೇ ಒಟ್ಟು ಸಹಕಾರ ಸಂಘಗಳಲ್ಲಿ ಎಷ್ಟಿದೆ ಅಂತ ನನಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ. ಆದರೆ ಒಂದು ಅಂದಾಜಿನ ಪ್ರಕಾರ ಒಟ್ಟು ರಾಜ್ಯದ ಸಹಕಾರ ಸಂಸ್ಥೆಗಳ ಸಂಖ್ಯೆ 10ನೇ ಒಂದು ಭಾಗ ವ್ಯವಹಾರ ಇವ್ರದ್ದಿದೆ ಅಷ್ಟೇ. 10ನೇ ಒಂದು ಭಾಗ ಸೌಹಾರ್ದ.
ಶುರುವಾಗಲೇ 23 ವರ್ಷ ಆಯಿತು, 2001ರಲ್ಲಿ ಶುರುವಾಗಿದ್ದು. ಸೌಹಾರ್ದ ಸಹಕಾರಿಗಳಲ್ಲಿ ವೈಫಲ್ಯ ಅನ್ನೋದು ಕೊಂಚ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ಕಾರಣ ಏನು ಅಂತಂದರೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ನಿಯಂತ್ರಣ ಇಲ್ಲ, RCS ನಿಯಂತ್ರಣ ಇಲ್ಲ, ಸರ್ಕಾರದ ಹಸ್ತಕ್ಷೇಪ ಕಡಿಮೆ, ಆದ್ದರಿಂದ ಅಲ್ಲಿ ಜಾಸ್ತಿ ಆಗಿದೆ ಅಂತ. 905 ಲಿಕ್ವಿಡೇಷನಲ್ಲಿದೆ ಅಂತ ಅಂಕಿಅಂಶಗಳು. ಇದು ಸರಿಯಾದಂಥ ಅಂಕಿಅಂಶಗಳೇನೆ, ಇಲ್ಲ ಅಂತಲ್ಲ. ಆದರೆ RCSಲ್ಲಿ ಬರುವಂಥ ನಮ್ಮ ಬೇರೆ ಸಹಕಾರ ಸಂಘ ಈಗಿರುವಂಥ ಇದರಲ್ಲಿ ಸಹಕಾರ ಅಧಿನಿಯಮದಲ್ಲಿ ನಿಜವಾಗ್ಲೂ ಲಿಕ್ವಿಡೇಟ್ ಮಾಡಬೇಕಾದ್ದು ಕೂಡ ಕಾರ್ಯಪ್ರವೃತ್ತ ಆಗಿದ್ರೆ ಹಾಗೇ ಬಿಟ್ಟಿರುವಂಥ ಸಂಸ್ಥೆಗಳು ಬೇಕಾದಷ್ಟು ಸಂಖ್ಯೆ ಇದೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಅಂಕಿಅಂಶ ಜಾಸ್ತಿ ವೈಫಲ್ಯ ಕಾಣಿಸ್ಬೋದು. ಹಾಗನ್ಬಿಟ್ಟು ನಾನು ಸೌಹಾರ್ದ ಚಳವಳಿಯನ್ನು ಬೆಂಬಲಿಸ್ತೀನಿ ಅಂತೇನಲ್ಲ, ಇದು ಹೊಸ ಪ್ರಯೋಗ ಅನ್ನೋದನ್ನು ನಾವು ಗುರುತಿಸ್ಬೇಕಷ್ಟೆ. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಮೊದಲನೇ ಬಾರಿ ಬಂತು 1997ರಲ್ಲಿ ಇದನ್ನು ಕೇಂದ್ರ ಶಿಫಾರಸು ಮಾಡಿದಾಗ ಆಂಧ್ರ ಪ್ರದೇಶ ಮೊದಲು ಜಾರಿಗೆ ತಂತು ಸೌಹಾರ್ದ ಆ್ಯಕ್ಟು. ಅದು ಹೆಸರು ಬೇರೆ ಕೊಟ್ಟಿದ್ದಾರೆ, ಲಿಬರಲ್ ಕೋಆಪರೇಟಿವ್ ಆ್ಯಕ್ಟ್, ಅದು ಬೇರೆ ಹೆಸರು, ಸೌಹಾರ್ದ ಅಂತ ಕೊಟ್ಟಿಲ್ಲ, ಬೇರೆ ಥರ. ಆದರೆ ಕಾನ್ಸೆಪ್ಟ್ ಇದೇನೆ. ಇಲ್ಲಿ ಸೌಹಾರ್ದ ಅಂತ ಕೊಟ್ಟಿದ್ದಾರೆ. ಇದು 2ನೇ ರಾಜ್ಯ. ಉಳಿದ ರಾಜ್ಯಗಳಲ್ಲಿ ಸೌಹಾರ್ದ ಅಂದರೆ ಅಥವಾ ಪ್ಯಾರಲಲ್ ಕೋಆಪರೇಟಿವ್ ಆ್ಯಕ್ಟು ಇಲ್ಲ. ಉದಾರ ಸಹಕಾರ ಅಧಿನಿಯಮ ಅಥವಾ ಕಾಯ್ದೆ ಇರೋದು ಇವೆರಡು ರಾಜ್ಯಗಳಲ್ಲಿ ಮಾತ್ರ. ಕೆಲವು ಕಾಯ್ದೆಗಳು 3 ಕಾಯ್ದೆ ಅಂತ ಮೊದಲೇ ಹೇಳಿದೆ. ಇವೆರಡು ಕಾಯ್ದೆ ಈಗಾಗಲೇ ನೋಡಿದ್ವಿ. ಒಂದು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಆ್ಯಕ್ಟು, 2ನೇದು ಸೌಹಾರ್ದ ಕೋಆಪರೇಟಿವ್ ಆ್ಯಕ್ಟು, ಎರಡೂ ರಾಜ್ಯದ್ದೇನೆ. ಇನ್ನೊಂದು ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟು, ಬಹುರಾಜ್ಯ ಸಹಕಾರ ಸಂಘಗಳ ಅಧಿನಿಯಮ. ಇದು ರಾಜ್ಯದ ಆಯಿತು. ಒಂದಕ್ಕಿಂತ ಹೆಚ್ಚು ರಾಜ್ಯದಲ್ಲಿ ಕೆಲಸ ಮಾಡ್ತಿರೋದು. ಇವಾಗ ಇದು ವ್ಯತ್ಯಾಸ ಏನು ಅನ್ನೋದನ್ನು ಬೇಕಾದಷ್ಟು ಸಾಮ್ಯಗಳು ಜಾಸ್ತಿ ಅನ್ನೋದು ಜ್ಞಾಪಕ ಇರಬೇಕಷ್ಟೆ. ಬೇಕಾದಷ್ಟು ಸೆಕ್ಷನ್ ಇದೆ. ಇಡೀ ಆ್ಯಕ್ಟ್ ತೊಗೊಂಡೋದ್ರೆ ನಾವೇನದನ್ನು ಕಾನೂನು ಅಧ್ಯಯನ ಮಾಡಬೇಕಾಗಿಲ್ಲ, ಅಷ್ಟು ಸಮಯನೂ ಇಲ್ಲ, ನಮಗೆ ಅಗತ್ಯನೂ ಇಲ್ಲ. ಸಾಮಾನ್ಯವಾದ ಅಂಶಗಳು ಬಹಳ ಇದೆ. ಸೌಹಾರ್ದ ಕಾಯ್ದೆಗೂ ನಮ್ಮ ಮೊದಲಿದ್ದಂಥ ಸಹಕಾರ ಕಾಯ್ದೆಗೂ ಸಾಮ್ಯಗಳು ಬಹಳಷ್ಟಿದೆ, ಬಹಳಷ್ಟು ಸಾಮ್ಯ. 90% ಸಾಮ್ಯ ಇದೆ ಅಂತ ನಾವು ಅಂದಾಜು ಮಾಡ್ಬೋದು. ವ್ಯತ್ಯಾಸಗಳು ಕೆಲವು ಮಾತ್ರ. ಏನು? ಹೆಚ್ಚಿನ ಸ್ವಾತಂತ್ರ್ಯ ಅನ್ನೋದೊಂದು ಅಷ್ಟೇ ಮುಖ್ಯವಾಗಿ. ಅದೇ ವಿವರಗಳು ನಮಗೆ ಅರ್ಥ ಆಗದೆ ಇರ್ಬೋದು. ಆಮೇಲೆ ಈ ರಾಜ್ಯ ಸಹಕಾರ ಕಾಯ್ದೆ ಒಳಗೆ ಸರ್ಕಾರದ ನೆರವು ಪಡಿಬಹುದು. ಇದರಲ್ಲಿ ಸರ್ಕಾರದಿಂದ ನೆರವು ಪಡೆದಿರೋ ಹಾಗಿಲ್ಲ. ಯಾಕೆಂದರೆ ಸರ್ಕಾರದ ನೆರವು ಪಡಿತು ಅಂದರೆ ಸರ್ಕಾರದ ಹಸ್ತಕ್ಷೇಪ ಜಾಸ್ತಿ ಆಗಬೇಕಾಗತ್ತೆ. ಇಲ್ಲಿ ನೆರವು ಪಡೆದಿರೋ ಹಾಗಿಲ್ಲ. ಅದೊಂದು ಮುಖ್ಯವಾದಂಥ ವ್ಯತ್ಯಾಸ. 2ನೇದು ಸಹಕಾರ ಸಂಘಗಳ ನಿಬಂಧಕರಿಂದ ಮೇಲ್ವಿಚಾರಣೆ, ಉಸ್ತುವಾರಿ, ನಿಯಂತ್ರಣ ಅವರು ಮಾಡ್ತಾರೆ. ಆದರೆ ಇಲ್ಲಿ ಸಹಕಾರ ಸಂಘದ ನಿಬಂಧಕರು ಮಾಡೋದಿಲ್ಲ. ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ನವರು ಇದನ್ನು ನಿಯಂತ್ರಣ ಮಾಡಲ್ಲ, ಮೇಲ್ವಿಚಾರಣೆ ಮಾಡಲ್ಲ. ಆ ಮೇಲ್ವಿಚಾರಣೆ ನಿಯಂತ್ರಣ ಎಲ್ಲ ಸಂಯುಕ್ತ ಸಹಕಾರಿ, ಸಂಯುಕ್ತ ಕೋಆಪರೇಟಿವ್ ಫೆಡರೇಷನ್, ಸೌಹಾರ್ದ ಕೋಆಪರೇಟಿವ್ ಫೆಡರೇಷನ್, ಆ ಫೆಡರೇಷನ್ನವ್ರು ಮಾಡ್ತಾರೆ. ಸಹಕಾರ ಸಂಘಕ್ಕೆ ರಾಜ್ಯದ ಪ್ರತಿನಿಧಿಯನ್ನು ನೇಮಿಸುವ ಅಧಿಕಾರ ಇರುತ್ತೆ. ಇಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ಸಂಘಕ್ಕೆ ನೇಮಿಸ್ತಾರೆ, ಸರ್ಕಾರದ ಪ್ರತಿನಿಧಿ. ಆದರೆ ಇದರಲ್ಲಿ ಇಲ್ಲ. ನಿಬಂಧಕರು ಹಾಗೆ ತನ್ನ ರಾಜ್ಯದ ಪ್ರತಿನಿಧಿ ಅಂಥೇಳಿ ನೇಮಿಸೋ ಹಾಗಿಲ್ಲ. ಹೀಗಾಗಿ ಇದು ಹೆಚ್ಚಾಗಿದೆ, ಸ್ವಾತಂತ್ರ್ಯ ಇಲ್ಲಿ ಹೆಚ್ಚಾಗಿದೆ. ಇನ್ನೂ ಅನೇಕ ನಿಯಮಗಳಿದೆ, ಆ ವಿವರಗಳಿಗೆ ನಾನು ಹೋಗಲ್ಲ. ನಮಗೆ ಆ ವಿವರಗಳ ಅರ್ಥನೂ ಆಗಲ್ಲ. ಯಾಕೆಂದರೆ ಅದ್ರ ಪರಿಚಯ ಇದ್ದವ್ರಿಗೆ ಅದು ಗೊತ್ತಾಗುತ್ತೆ. ಉಳಿದವ್ರಿಗೆ ಒಟ್ಟಿನಲ್ಲಿ ಏನು ಹೇಳ್ಬೋದು, ಸರ್ಕಾರದ ಹಸ್ತಕ್ಷೇಪ ಬಹಳ ಕಡಿಮೆ. ಹಾಗನ್ಬಿಟ್ಟು ಬ್ಯಾಂಕ್ ಆಗಿರ್ತಕ್ಕಂಥ ಸಂಸ್ಥೆ ರಿಸರ್ವ್ ಬ್ಯಾಂಕ್ ಕಳಿಸ್ಬೇಕಾದಂಥ ಅದರಲ್ಲೆಲ್ಲ ಯಾವ ಇದೂ ಇಲ್ಲ, ಸ್ವಾತಂತ್ರ್ಯನೂ ಇಲ್ಲ. ಮತ್ತು ದಂಡ ಆ ಥರ BR ಆ್ಯಕ್ಟ್ ಎಲ್ಲಕ್ಕೂ ಅಪ್ಲೈ ಆಗುತ್ತೆ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಎಲ್ಲ ಬ್ಯಾಂಕ್ಗಳಿಗೂ ಅಪ್ಲೈ ಆಗುತ್ತೆ. ಆದರೆ ಈ ಕಾಯ್ದೆ ಸಹಕಾರ ಸಂಘಗಳು ಬ್ಯಾಂಕ್ಗಳು ಎರಡಕ್ಕೂ ಅಪ್ಲೈ ಆಗುತ್ತೆ. ಅಲ್ಲಿ ಸ್ವಲ್ಪ ಸ್ವಾಯತ್ತತೆ ಜಾಸ್ತಿ ಇದೆ. ಈ ಬಲವರ್ಧನೆಗೆ ಏನು ಮಾಡಿದ್ರು ಸರ್ಕಾರದವರು ಅಂತ ನಾವು ನೋಡೋದು ಸಮಪ್ ಮಾಡೋಣ. ಏನು ಮಾಡಿದ್ದಾರೆ ಬಲವರ್ಧನೆಗೆ? ಮೊದಲನೇದು ಇದು ಇವಾಗ ಮಾಡಿರೋದೇನೆ. ಅಂದರೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡೋಕ್ಕೋಸ್ಕರ ಪ್ಯಾರಲಲ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್, ಇವಾಗ ಸೌಹಾರ್ದ ಥರ ಸಮಾನಾಂತರ ಸಹಕಾರ ಕಾಯ್ದೆ ರಚನೆಗೆ ಪ್ರೋತ್ಸಾಹ ಕೊಟ್ಟರು. ಹೆಚ್ಚಿನ ರಾಜ್ಯಗಳು ಬಳಸ್ಕೊಳ್ಳಿಲ್ಲ, ಆ ಮಾತು ಬೇರೆ. ಗುಜರಾತಲ್ಲಿ ಬಳಸ್ಕೊಳ್ಬೋದಾಗಿತ್ತು ಅಂತ ನಾನು ಸ್ವಲ್ಪ ಕೆಲವ್ರ ಹತ್ರ ಚರ್ಚೆ ಮಾಡಿದಾಗ ಅವ್ರು ಏನು ಹೇಳಿದ್ರು, ಗುಜರಾತಲ್ಲಿ ಈಗಾಗಲೇ ನಮ್ಮಷ್ಟೆಲ್ಲ ಕಷ್ಟ ಇಲ್ಲ, ಅವರಾಗಲೇ ಅವರ ಕಾಯ್ದೆನಲ್ಲೇ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂತಾರೆ. ಅಂದರೆ ರಾಜ್ಯದ ಸರ್ಕಾರ ಪ್ರತ್ಯೇಕವಾದ ಕಾಯ್ದೆಯನ್ನು ಆಂಧ್ರ ಮತ್ತು ಕರ್ನಾಟಕದಲ್ಲಿ ತಂದಿದ್ದರೂ ಕೂಡ, ನಮ್ಮ ರಾಜ್ಯದಲ್ಲಿ ತಂದಿದ್ದರೂ ಕೂಡ, ಗುಜರಾತ್ ಅಂತ ರಾಜ್ಯಗಳು ತಮ್ಮ ಕಾಯ್ದೆಯನ್ನೇ ಉದಾರ ಮಾಡಿಬಿಟ್ಟಿದೆ ಅಂತಾರೆ. ಅದು ಒಂದು ಕೇಂದ್ರದ ಒಂದು ಶಿಫಾರಸಿನ ಫಲನೇ. ಯಾಕೆಂದರೆ ಪ್ರತ್ಯೇಕವಾದ ಆ್ಯಕ್ಟ್ ಯಾಕೆ, ನಮ್ಮ ಆ್ಯಕ್ಟನ್ನ ಲಿಬರಲ್ ಮಾಡ್ತೀವಿ, ನನಗೆ 2ನೇ ಆ್ಯಕ್ಟ್ ಯಾಕೆ ಅಂತ ಹೇಳೋದು. ಆದ್ದರಿಂದ
ಭಾಳ ರಾಜ್ಯಗಳಲ್ಲಿ ಇದು ಬರಬೇಕು. ಅಫ್ಕೋರ್ಸ್ ನಾವು ಹೇಳ್ತೀವಿ ಕರ್ನಾಟಕ ಮಾದರಿ ಆಗಲಿ, ಬೇರೆಯವರು ನಮ್ಮನ್ನು ಅನಿಸೋದು ಬೇಕಾಗಿಲ್ಲ. ಯಾಕೆಂದ್ರೆ ನಾವು ಇರೋ ಕಾಯ್ದೆನ ಪೂರ್ತಿ ಬದಲಾಯಿಸ್ಬಿಟ್ರೆ ಇನ್ನೊಂದು 2 ಕಾಯ್ದೆ ಯಾಕೆ? ಅದು ಒಂದು. ಆದ್ದರಿಂದ ಗುಜರಾತಲ್ಲಿ ಇಲ್ಲ ಅನ್ನೋದಕ್ಕೇನು ಅದರಲ್ಲೇನು ನನಗೆ ದೊಡ್ಡ ಇದು ಅವ್ರು ಹೇಳಿದ ಪ್ರಕಾರ, ನಮ್ಮ ಗೆಳೆಯರು ಹೇಳಿದ ಪ್ರಕಾರ ಸಮಾನಾಂತರ ಸಹಕಾರ ಕಾಯ್ದೆ ರಚನೆ ಪ್ರೋತ್ಸಾಹ, ಅಥವಾ ತಮ್ಮ ಕಾಯ್ದೆಯನ್ನೇ ಉದಾರೀಕರಣಗೊಳಿಸ್ಬೋದು, ಉದಾರ ಮಾಡ್ಬೋದು. ಸರ್ಕಾರದ ಇಂಟರ್ವೆನ್ಷನ್ ಕಡಿಮೆ ಇರೋ ಥರ ಮಾಡಬಹುದು. ಕೃಷಿ ಪತ್ತಿನ ಸಹಕಾರಿಗಳ ಬಲವರ್ಧನೆಗೆ ವೈದ್ಯನಾಥನ್ ಸಮಿತಿ ಮಾಡಿದ್ರು. ಆ ವೈದ್ಯನಾಥನ್ ಸಮಿತಿಯಲ್ಲಿ ಮೊದಲೇ ಹೇಳಿದಾಗೆ ಪ್ಯಾಕ್ಸು ಅದಕ್ಕೆಲ್ಲ ಅದು ಅನೇಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಬಂಡವಾಳ ಹೊರಟೋಗ್ಬಿಟ್ಟಿತ್ತು. ಸುಮಾರು 10,000 ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅವುಗಳನ್ನು ಆ ಬಂಡವಾಳ ತುಂಬಿಸ್ಕೊಳಕ್ಕೆ. ಯಾಕೆಂದರೆ ಅದು ಇಲ್ಲದೇ ಇದ್ದರೆ ಕೃಷಿಕರಿಗೆ ಸಾಲ ಸಿಗಲ್ಲ, ರೈತರಿಗೆ ಸಾಲ ಸಿಗಲ್ಲ. ಅಷ್ಟು 10,000 ಕೋಟಿ ಬಂಡವಾಳ ಕೊಟ್ಟಿದ್ದಾರೆ, ಅದೊಂದು ಮಾಡಿದ್ದಾರೆ. ಆಮೇಲೆ ಕರ್ನಾಟಕದೊಳಗೆ 5-6 ಬ್ಯಾಂಕ್ಗಳು ಬೇರೆ ರಾಜ್ಯಗಳಲ್ಲೂ ಇರುತ್ತೆ, ಅದರ ಬಂಡವಾಳ ಹೋಗಿದ್ದು ಅದನ್ನು ಕೂಡ ತುಂಬಿಕೊಟ್ಟಿದ್ದಾರೆ. ಸಹಕಾರ ಸಂಘ, ಆಮೇಲೆ ಇನ್ನೊಂದು ಪ್ಯಾಕ್ಸ್ಗೆ, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಒಂದು ಏಕರೂಪ ಲೆಕ್ಕ ಪದ್ಧತಿ, ಏಕರೂಪ ಲೆಕ್ಕ ಪದ್ಧತಿಯನ್ನು ಒಂದು ಮಾಡೋದು. ಕಾಮನ್ ಅಕೌಂಟಿಂಗ್ ಸಿಸ್ಟಮ್, CAS. ಎಲ್ಲ ಸುಮ್ಮನೆ ಏನೋ ಅವ್ರು ಇಷ್ಟ ಬಂದಂಗೆ ಲೆಕ್ಕ ಇಡೋದು, ಸರಿಯಾಗಿ ಲೆಕ್ಕಪತ್ರಗಳು ಇಡ್ತಿರಲಿಲ್ಲ. ಅದಕ್ಕೆಲ್ಲ ತರಬೇತಿ ಎಲ್ಲ ಕೊಟ್ಟು ಮಾಡಿದ್ರು. ಆಮೇಲೆ ಸಹಕಾರ ಸಂಘಗಳ ಸ್ವಾಯತ್ತತೆಗೆ ಅದನ್ನು ಬಲಪಡಿಸೋ ದೃಷ್ಟಿಯಿಂದ 97th ಅಮೆಂಡ್ಮೆಂಟ್ ಟು ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ 97ನೇ ಇದು ಸಹಕಾರ ದೃಷ್ಟಿಯಿಂದ ಬಹಳ ಮುಖ್ಯ. ಅದೊಂದು 1-2 ಅಂಶಗಳು ಮಾತ್ರ ಮುಂದೆ ಹೇಳ್ತೀನಿ ಇನ್ನೊಂದು 2 ನಿಮಿಷದಲ್ಲಿ. ಸಹಕಾರ ಸಚಿವಾಲಯದ ರಚನೆ 2021ರಲ್ಲೋ ಏನೋ ಸಹಕಾರ ಸಚಿವಾಲಯ, ಕೋಆಪರೇಟಿವ್ ಮಿನಿಸ್ಟ್ರಿ ಇವಾಗ ಶಾ ಅವರು ಅದಕ್ಕೆ ಸಹಕಾರ ಮಂತ್ರಿ ಆಗಿದ್ದಾರೆ. ಕರ್ನಾಟಕದಲ್ಲಿ ರಾಜಣ್ಣ ಅವರು, ಸಿದ್ದರಾಮಯ್ಯನವರು ಮಂತ್ರಿಮಂಡಲದಲ್ಲಿ ರಾಜಣ್ಣ ಅವರಾಗಿದ್ದಾರೆ. ಇದು ಅಂದರೆ ಕೇಂದ್ರ ಸರ್ಕಾರ ಸುಮ್ಮನೆ ಕೂತಿಲ್ಲ, ಸಹಕಾರವನ್ನು ಬಲಪಡಿಸೋದಕ್ಕೆ ಪ್ರಯತ್ನಗಳು ನಡೀತಾನೇ ಇದೆ ಅನ್ನೋದಕ್ಕೆ ವೈದ್ಯನಾಥನ್ ಸಮಿತಿ ಇದು ಹೇಳಿದ್ದಾಯಿತು. 97ನೇ ತಿದ್ದುಪಡಿಯಲ್ಲಿ 2 ಬಹಳ ಮುಖ್ಯ. ಮೊದಲನೇದು ಸಹಕಾರ ಸಂಘಗಳ ಸ್ಥಾಪನೆ ಒಂದು ಪ್ರಾಥಮಿಕ ಹಕ್ಕಾಗ, ಸಾಂವಿಧಾನಿಕ ಹಕ್ಕು. ಇದು ಮೊದಲಿರಲಿಲ್ಲ ಸಂವಿಧಾನದೊಳಗೆ, ಆ ಸೆಕ್ಷನ್ 19(1)(c) ಒಳಗೆ ಇರಲಿಲ್ಲ. ಅದರಲ್ಲಿ ಬೇರೆ ಏನೋ ಕೊಟ್ಟಿದ್ರೆ ಹೊರತು ಸಹಕಾರ ಸಂಘಗಳು ಅನ್ನೋ ಪದವನ್ನು ಬಳಸಿರಲಿಲ್ಲ. ಸಹಕಾರ ಸಂಘಗಳು ಅನ್ನೋ ಪದವನ್ನು ಸೇರಿಸಿ ಸಹಕಾರ ಸಂಘ ಅಂದರೆ ಏನು ಅಂತ ಹೇಳಿ ಸ್ವಾಯತ್ತವಾಗಿ ಪ್ರಜಾಸತ್ತಾತ್ಮಕವಾಗಿ ಕೆಲಸ ಮಾಡ್ತದೆ, ಸ್ವಇಚ್ಛೆಯಿಂದ ಬಂದಂಥ ಸಂಸ್ಥೆ ಅಂತ ಅದನ್ನು ವ್ಯಾಖ್ಯೆ ಕೊಟ್ಟು ಅದನ್ನು ಸೇರಿಸಿರೋದು ಒಂದು ಬಹಳ ದೊಡ್ಡ ಬಲ, ಕಾನೂನಿಕ ಬಲ ಮತ್ತು ಸಾಂವಿಧಾನಿಕ ಬಲ. ಅದು ಮೊದಲನೇದು. ಇನ್ನೊಂದು ಭಾಗ 4 ಕಾನ್ಸ್ಟಿಟ್ಯೂಷನ್ನ 4ನೇ ಭಾಗ, ಪಾರ್ಟ್ 4, ಸರ್ಕಾರವು ಸಹಕಾರ ಸಂಘಗಳ ಸ್ಥಾಪನೆ, ಸ್ವಾಯತ್ತ ಕಾರ್ಯನಿರ್ವಹಣೆ ಮತ್ತು ಪ್ರಜಾಸತ್ತಾತ್ಮಕ ನಿಯಂತ್ರಣ ಮತ್ತು ವೃತ್ತಿಪರ ಮ್ಯಾನೇಜ್ಮೆಂಟ್ನ ಉತ್ತೇಜಿಸತಕ್ಕದ್ದು ಎಂದು ವಿಧಿಸುವ ಆರ್ಟಿಕಲ್ 43B ಸೇರಿಸಲಾಗಿದೆ. 43B ಸರ್ಕಾರ ಇದು ಪ್ರೋತ್ಸಾಹ ಕೊಡಬೇಕು ಅಂತ ಸಂವಿಧಾನದಲ್ಲಿ ಹೇಳಿಬಿಟ್ಟಿದ್ದಾರೆ. ಆ ಪಾರ್ಟ್ 4 ಒಳಗೆ ಸೆಕ್ಷನ್ 43B ಸೇರಿಸಿದ್ದಾರೆ. ಇವೆರಡು ಬಹಳ ಮಹತ್ವದ್ದು. ಆದ್ದರಿಂದ ಸಹಕಾರಕ್ಕೆ ಉತ್ತೇಜನ ಕೊಡೋಕ್ಕೆ ಮಾಡಿರುವಂಥ ಕೆಲಸ. ಸಹಕಾರ ಸಚಿವಾಲಯದ ಬಗ್ಗೆ ಹೇಳಿದ್ದಾಗಿದೆ. ಒಟ್ಟಿನಲ್ಲಿ ಅದರ ಉದ್ದೇಶ ಏನಂದರೆ ಸಹಕಾರದಿಂದ ಸಮೃದ್ಧಿ ಅನ್ನೋ ಸ್ಲೋಗನ್ನು ದೇಶದಲ್ಲಿ ಸಹಕಾರ ಚಳವಳಿಯನ್ನು ಬಲಪಡಿಸೋದಕ್ಕೆ ಅದಕ್ಕೆ ಪ್ರತ್ಯೇಕವಾದಂಥ ಅಡ್ಮಿನಿಸ್ಟ್ರೇಟಿವ್, ಲೀಗಲ್ ಆ್ಯಂಡ್ ಬೇರೆ ಥರ ಸಪೋರ್ಟು, ಪಾಲಿಸಿ, ಅದರ ಫ್ರೇಮ್ವರ್ಕನ್ನು ಮಾಡುತ್ತೆ. ನೀತಿ ನಿಯಮಗಳು ಅದಕ್ಕೆಲ್ಲ ಚೌಕಟ್ಟನ್ನು ಮಾಡುವಂಥ ಒಂದು ಇದಕ್ಕೆ ಹೆಚ್ಚು ಒತ್ತು ಸಿಗುತ್ತೆ. ಈ ಸಂಯುಕ್ತ ಸಹಕಾರಿ ಅಂತ ಹೇಳಿದೆ, ಇದು ಒಂದು ಮಾತಲ್ಲಿ ಹೇಳಬೇಕಾದ್ರೆ, ಯಾಕಂದ್ರೆ ಸಮಯನೂ ಮೀರ್ತಾ ಇದೆ, ಒಂದು ಮಾತಲ್ಲಿ ಹೇಳಬೇಕಾದ್ರೆ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಕನಿಷ್ಠ ಹಸ್ತಕ್ಷೇಪ ಮಾಡುತ್ತೆ. ಕನಿಷ್ಠ ಆಯ್ಕೆ ಆಗಿರುತ್ತೆ, 5 ವರ್ಷಕ್ಕೊಂದು ಸಲ ಆಯ್ಕೆ ಆಗ್ತಾರೆ ನಿರ್ದೇಶಕರು. ಅವರು ಇದನ್ನು ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಆಗಿ ಇದನ್ನು ಮುನ್ನಡೆಸ್ತಾರೆ, ತರಬೇತಿ ಕೊಡ್ತಾರೆ. ಅವ್ರದ್ದೇ ಒಂದು ಡಿಪ್ಲೊಮಾ ಇದೆ, ಮೊದಲೇ ತೋರಿಸ್ತೆ ಪತ್ರಿಕೆ ಇದೆ. ಮತ್ತು ಇದು ನಮ್ಮ ಬೆಂಗಳೂರಿನಲ್ಲಿ ಅದರ ಕೇಂದ್ರ ಕಚೇರಿ ಇದೆ. 4 ವಲಯ ಕಚೇರಿಗಳಿದೆ, ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬೆಳಗಾಂ 4 ಕಡೆ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಕಚೇರಿ ಇದೆ. ಇವರು ಅದನ್ನು ನಿಯಂತ್ರಿಸ್ತಾರೆ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಆಗಿ. ಇದು ಒಂದು ಯಶಸ್ವಿ ಪ್ರಯೋಗ. ಬೇರೆ ರಾಜ್ಯಗಳು ಕೂಡ ಉಪಯೋಗಿಸ್ಬೋದು ಅಂತ ನಾನು ಹೇಳಿದ್ದೀನಿ. ಉಪಯೋಗಿಸದೇ ಇರೋದಕ್ಕೆ ಕಾರಣ ಏನು ಅಂತಂದರೆ, ಬೇರೆ ಒಂದು ಪ್ಯಾರಲಲ್ ಆ್ಯಕ್ಟ್ ಮಾಡೋಕ್ಕೆ ಬದಲು ತಮ್ಮ ಆ್ಯಕ್ಟನ್ನೇ ಕರೆಸಿರ್ತಾರೆ. ಗುಜರಾತ್ನಲ್ಲಿ ಮಾಡಿದ್ದಾರೆ ಹಾಗೆ ಅಂತ. ಸಹಕಾರ ಸಂಸ್ಥೆಗಳ ಅಗತ್ಯ ಇದ್ದೇ ಇದೆ ಅನ್ನೋದನ್ನು ಈಗಾಗಲೇ ನಾನು ಹೇಳಿರೋ ಅಂಶಗಳಲ್ಲಿ ನೋಡಿದ್ರೆ ಇದ್ದೇ ಇದೆ. ಯಾಕೆಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಲಿ, ಬೇರೆ ಸಂಸ್ಥೆಗಳು, ಕಮರ್ಷಿಯಲ್ ಸಂಸ್ಥೆಗಳು ಬರೀ ಬ್ಯಾಂಕು ಅಂತ ಹೇಳಲ್ಲ, ಹೇಗೆ ಕೆಲಸ ಅವ್ರಿಗೆ ಮಾರಾಟಗಾರಿಕೆ ಲಾಭ ಅಷ್ಟೇ ಮುಖ್ಯ. ಬೇರೆ ಕಳಕಳಿಗಳೆಲ್ಲ ಕಾಣೋದಿಲ್ಲ. ಅವ್ರು ಹೇಳ್ತಾರೋ ಏನೋ ಗೊತ್ತಿಲ್ಲ, ಬೇರೆ ಕಳಕಳಿಗಳು ಕಾಣೋದಿಲ್ಲ. ಭಾಳ ದೊಡ್ಡ ಸಂಸ್ಥೆಗಳು, ಅಂತರ ಜಾಸ್ತಿ ಇರುತ್ತೆ, ಆತ್ಮೀಯತೆ ನಮ್ಮ ಸಂಸ್ಥೆ ಅಂತ ಬರಲ್ಲ. ಭಾಷೆ, ಅವ್ರು ಬಳಸೋ ಭಾಷೆ ನಮ್ಮ ಭಾಷೆ ಅಲ್ಲ, ಅಂದರೆ ಸಾಮಾನ್ಯರ ಭಾಷೆ ಅಲ್ಲ.
ಆದ್ದರಿಂದ ಇದು ಚಿಕ್ಕ ಸಂಸ್ಥೆ, ಸರಳವಾದ ಸಂಸ್ಥೆ, ಇದು ಉಳಿಬೇಕು, ಬೆಳೀಬೇಕು ಅನ್ನೋದು ಮನಗಂಡಿದೆ ಮೊದಲಿಂದ ಭಾರತ. ಅದರಿಂದ ಸತತವಾಗಿ ಅದು ಶ್ರಮಿಸ್ತಾ ಇದೆ. ಅದರಿಂದ ಅಗತ್ಯ ಇದ್ದೇ ಇದೆ. ಮುಂದಿನ ಹಾದಿ ಸಹಕಾರ ಪತ್ತಿನ ಸಂಸ್ಥೆಗಳ ಪತ್ತಿನ ಸಂಸ್ಥೆ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಯಾಕೆಂದರೆ ಉಳಿದಿದ್ದೆಲ್ಲ ಭಾಳ ದೊಡ್ಡ ಕ್ಷೇತ್ರ, ಎಲ್ಲದ್ರ ಬಗ್ಗೆ ಅಲ್ಲೆಲ್ಲ ಇದಾಗೂ ಇದೆ. ಈ ಪತ್ತಿನ ಸಂಸ್ಥೆಗಳಲ್ಲಿ ನಾವು ದೌರ್ಬಲ್ಯ ಹೆಚ್ಚಾಗಿ ಕಾಣಿಸ್ತಿರೋದು ನಮಗೆ ಇವಾಗ ಅಲ್ಲಿ ಮುಖ್ಯವಾಗಿ ಸಾಮಾನ್ಯ ಜನಗಳಿಗೆ ಅಲ್ಲಿ ಭಯ ಇರೋದು. ಪಾರದರ್ಶಕತೆಯ ಕೊರತೆ, ವೃತ್ತಿಪರತೆಯ ಅಭಾವ, ಪ್ರೊಫೆಷ್ನಲಿಸಮ್ ಇಲ್ಲ, ಗವರ್ನೆನ್ಸ್ ಸರಿಯಾಗಿಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ, ಸರಿಯಾಗಿ ತಿಳಿಸ್ತಾ ಇಲ್ಲ ಸದಸ್ಯರಿಗೆ ಇತ್ಯಾದಿ. ಅನಗತ್ಯ ರಾಜಕೀಯ ಹಸ್ತಕ್ಷೇಪ, ಅಸಮರ್ಪಕ ಸಾಲ ನೀಡಿಕೆ, ಸ್ವಜನ ಪಕ್ಷಪಾತ ಇವೆಲ್ಲ ಇದೆ. ಇದನ್ನು ಮಾಡದೆ ಹೋದರೆ ಅದು ಉಳಿಲಾರದು. ಬಹುಶಃ ಸರ್ಕಾರದ ಸಹಕಾರ ಬ್ಯಾಂಕ್ಗಳಿಲ್ಲದೆ ಹೋದರೂ ಕೂಡ ಏನು ಸಹಕಾರ ಚಳುವಳಿಗೆ ಏನಂಥ ತೊಂದರೆ ಏನಾಗಲ್ಲ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸ್ವಲ್ಪ ದುರ್ಬಲ ಆಗಿ, ಈಗಲೂ ದುರ್ಬಲನೇ, ಅದು ಮುಂದುವರಿಬೋದು, ಅದು ಆಗಕೂಡ್ದು, ಅದು ಇನ್ನೂ ಸಬಲಗೊಳ್ಳಬೇಕು. ಈ ದೇಶದ ಸಾಧನೆ ಬಹಳ ಚೆನ್ನಾಗೇ ಇದೆ. ಕರ್ನಾಟಕದ ಸಾಧನೆಯೂ ತುಂಬಾ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಏನೇ ವೈಫಲ್ಯಗಳು ಅಲ್ಲಲ್ಲಿ ಕಾಣಿಸುತ್ತೆ, ಇಲ್ಲ ಅಂತಲ್ಲ, ಚೆನ್ನಾಗಿದೆ. ಆದರೆ ನಂಬಿಕೆ, ಸಹಕಾರದಲ್ಲಿ ನಂಬಿಕೆ ಕಳ್ಕೊಂಬಿಡ್ಬಾರ್ದು ಜನ. ಆ ಸ್ಥಿತಿಗೆ ಹೋದರೆ ಕಷ್ಟ. ಅಂಥ ದಿನಗಳು ಬರಲಾರದು ಅನ್ಕೋತೀನಿ. ಸದಸ್ಯರು ಹೆಚ್ಚಾಗಿ ಪಾಲ್ಗೊಳ್ಬೇಕು, ಜಾಗೃತಿ ಹೆಚ್ಚಾಗಬೇಕು, ತಂತ್ರಜ್ಞಾನದ ಬಳಕೆ ಆಗಬೇಕು, ಆಡಳಿತ ಉತ್ತಮ ಆಗಬೇಕು, ವೃತ್ತಿಪರತೆ ಬರಬೇಕು, ಸಹಕಾರ ಚಳುವಳಿ ಹಾಗೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಅನಿಸುತ್ತೆ. ನಿಮ್ಮ ಪ್ರಶ್ನೆಗಳಿದ್ದರೆ ನಿಮಗೆ 10ರಿಂದ 15 ನಿಮಿಷ ಸಮಯ, 7 ಗಂಟೆ 15. ಹೇಳ್ತೀನಿ. ಆಯಿತು, ನಿಮ್ಮ ಪ್ರಶ್ನೆ ಆಗಲಿ, ಬೇರೆ ಪ್ರಶ್ನೆಗಳು ಕೇಳ್ತೀನಿ, ಇರಲಿ. ಯಾಕೆಂದರೆ ಅದಕ್ಕೆ ತೊಗೊಂಡ್ರೆ ಕೊನೆಯೇ ಇರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೇಳಿದ್ದೀನಿ ನಾನು. ಬೇರೆ ಪ್ರಶ್ನೆಗಳಿದ್ದರೆ ಕೇಳಿ, ಬೇರೆ ಯಾವುದು. ಹಾಂ ಹಾಂ ಹೌದು. ಇತ್ತೀಚೆಗೆ ತಾವು ಲಾಸ್ಟ್ ಇಯರ್ ಒಂದು ಇದನ್ನು ನೋಡಿರ್ಬೋದು ತಾವು. ಅದರಲ್ಲಿ ಪ್ರಮುಖ ರಾಜಕಾರಣಿಗಳು, ಹೌದು, ಎಸ್ಪೆಷಲಿ ಇನ್ ನಾರ್ತ್ ಕರ್ನಾಟಕ, ಮಿಸ್ಯೂಸ್ ಫಂಡ್ಸ್ ಟು ದಿ ಎಕ್ಸ್ಟೆಂಟ್ ಆಫ್ ಕ್ರೋರ್ಸ್, ಸೆವೆರಲ್ ಕ್ರೋರ್ಸ್. ಹೌದು. ಇಲ್ಲಿ ಅಂದಾಗ ಇದು ಸಹಕಾರದ ಬದಲು ಬೇರೆ ಯಾವುದೋ ಒಂದು ಹಾದಿಯನ್ನು ಹಿಡಿದಿದೆ ಅನ್ನೋದನ್ನ ಖಂಡಿತ ನಿಜ. ನನ್ನ ಮಾತುಗಳಲ್ಲೂ ಕೂಡ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ. ನಿಮ್ಮ ಮಾತಿಗೆ ನಾನು ಪೂರ್ತಿ ಒಪ್ಪಿಗೆ ಕೊಡ್ತೀನಿ. ಅದು ಬೇಲಿನೇ ಎದ್ದು ಹೊಲ ಮೇಯಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅದು ಹೇಳಿದ್ನಲ್ಲ ನಾನು, ಅದಕ್ಕೆ ನಾನು ಮೂಲಭೂತ ತತ್ವಗಳಲ್ಲಿ ಓದಿದ್ದು ಅದಕ್ಕೇನೆ ಅಲ್ಲಿ ತೋರಿಸಿದ್ದು. ಯಾಕೆಂದರೆ ನಾವು ಅದನ್ನು ಬಿಟ್ಟುಬಿಟ್ಟು ನಾವು ಏನು ಮಾಡೋಕ್ಕೆ ಹೋದ್ರೂ ನಾವು ಯಾರನ್ನು ದೂರಬೇಕು ಅವಾಗ? ಕಾನೂನು ದೂರಕ್ಕಾಗತ್ತಾ? ಆಚೆ ಮಾಡೋದು ನಾವೇ ಎಲ್ಲ ತಿಂದಾಕ್ಬಿಟ್ಟು, ನಿರ್ದೇಶಕರೇ ಎಲ್ಲ ತಿಂದಾಕ್ಬಿಟ್ಟು, ಪರಸ್ಪರ ನಂಬಿಕೆನೇ ಇಲ್ಲ. ಇವರೇ ಜಾಸ್ತಿ. ಅದು ರಾಜಕೀಯ ಹಸ್ತಕ್ಷೇಪ, ಸ್ವಜನ ಪಕ್ಷಪಾತ ಇದೆಲ್ಲ ಇದೆ. ಬರೀ ದುರಾಡಳಿತ ನೋಡಿ. ಆಡಳಿತದ ಲೋಪದೋಷಗಳು, ಮಾರುಕಟ್ಟೆಯ ಬಲಗಳು, ಅದರಿಂದ ಒಂದು ಸಂಸ್ಥೆ ನಷ್ಟ ಆದರೆ ಒಪ್ಕೋಬಹುದು. ಆದರೆ ಬೇಕು ಅಂತಲೇ ನಾನೇ ಎಲ್ಲ ತಿಂದಾಕ್ಬಿಟ್ಟು ಮಾಡಿದ್ರೆ ಯಾರನ್ನು ದೂರಬೇಕು? ಆಮೇಲೆ ಇನ್ನೂ ಬೇರೆ ಪ್ರಶ್ನೆಗಳು ಕೇಳಿ, ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತೀನಿ ನಾನು. ಅಲ್ಲ, ನಿಮ್ಮ ಇದನ್ನು ಪೂರ್ತಿ ಸಹಮತ. ಅದನ್ನು ಪ್ರಶ್ನೆ ಅಂತ ನಾನು ತೊಗೊಂಡೇ ಇಲ್ಲ. ಅದು ನನ್ನ ಪ್ರಶ್ನೆ ಕೂಡ ಹೌದು. ನನ್ನ ಪ್ರಶ್ನೆ ಮಾತ್ರ ಅಲ್ಲ, ಸಹಕಾರ ಕ್ಷೇತ್ರದ ಪ್ರಶ್ನೆ, ಅದರಲ್ಲಿ ಮುಖ್ಯವಾಗಿ ಪತ್ತಿನ ಸಂಸ್ಥೆಗಳ ಪ್ರಶ್ನೆ. ಸಹಕಾರ ಕ್ಷೇತ್ರ ಬೇರೆ ಎಲ್ಲದಕ್ಕೂ ಇದು ಅನ್ವಯ ಆಗಲ್ಲ. ಹಣ ಅಂದ ಕೂಡಲೇ ಶಿಸ್ತೇ ಇಲ್ಲ, ದುಡ್ಡು ತೊಗೊಂಡವನಿಗೂ ಶಿಸ್ತಿಲ್ಲ, ನಿರ್ವಹಣೆ ಮಾಡೋನಿಗೂ ಶಿಸ್ತಿಲ್ಲ. ಹೇಗೆ ನಡೆಯುತ್ತೆ ಸಂಸ್ಥೆ? ಸರಿ, ಒಪ್ಪದೆ ನಾನು. ನೀವು ಹೇಳಿ ಸರ್. ಹೌದು. ಈಗ ಜನಗಳು ಈ ಬಡ್ಡಿ ದರ ಜಾಸ್ತಿ ಅಂತ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಅದು ಯಾವ್ಯಾವ್ದು 1 ವರ್ಷದಲ್ಲಿ ಹೋಗುತ್ತೆ, ಯಾವ್ದು 10 ವರ್ಷದಲ್ಲಿ ಹೋಗುತ್ತೆ, ಯಾವ್ದು ಹಂಗೂ ಹೆಂಗೂ ರನ್ ಆಗ್ತಾ ಇರೋದು ಇದೆ. ಚೆನ್ನಾಗಿರೋದು ನೋಡಿದೆ. ಆಮೇಲೆ ಈಗ ಈ ಇನ್ಶೂರೆನ್ಸ್ ಫೆಸಿಲಿಟಿ ಬರೀ ಬ್ಯಾಂಕ್ ಮಾತ್ರ ಇದೆ. ಹೌದು. ಇವಾಗ ಸರ್ಕಾರ ಈ ಸೊಸೈಟಿ ಮೇಲೆ ಏನು ರೆಗ್ಯುಲೇಷನ್ ತಂದಿಲ್ಲ. ಇವಾಗ ಹೌದು. ಪೀಪಲ್ ಆರ್ ಟೇಕನ್ ಫಾರ್ ಗ್ರಾಂಟೆಡ್. ಯಾಕೆಂದ್ರೆ ನನಗೆ ಏನು ಗೊತ್ತಿಲ್ಲ, ಸೊಸೈಟಿ ಅಂತ ನೋಡಿದ್ರೆ ಪರವಾಗಿಲ್ಲ, ಬ್ಯಾಂಕ್ ಒಂಚೂರು ಜಾಸ್ತಿ ಕೊಡ್ತಾರೆ, ಒಳ್ಳೆ ಬಿಲ್ಡಿಂಗು ಎಲ್ಲ ಇದೆ, ನಾನು ಹೋದಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಒಂದು 2 ವರ್ಷದಲ್ಲಿ SBI ಕೋರ್ಟಲ್ಲಿ ಇರೋ ದುಡ್ಡು ಕೂಡ ಕೊಡೋಕ್ಕಾಗಲ್ಲ, ಏನೋ ನಮಗೆ ತೊಂದರೆ ಇದೆ. ಈ ಥರ ಇವಾಗ ಇದಕ್ಕೆಲ್ಲ ಪರಿಹಾರ ಏನು? ಆಯಿತು. ಇವಾಗ ನೀವು ಹೇಳಿದ್ದು ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ. ಬ್ಯಾಂಕ್ಗಳಿಗೆ ಬ್ಯಾಂಕಿನ ಠೇವಣಿದಾರರಿಗೆ ಕೊನೆ ಪಕ್ಷ 5 ಲಕ್ಷದವರೆಗೂ ಸಣ್ಣ ಠೇವಣಿದಾರರಿಗೆ ರಕ್ಷಣೆ ಇದೆ. ಸಹಕಾರ ಸಂಘಗಳಲ್ಲಿ ಇಲ್ಲ. ಅದು ಬರಬೇಕಾಗತ್ತೆ, ಅದು ಬರಲೇಬೇಕಾಗತ್ತೆ. ಇಲ್ಲದೆ ಹೋದರೆ
ಠೇವಣಿದಾರರಿಗೆ ರಕ್ಷಣೆ ಇರಲ್ಲ. ಆಮೇಲೆ ಅವ್ಯವಹಾರಗಳ ತಡೆಗೆ ಎಷ್ಟು ಬಿಗಿ ಕ್ರಮ ಕೈಗೊಂಡ್ರೂ ಅವ್ರಿಗೆ ಶಿಕ್ಷೆ ಆಗ್ಬೋದು, ನಮ್ಮ ಹಣದ ಭದ್ರತೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾಯಕೊಡೆಗಳ ಥರ ಸಂಸ್ಥೆಗಳು ಹುಟ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಿಜವಾಗ ಅದು ಸಹಕಾರ ಸಂಸ್ಥೆ ಆಗಲಿ ಯಾವುದೇ ಈ ನಿಯಮಗಳ ಪ್ರಕಾರ ನಡೆದ್ರೆ ಖಂಡಿತ ತಪ್ಪಾಗಲ್ಲ. ಅಲ್ಲೋ ಇಲ್ಲೋ ನಷ್ಟ ಆದರೂ ಪರವಾಗಿಲ್ಲ, ಒಂದು ಸಂಸ್ಥೆ ನಷ್ಟ ಆದರೂ ಪರವಾಗಿಲ್ಲ. ಆದರೆ ಬೇಕು ಅಂತ ಅವರೇನೇ ಹಾಳು ಮಾಡಿದ್ರೆ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಪರಿಹಾರ ಬಹಳನೇ ಕಷ್ಟ. ಒಂದೇನು ಮಾಡ್ಬೋದು ಅಂದರೆ ಅದಕ್ಕೂ ಕೂಡ ವಿಮೆ ಮಾಡ್ಬೋದು. ವಿಮೆ ಮಾಡಲೇಬೇಕಾಗತ್ತೆ ಇವತ್ತೆಲ್ಲ ನಾಳೆ. ಇಲ್ಲದೇ ಇದ್ದರೆ ಜನಗಳು ಅದರ ನಂಬಿಕೆ ಕಳ್ಕೊಳ್ತಾರೆ. ಹೇಗೆ ಆಮೇಲೆ ಬ್ಯಾಂಕ್ಗಳಲ್ಲಿರೋ 5 ಲಕ್ಷ 1 ಲಕ್ಷ ಇದ್ದರೆ 5 ಲಕ್ಷ ಮಾಡಿದ್ರು, 5 ಇರೋದನ್ನು ಬಹುಶಃ 10 ಮಾಡಲೇಬೇಕಾಗತ್ತೆ ಭಾಳ ಬೇಗ. ಆಮೇಲೆ ಬೇರೆ ಪತ್ತಿನ ಸಹಕಾರ ಸಂಘಗಳು ಯಾವುದೋ ಒಂದು ಮಟ್ಟದ ಒಂದು ವಿಮೆಯನ್ನು ಕೊಡೋ ನಿಟ್ಟಿನಲ್ಲಿ ಸರ್ಕಾರಗಳು ಸಂಸ್ಥೆಗಳು ಯೋಚನೆ ಮಾಡಬೇಕು. ಮತ್ತು ದುರಾಡಳಿತವನ್ನು ತಪ್ಪಿಸೋದಕ್ಕೆ, ಆಡಳಿತವನ್ನು ಉತ್ತಮಪಡಿಸೋದಕ್ಕೆ ಪ್ರಯತ್ನಗಳು ನಡೀಲೇಬೇಕು. ಇಲ್ಲೇ ಹೋದರೆ ಈ ಸಮಸ್ಯೆ ಮತ್ತೆ ಮರುಕಳಿಸುತ್ತೆ. ಇಷ್ಟು ನಾನು ಹೇಳ್ಬೋದು. ಆಮೇಲೆ ನೀವು ಕೇಳಿದ ಪ್ರಶ್ನೆ 50,000 ರೂಪಾಯಿನ 6 ತಿಂಗಳೊಳಗೆ ತೊಗೋಬೋದು ಅಂತ. ಒಂದೇ ದಿವಸ ಬೇಕಾದ್ರೆ ನೀವು ತೊಗೋಬೋದು ಅಂತ ಕಾಣುತ್ತೆ 50,000, ಅಥವಾ ಅದರಲ್ಲೂ ಏನೋ ಮಿತಿ ಹೇರಿದಾರೋ ಗೊತ್ತಿಲ್ಲ. ಬಹುಶಃ ಸದ್ಯದ ಮಿತಿ, ಆಮೇಲೆ ಜಾಸ್ತಿ ಮಾಡ್ಬೋದು ಕಾಣುತ್ತೆ. ಫರ್ದರ್ ಅದನ್ನು ವಿಚಾರ ಮಾಡಿ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ, ಯಾವಾಗ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಯಾವಾಗ ಕೊಡ್ತಾಯಿತ್ತು. ಬಹುಶಃ 6 ತಿಂಗಳಲ್ಲಿ ಸರಿ ಹೋದರೆ ಏನು ಇವರಿಗೆ ಸಾಲಗಳನ್ನು ಕೊಡೋದಿಲ್ಲ, ಸಾಲ ವಸೂಲಿಗೆ ಗಮನವನ್ನು ಕೊಟ್ಟು ಸಾಲಗಳನ್ನೆಲ್ಲ ವಸೂಲಿ ಮಾಡಿ, ಅಥವಾ ತಮ್ಮ ಬೇಡದೇ ಇರುವಂಥ ಆಸ್ತಿಗಳನ್ನೆಲ್ಲ ಹೆಚ್ಚುವರಿ ಆಸ್ತಿಗಳಿಂದ ಮಾರಾಟ ಮಾಡಿ ಆ ದುಡ್ಡಿನಲ್ಲಿ ಗ್ರಾಹಕರ ಠೇವಣಿದಾರ ಹಣವನ್ನು ಮರುಪಾವತಿ ಮಾಡ್ಬೋದು. ಎರಡನೇದು, ಒಂದು ವೇಳೆ ಅದು ಮುಳುಗೋಗೋ ಸ್ಥಿತಿನೇ ಬಂದರೆ, ಲಿಕ್ವಿಡೇಷನ್ಗೆ ಹೋದರೂ ಕೂಡ ಆ ಆಸ್ತಿಗಳನ್ನೆಲ್ಲ ಮಾರಿ ಅವರು ದುಡ್ಡು ಕೊಡ್ತಾರೆ. ಆದರೆ ದಾಮಾಶ ಕೊಡ್ತಾರೆ, ಪ್ರಪೋರ್ಷನೇಟಾಗಿ ಕೊಡ್ತಾರೆ. ಅಂದರೆ 1 ರೂಪಾಯಿಗೆ 50 ಪೈಸಾ, 48 ಪೈಸಾ, ಹೀಗೆ. ವಿನಿವಿಂಗ್ ಶಾಸ್ತ್ರಿಯವರ ಸಂಸ್ಥೆಯಲ್ಲಿ ಹಣ ಇಟ್ಟವ್ರಿಗೆ ಬಂದಿದೆ ಹಾಗೆ 23 ಪೈಸಾ ಬಂದಿದೆ. 1 ರೂಪಾಯಿಗೆ 23 ಪೈಸಾ ಹಾಗೆ ಬರುತ್ತೆ. ಎರಡನೇದು. ಮೂರನೇದು, ಯಾವುದಾದ್ರೂ ಅವರಾಗವರೇ ರಿವೈವ್ ಮಾಡೋದು ಮೊದಲನೇ ಅತ್ಯುತ್ತಮ ಆಯ್ಕೆ ಅದು. ನೋಡಿ, ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ, ಕರ್ನಾಟಕದ ಉದಾಹರಣೆ ಕೊಡ್ತೀನಿ, ಬೇರೆ ಬೇಡ, ಯಾಕೆಂದರೆ ನಿಮಗೆ ನಂಬಿಕೆ ಬರಬೇಕಾದ್ರೆ. ಅಮಾನತ್ ಕೋಆಪರೇಟಿವ್ ಬ್ಯಾಂಕ್ 1913ರಲ್ಲಿ ಇದೇ ಬಂತು. ಈಗ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಯಾವ ಸ್ಥಿತಿ ಬಂತು ಅವ್ರಿಗೆ ಬಂತು. ಅವ್ರಿಗೂ ಅಷ್ಟೇ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ಕೊಡೋವಾಗಿಲ್ಲ ಇತ್ಯಾದಿ. 7 ವರ್ಷಗಳಲ್ಲಿ 2020ರಲ್ಲಿ ಅದೇ ರಿಸರ್ವ್ ಬ್ಯಾಂಕ್ 35A ಅನ್ವಯ ನಾವು ಕೊಟ್ಟಂಥ ನೋಟಿಸನ್ನು ಹಿಂದೆ ತೆಗೆದುಕೊಳ್ತಿದ್ದೀವಿ, ನೀವು ಮೊದಲಿನಂತೆ ಕಾರ್ಯ ಮುಂದುವರಿಸ್ಕೊಂಡು ಹೋಗ್ಬೋದು. 2020ರಲ್ಲಿ ಬಂತು. ನಮ್ಮ ರಾಜ್ಯನೇ 7 ವರ್ಷ ಅಮಾನತ್ ಕೋಆಪರೇಟಿವ್ ಬ್ಯಾಂಕ್ ಆಗಿದ್ದು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಯಾಕೆ ಆಗಬಾರ್ದು? ಇನ್ಶೂರ್ ಆಗಿರೋ ಅಮೌಂಟ್ ಕೊಡ್ತಾರೆ. ಆಮೇಲೆ ಇನ್ಶೂರ್ ಆಗಿರೋ ಅಮೌಂಟ್ ಬಗ್ಗೆನೂ ಹೇಳ್ತೀನಿ. ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ಇನ್ಶೂರ್ ಆಗಿರೋ ಅಕೌಂಟ್ಗೆ ಲಿಕ್ವಿಡೇಷನ್ವರೆಗೂ ಹೋಗಬೇಕಾದಿಲ್ಲ. ಈಗ ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕು ಲಿಕ್ವಿಡೇಷನ್ಗೆ ಹೋಗಿಲ್ಲ, ಇನ್ನೂ ಲಿಕ್ವಿಡೇಷನ್ಗೆ ಹೋಗಿಲ್ಲ, ಆಗಿಲ್ಲ. ಆದರೆ ವಿಮೆ ಮೊತ್ತ ಬಂದ್ಬಿಟ್ಟಿದೆ. ವಿಮೆ ಮೊತ್ತ ಕೊಟ್ಟಿದ್ದಾಗೋಗಿದೆ 5 ಲಕ್ಷ. ಮೊದಲು 1 ಲಕ್ಷ ಕೊಟ್ಟರು, ಯಾಕೆಂದರೆ ಕಾನೂನು ಇದ್ದಿದ್ದು 1 ಲಕ್ಷ DAC ಇದ್ದಿದ್ದು. ಆಮೇಲೆ ಎಲ್ಲ ತೊಗೊಂಡು ಕೊಟ್ಟಿದ್ದಾರೆ. ಕೆಲವರು ಕೊಡದೇ ಇರೋರು ಮತ್ತೆ ಸಲ್ಲಿಸ್ಬೋದು, ಅಕಸ್ಮಾತ್ ಬಂದಿಲ್ಲದೆ ಇರೋರು ಇನ್ನೂ ಸಲ್ಲಿಸ್ಬೋದು. ಅನೇಕರಿಗೆ ಬಂದುಬಿಟ್ಟಿದೆ 5 ಲಕ್ಷ ಅಂತ ನಾನು ಕೇಳಿದ್ದೀನಿ, ಅದು ನನಗೆ ಸರಿಯಾಗಿ ಗೊತ್ತದು. ಅಂದರೆ ನಾನೇನು ತಿಳ್ಕೊಂಡಿದ್ದೆ, ಲಿಕ್ವಿಡೇಷನ್ ಆದಮೇಲೆ ಕೊಡ್ತಾರಾ ನಿಮ್ಮ ಥರನೇ ಇನ್ನು ಯಾವಾಗ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದ್ರಲ್ಲ, ಈಗಾಗಲೇ ಬಂದುಬಿಟ್ಟಿದೆ. ಹಾಂ ಹೇಳಿ. ಕೊಡಬೇಕು. ಹಾಂ, ಸೇರಿಸಿ 5.5 ಲಕ್ಷ ನಿಮಗೆ ಸಿಗುತ್ತವೆ, ಜಮಾ ಆಗುತ್ತೆ. ಹಣ ಕೊಡು ಆಮೇಲೆ ಆಯಿತು. ಆದ್ದರಿಂದ 5 ಲಕ್ಷದವರೆಗಂತೂ ಇದೆ, ಅದು ಬೇಗನೂ ಬರುತ್ತೆ. ಒಂದು ಉದಾಹರಣೆ, ಗುರು ರಾಘವೇಂದ್ರ ಅದು ಬಂದಿದೆ, 5 ಲಕ್ಷ ಬಂದಿದೆ. 5 ಲಕ್ಷ ಅದು ಬಂದುಬಿಟ್ಟು ಹಾಗೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಬರುತ್ತೆ. ಇನ್ನೊಂದು ಭರವಸೆ ಇಡಬಹುದಾದ್ದೇನು ಅಂದರೆ ಅಮಾನತ್ ಸಹಕಾರ ಬ್ಯಾಂಕು. ನಾನು ಕೂಡ ಅದನ್ನು 16 ವರ್ಷಗಳಿಂದ ನೋಡ್ತಾನೆ ಬಂದಿದ್ದೀನಿ. ತರಬೇತಿಗೆ ಬರೋರೆಲ್ಲ ಹೇಳ್ತಾಯಿದ್ರು, ಅವ್ರ ಹತ್ರ ನಾವು ಚರ್ಚೆ ಮಾಡ್ತಾಯಿದ್ವಿ, ಏನಪ್ಪ ನಿಮ್ಮ ಬ್ಯಾಂಕು ಅಂತ. 2013 ಇದರಲ್ಲಿ ಆಗಿದ್ದಿದ್ದು 2020ರಲ್ಲಿ ಸಾಧಾರಣ ಸಾಧಾರಣ ಸ್ಥಿತಿಗೆ ಅದು ಬಂದಿದೆ, ಹಳಿ ಮೇಲೆ ಬಂದಿದೆ. ಹಾಗೆ ಆಗಬಾರ್ದು ಅಂತೇನಿಲ್ಲ. ಅಂದರೆ ನಾಯಕತ್ವದ ಕೊರತೆ,
ಅದನ್ನು ಮುಖಂಡರು ಅದನ್ನು ಕೂತ್ಕೊಂಡು ತೀರ್ಮಾನ ಮಾಡಬೇಕು, ಏನು ಮಾಡ್ಬೋದು ಅಂತ ನೋಡ್ಬೋದು. ಪೂರ್ತಿ ನಿರಾಶೆಗೆ ಕಾರಣ ಇಲ್ಲ, ಯಾಕೆಂದರೆ ರಿವೈವ್ ಆಗಿದೆ. ವಿಮೆ ಇರೋದು 5 ಲಕ್ಷದವರೆಗೂ, ಸಣ್ಣ ಠೇವಣಿದಾರರಿಗಂತೂ ಇದ್ದೇ ಇದೆ. ಜೊತೆಗೆ ಬೇರೆ ಬ್ಯಾಂಕ್ ತೊಗೊಂಡ್ರೆ ಅದು ಬರುತ್ತೆ, ಬೇರೆ ಯಾವುದಾರ ಒಂದು ಬ್ಯಾಂಕ್ ತೊಗೋಬಾರ್ದು ಅಂತೇನಿದೆ. ಈ ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಸೂಕೋ ಬ್ಯಾಂಕು 10 ಬ್ಯಾಂಕ್ಗಳನ್ನ ಸಹಕಾರ ಸಂಘಗಳನ್ನ ತೊಗೊಂಡಿದೆ, ಅವ್ರ ಠೇವಣಿಗಳೆಲ್ಲ ಅಲ್ಲಿ ಭದ್ರವಾಗಿದೆ. ಹಾಗೆ ಇದಕ್ಕೂ ಆಗಬೇಕು, ಆಗಬಹುದು. ಇಲ್ಲದೆ ಹೋದರೆ ಈ ಥರ 5 ಲಕ್ಷದವರೆಗೂ ಅಂತೂ ಬರುತ್ತೆ, ಬೇರೆ ಬ್ಯಾಂಕ್ ಜೊತೆ ವಿಲೀನ ಆಗ್ಬೋದು, ವಿಲೀನ. ಆಮೇಲೆ ಇವರೇ ರಿವೈವ್ ಮಾಡ್ಬೋದು ಅಂತೀನಿ. ಮೊದಲನೇ ಆಯ್ಕೆ ಅದು, ಅವರೇ ರಿವೈವ್ ಮಾಡೋದು. ಪದಾಧಿಕಾರಿಯನ್ನು ಬದಲಾಯಿಸಿ ಏನೇನು ಮಾಡ್ಬೋದೋ ಮಾಡಿ, ಎಷ್ಟೆಷ್ಟು ವಸೂಲು ಮಾಡೋಕ್ಕಾಗುತ್ತೋ ಮಾಡಿ, 6 ತಿಂಗಳು ತೊಗೊಳ್ಳಿ, 1 ವರ್ಷ ತೊಗೊಳ್ಳಿ, 2 ವರ್ಷ ತೊಗೊಳ್ಳಿ. ಅವ್ಯವಹಾರ ಆದ ಮಾತ್ರಕ್ಕೆ ಪೂರ್ತಿ ಮುಳುಗೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಕೂಡ ತೊಂದರೆಯಲ್ಲಿತ್ತು. ಚಿನ್ನದ ಸಾಲಗಳು ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ, ಅಲ್ಲೂ ಕೂಡ ಬೇಲಿನೇ ಇದ್ದು ಹೊಲ ಮೇಯ್ದಿದ್ದು. ಈ ತೊಂದರೆಯಿಂದ ಹೊರಗೆ ಬಂದಿದೆ. ಅದು ಈ ಇದಕ್ಕೆ ಬರಲ್ಲ. ಬಟ್ ಒಂದು ಉದಾಹರಣೆ ಕೊಟ್ಟೆ, ಅದು ಮುಳುಗೋಗ್ಬಿಡ್ಬೋದಾಗಿತ್ತು, ಠೇವಣಿದಾರರು ಇದು ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಆಶಾವಾದಕ್ಕೆ ಕಾರಣ ಇದೆ, ಆದರೆ ಆತಂಕನೂ ಇದ್ದೇ ಇದೆ, ಆತಂಕ ಇದೆ. ಇನ್ನೂ ಒಂದೇನಂದ್ರೆ ಇಲ್ಲಿ ನಮ್ಮ ಗುರು ರಾಘವೇಂದ್ರ ತಾವು ಹೇಳಿದಾಗ ಏನಾಯ್ತು, ಮುಂಚೆ ಇನ್ಶೂರೆನ್ಸ್ ಓನ್ಲಿ ಫಾರ್ 1 lakh. 1 lakh, ಹೌದು 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 ಆದರೆ ಇಲ್ಲಿ ಬಿಕಾಸ್ ಆಫ್ ಟೂ ಮಚ್ ಆಫ್ ಪೊಲಿಟಿಕಲ್ ಹೌದು ಹೌದು, ಕರೆಕ್ಟು, 5 lakhs. ಖಂಡಿತ ನಿಜ ಇಲ್ಲ ಅಂದ್ರೆ ಅದು ಆಗ್ತಾ ಇರಲಿಲ್ಲ, ಎಲ್ರಿಗೂ ಅದು ಬೆನಿಫಿಟ್ ಆಗಿದೆ. ಆದರೆ ಆ ಒಂದು ಮಟ್ಟದ ಒತ್ತಡವನ್ನು ಕೇಂದ್ರದಲ್ಲಿ ತಂದು ಹೌದು, ಖಂಡಿತ ಹೌದು, ನಿಜ. ಅದೇ ಆಗಬೇಕೀಗ ಅಂತ. 5 ಇರೋದು ನಾಳೆ 10 ಆಗಬಾರ್ದು ಅಂತ ಏನಿದೆ ಅಲ್ಲ, ರಾಜಕೀಯ ಇಚ್ಛಾಶಕ್ತಿ ಬೇಕಲ್ಲ. ಹೌದು, ಹೆಚ್ಚಿನ ಜಾಗರೂಕತೆ ನಮಗಿರಬೇಕು, ನಮಗೆ ಗೊತ್ತಿರಬೇಕು ಏನು ರಿಸ್ಕ್ ಇದೆ, ಇವ್ರದ್ದೆಷ್ಟು. ಸಹಕಾರ ಸಂಘನೂ ಸಹಕಾರ ಬ್ಯಾಂಕ್ ಎರಡೂ ಒಂದೇ ಅಂತ ತಿಳ್ಕೊಂಡ್ರೆ ನನಗೆ ನಷ್ಟ ಆಗೋದು ಸಹಜ. ಹೇಳಿ. ಹಾಂ, ಸಮಯ ಆಗ್ತಿದೆ ಅಂತ ಕಾಣುತ್ತೆ, ನಂಗೆ ಗೊತ್ತಿಲ್ಲ. ಸಮಯ ಆಯಿತು, ಕೊನೆ ಪ್ರಶ್ನೆ ಅಂತ ಕಾಣುತ್ತೆ. ಹೇಳಿ ಪ್ರಭಾಕರ್ ಅವರೇ. ಹಾಂ 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 ಹೌದು, ಉಪಯೋಗಿಸ್ತಾರೆ ಖಂಡಿತ. ಅದರಲ್ಲೇ ಬರ್ತಿರೋದು ಈಗ. ಅಲ್ಲ, ಇನ್ಶೂರೆನ್ಸ್ ಅಲ್ಲ, ಅವ್ರು ಹೇಳ್ತಿರೋದು CRSLR 22% ಇರುತ್ತಲ್ಲ, ಅದನ್ನು ಉಪಯೋಗಿಸ್ತಾರೆ ಪ್ರಭಾಕರ್ ಅವರೇ. ಇಲ್ಲ, ಆ ಮಿತಿ ಒಳಗೆ ಕೊಡ್ತಾರೆ. ನೀವು ಹೇಳ್ತಿರೋದು ಸರಿ, ಅದನ್ನು ಉಪಯೋಗಿಸೇನೆ ಇವ್ರಿಗೆ 50,000 1 ಲಕ್ಷ ಕೊಡ್ತಿರೋದು. ಅದರಿಂದನೇ ಠೇವಣಿ ಮೇಲೆ ಬೇರೆ ಈ 100ಕ್ಕೆ 22 ರೂಪಾಯಿ ಇದೆಯಲ್ಲ, ಅದನ್ನು ಉಪಯೋಗಿಸ್ಕೊಂಡೇ ಈ ಮಿತಿಲಿ ಕೊಡ್ತಾ ಇರೋದು. ಇಲ್ದಿದ್ರೆ ಆಗೋದೇ ಇಲ್ಲ, ಕೊಡೋಕ್ಕೆ ಆಗಲ್ಲ. ಐವತ್ತಲ್ಲ, ರಿಸರ್ವ್ ಬ್ಯಾಂಕ್ ಎಷ್ಟು ಹೇಳುತ್ತೋ ಅಷ್ಟು ಉಪಯೋಗಿಸ್ಕೋಬಹುದು. ಉಪಯೋಗಿಸ್ಕೊಂಡೇ ಹೀಗೆ ಕೊಡೋದು, ಹಾಗೆ ಉಪಯೋಗಿಸ್ಕೊಂಡೇ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತೆ ರಿಸರ್ವ್ ಬ್ಯಾಂಕು. ಮಿತಿ ಯಾಕೆ ಹೇರ್ತಾರೆ ಅಂದರೆ, ಇಲ್ದಿದ್ರೆ ಒಬ್ಬನೇ ಜಾಸ್ತಿ ತೊಗೊಂಡ್ಬಿಡ್ತಾನೆ. ಇಲ್ದಿದ್ರೆ ಏನು ಮಾಡ್ತಾನೆ, ಒಬ್ಬನೇ 50 ಲಕ್ಷ ತೊಗೊಂಡ್ಬಿಡ್ಬೋದು. ಅದನ್ನು ತಪ್ಪಿಸೋದಕ್ಕೆ ಮಿತಿ ಹಾಕಿರ್ತಾರೆ. ಅಂದರೆ ಎಲ್ರಿಗೂ ಈ 22 ರೂಪಾಯಿ ಇದೆಯಲ್ಲ, ಅದರಲ್ಲಿ ಎಲ್ರಿಗೂ ಸಿಗಲಿ ಅನ್ನೋ ದೃಷ್ಟಿಯಿಂದ ಮಿತಿ ಇಟ್ಟಿರ್ತಾರೆ ರಿಸರ್ವ್ ಬ್ಯಾಂಕ್. ಹಾಂ, ಇಲ್ಲ, ಅದು ಹಾಗಿಲ್ಲ ಅನಿಸುತ್ತೆ ನನಗೆ. ಅದು ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಹಾಂ, ಲಾಕರಾ? ಹಾಂ, ಲಾಕರ್ಗೆ ವಿಮೆ ಇಲ್ಲ. ಲಾಕರ್ಗೆ ಏನು ಆ ಥರ ವಿಮೆ ಇಲ್ಲ, ಅದು ಬೇರೆ ರೀತಿ. ಲಾಕರ್ಗಿಲ್ಲ. ಆಮೇಲೆ ಲಾಕರ್ಗೆ ಈ ಇದರಲ್ಲಿ ಬರಲ್ಲ, DICGC ವಿಮೆ ಆ ಥರದ್ದು ಬರಲ್ಲ ಬ್ಯಾಂಕಲ್ಲಿರೋ ಲಾಕರ್ಗೆ. ಅದೆಲ್ಲ ಹೋದಾಗೆ ಅಲ್ಲ, ಬೇರೆ ಏನೋ ಒಂದು ಕಾಂಪನ್ಸೇಷನ್ ಕೊಡ್ತಾರೆ ವಿವಾದಗಳಾಗಿ. ಯಾಕೆಂದರೆ ಎಷ್ಟು ಇಟ್ಟಿದ್ರು ಅಂತ ಗೊತ್ತಾಗೋದೇ ಇಲ್ವಲ್ಲ, ಅದಕ್ಕೆ ಲಾಕರಲ್ಲಿರೋದು ತೊಗೋಬೋದು. ಲಾಕರಲ್ಲಿರೋದು ನೀವು ನಿಮ್ಮ ವಸ್ತು ನೀವು ತೊಗೊಳಕ್ಕೇನು, ಅದೇನಾದರೂ ಅವ್ಯವಹಾರ ಆಗೋದು ಅದನ್ನೇ ಎತ್ಕೊಂಡ್ಬಿಟ್ಟಿದ್ರೆ ನಾನು ಹೇಳೋದು, ನಿಮ್ಮ ಲಾಕರ್ ನೀವು ತೊಗೊಳಕ್ಕೆ ಏನು ತೊಂದರೆ ಇಲ್ಲ ಸರ್, ಅದಕ್ಕೇನು ತೊಂದರೆ ಇಲ್ಲ. ನಿಮ್ಮ ಲಾಕರಲ್ಲಿ ನಿಮ್ಮ ಕೀ ಹಾಕಿ ತೊಗೊಳೋದಕ್ಕೆ ಅಡ್ಡಿ ಇಲ್ಲ. ಅಕಸ್ಮಾತ್ ಅದೇ ಗೋಲ್ಮಾಲ್ ಆಗಿಬಿಟ್ಟಿದ್ರೆ, ಅಲ್ಲಿ ಅವ್ಯವಹಾರ ಆಗಿದ್ದರೆ ನಿಮಗೆ ಈ ಪರಿಹಾರ ಸಿಗಲ್ಲ. ಇದು ಎಲ್ರಿಗೂ ನಮಸ್ಕಾರ, ಹೆಚ್ಚಿನ ನಮಸ್ಕಾರ, ಧನ್ಯವಾದಗಳು. ಎಲ್ಲ ಪ್ರೇಕ್ಷಕರಿಗೂ, ಗೋಖಲೆ ಸಾರ್ವಜನಿಕ ಸಂಸ್ಥೆಗೂ ಮತ್ತು ಈ ಕಾರ್ಯಕ್ರಮವನ್ನು, ಈ ದತ್ತಿ ಉಪನ್ಯಾಸವನ್ನು ಸ್ಥಾಪಿಸಿದ ಸಮನ್ವಯ ಸಮಿತಿಯ ಮಿತ್ರರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಮಸ್ಕಾರ.
ಎಲ್ಲರಿಗೂ ನಮಸ್ಕಾರ. ಈಗ ವಂದನಾರ್ಪಣೆ ಸಮಯ. ಇಂದು ಕರ್ನಾಟಕದಲ್ಲಿ ಸೌಹಾರ್ದ ಸಹಕಾರ ಚಳುವಳಿ ಇದರ ಬಗ್ಗೆ ದೀರ್ಘವಾಗಿ ಉಪನ್ಯಾಸವನ್ನು ನೀಡಿದಂತಹ ಶ್ರೀ ಬಿ ಎಸ್ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಗೋಖಲೆ ಸಂಸ್ಥೆಯಿಂದ ಗೌರವಧನವನ್ನು ನೀಡ್ತಾರೆ. ಶ್ರೀ ರಂಗನಾಥ್ ಅವರು ಬಂದು ಅವರಿಗೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಈ ದತ್ತಿಯನ್ನು ಸ್ಥಾಪಿಸಿರುವಂಥ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಇದರ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದನ್ನು ಇಲ್ಲಿ ಇವತ್ತು ನಮಗೆ ನಡೆಸ್ಕೊಡೋಕ್ಕೆ ಇದನ್ನು ಅವಕಾಶ ಮಾಡಿಕೊಟ್ಟಂತಹ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಇವ್ರಿಗೂ ಧನ್ಯವಾದಗಳು. ಮತ್ತು ವೀಕ್ಷಕರಾಗಿ ಬಂದು ಸಕಾರಾತ್ಮಕ ಅಂದರೆ ಕಡೆ ತನಕ ಇದ್ದು ಪ್ರಶ್ನೆಗಳನ್ನು ಕೇಳಿ ಎಲ್ಲ ಅಂದರೆ ಸಮಯ ಸಾಕಾಗಲಿಲ್ಲ ಆದ್ರೂ ಎಲ್ಲ ಒಂಥರ ಎಲ್ಲ ಬಂದು ಕೂತ್ಕೊಂಡು ಕೇಳಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ.